ನಮಸ್ಕಾರ. ಜ್ಯೋತಿಷ್ಶಾಸ್ತ್ರದ ಅಭ್ಯಾಸದ ಪಾಠಕ್ಕೆ ಸ್ವಾಗತ. ಈ ಅಭ್ಯಾಸದಲ್ಲಿ ಬಹಳ ಜನ ನನ್ನ ಕೇಳಿರುವಂಥ ಪ್ರಶ್ನೆ, ನನ್ನಿಂದನೇ ಶುರು ಮಾಡ್ತೇನೆ ಪ್ರಶ್ನೆಗಳದ್ದು. ಈಗ ಎಲ್ಲರಿಗೂ ಗೊತ್ತಿದೆ, ಕರೋನಾ ನಡೀತಾ ಇದೆ, ಪೀಕ್ ಪೊಸಿಷನ್ ಆಗಿದೆ. ಎಲ್ಲರೂ ಕೂಡ ಪ್ರಿಡಿಕ್ಷನ್ ಮಾಡ್ತಾ ಇದೆ. ಜ್ಯೋತಿಷ್ಯ ಅಂದ ತಕ್ಷಣ ನಿಮಗೆ ಕೇಳೋ ಪ್ರಶ್ನೆ ಇದೆ, ಯಾವಾಗ ಮುಗೀತದೆ? ನೀವು ಯಾವ ಆರ್ಟಿಕಲ್ ನೋಡಿದ್ರು ಅಥವಾ ಯಾವುದೇ ಆದರೂ ಒಂದು ಡಾಕ್ಯುಮೆಂಟರಿ, ಇಂಟರ್ವ್ಯೂ, ಜ್ಯೋತಿಷ್ಯರ ವೆಬ್ಸೈಟ್ ಆಗಲಿ, ಇದು ಯಾವ್ದು ನೋಡಿದ್ರೂ ಕೂಡ ಇದರ ಬಗ್ಗೆ ಚರ್ಚೆ ಮೆಜಾರಿಟಿ ನಡೀತಾ ಇರುತ್ತೆ. ಇದು ಅಲ್ಲದೆ ಗ್ರೂಪಲ್ಲಿ ಭಾಳಷ್ಟು ಜನ ಶೇರ್ ಮಾಡ್ತಾ ಇರ್ತಾರೆ, ಆಡಿಯೋ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಇದು ಯಾವುದಕ್ಕಾಗಿ ಬಂದಿದೆ, ಏನಾಗಬಹುದು, ಅವ್ರಿಗೆ ತಕ್ಕಂಥ ಪ್ರೆಡಿಕ್ಷನ್ಸ್ ಮಾಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಇನ್ಫಾರ್ಮೇಷನ್, ಈ ಒಂದು ಪ್ರಶ್ನೆಗಳು ಬರ್ತಾ ಇದೆ, ಸಾಕಷ್ಟು ಉತ್ತರಗಳು ಬರ್ತಾ ಇದೆ. ಸೊ ನನ್ನ ಒಪಿನಿಯನ್ ಬಗ್ಗೆ ಒಂದು 2 ನಿಮಿಷ ನಿಮ್ಮ ಜೊತೆ ಹಂಚಿಕೊಡ್ತೇನೆ. ಸೊ ನನ್ನ ಕೇಳಿದಾಗ ಮೆಜಾರಿಟಿ ನನ್ನ ಮಿತ್ರರಿಗೆ, ಬಂಧುಗಳಿಗೆ ಹೇಳಿರುವಂಥ ವಿಚಾರವನ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೇನೆ. ಸೊ ಸಾಂಕ್ರಾಮಿಕ ರೋಗ ಕರೋನಾ ನಡೀತಾ ಇದೆ. ನಾವು ಎಷ್ಟುವರೆಗೂ ಇದರ ಬಗ್ಗೆ ಪ್ರೆಡಿಕ್ಟ್ ಮಾಡಬಹುದು? ಸೊ ಪ್ರೆಡಿಕ್ಟ್ ಮಾಡಬೇಕಾದ್ರೆ ನಮಗೇನಂತಂದರೆ, ಫಸ್ಟು ಹೇಗೆ ಪ್ರೆಡಿಕ್ಟ್ ಮಾಡ್ತೇವೆ? ಈಗ ಬೇರೆ ಜನಕ್ಕಾದರೆ ನಾವು ಏನು ಹೇಳಿದ್ರು ನಡಿಗೆ ಅವ್ರಿಗೆ ಗೊತ್ತಾಗಲ್ಲ. ಬಟ್ ಜ್ಯೋತಿಷ್ಯರಾಗಿ ನಾವು ಇದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಹೇಗೆ? ಎಲ್ಲರೂ ಹೇಳ್ತಾ ಇದ್ದಾರೆ 5 ಗ್ರಹಗಳಿದೆ, ಅದಕ್ಕೆ ಹಿಂಗಾಗಿದೆ, ಶನಿ ಹಿಂಗಿದೆ, ಅದಕ್ಕೆ ಹಿಂಗಾಗಿದೆ. ಓಕೆ, ಈ ಕಾಂಬಿನೇಷನ್ ಪ್ರತಿ ಸಲನೂ ಬರುತ್ತೆ. ಇದು ಇವತ್ತೇನು ಹೊಸ್ತಲ್ಲ. ನಿಮಗೆ ಗೊತ್ತಿದೆ, 1964 ಫೆಬ್ರವರಿ, ಐ ಥಿಂಕ್ ಫೆಬ್ರವರಿ 1964, 4ನೇ ತಾರೀಕು 5ನೇ ತಾರೀಕು, ಏಪ್ರಿಲ್ ಅಥವಾ ಫೆಬ್ರವರಿ ಯಾವುದೋ ಒಂದಿರಬೇಕು. ಅವತ್ತಿನ ದಿನ ನಿಮಗೆ ಮಕರ ರಾಶಿಯಲ್ಲೇ ಸುಮಾರು 8 ಗ್ರಹಗಳು ಬಂದಿತ್ತು. ಸೊ ನಾನು ಒಂದು ಸಲ ಇಲ್ಲಿ ಹಾಕಿ ತೋರಿಸ್ತೇನೆ ನಿಮಗೆ. ಫೆಬ್ರವರಿ 4, 1964. Maybe it's not February, it's March 1964. 2. ಐ ಥಿಂಕ್ ಎಲ್ಲೋ ಬದಲಾವಣೆ ಆಗಿದೆ. ನಾನು ಸ್ವಲ್ಪ ಡೇಟ್ ಕರೆಕ್ಟಾಗಿ ಹೇಳ್ತಾ ಇಲ್ಲ ಅನಿಸುತ್ತೆ. 1962 ಟ್ರೈ ಮಾಡ್ತೇನೆ. ಎಸ್, 1962 ನೋಡಿ. 1962 ಫೆಬ್ರವರಿ 4 ನೋಡಿ, ಆಲ್ಮೋಸ್ಟ್ ನಿಮಗೆ ಎಲ್ಲ ಗ್ರಹಗಳು ಒಂದೇ ಕಡೆ ಬಂದಿದೆ. ಸೊ ಇಲ್ಲಿ ದಯವಿಟ್ಟು ಯಾರನ್ನ ಅನ್ಮ್ಯೂಟ್ ಮಾಡಿಬಿಡಿ. ಯಾರನ್ನ ಅನ್ಮ್ಯೂಟ್ ಮಾಡಿ ದಯವಿಟ್ಟು ಈ ಗ್ರೂಪಲ್ಲಿರೋರು ಯಾರಾದರೂ ಒಬ್ಬರು ಮ್ಯೂಟ್ ಮಾಡಿ. ಯಾಕೆಂದರೆ ನನಗೆ ಪ್ರತಿ ಸಲ ಸ್ವಿಚ್ ಆಗಬೇಕಾದ್ರೆ ಟಾಪಿಕ್ ಡೈವರ್ಟ್ ಆಗ್ತದೆ. ಯಾರಾದರೂ ಒಬ್ಬರು ಆ ಚಾರ್ಜ್ ತಗೊಳ್ಳಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಆಲ್ ನೋಡಿ, ಫೆಬ್ರವರಿ 4, 1962 8 ಗ್ರಹಗಳು ಒಂದೇ ಮನೆಗಿದೆ. ನಾವು ಕಳೆದ ಬಾರಿ ನೋಡ್ತಾ ಇದ್ವಿ, ಲಾಸ್ಟ್ ಡಿಸೆಂಬರಿಗೆ ಕರೋನಾ ಶುರುವಾಗಿತ್ತು. ಲಾಸ್ಟ್ ಡಿಸೆಂಬರಲ್ಲಿ ಗ್ರಹಣ ಬಂತು. 6 ಗ್ರಹಗಳು ಧನುಸು ರಾಶಿಯಲ್ಲಿತ್ತು. ಮತ್ತು ಮೊನ್ನೆ ಇತ್ತೀಚೆಗೆ ಉಗಾದಿ ಹಬ್ಬದ ದಿನ ಒಂದು ನಂತರದಲ್ಲಿ ನಮಗೆ ಇದೇ ಥರ 6 ಗ್ರಹಗಳು ಬಂತು. ಬಟ್ 1962 ಅಲ್ಲಿ 8 ಗ್ರಹಗಳು ಒಂದೇ. ಇದನ್ನೇ ಅಷ್ಟಗ್ರಹ ಕೂಟಮಿ ಅಂತಾರೆ. ಆ ಸಮಯದಲ್ಲಿ ಏನಾಗಿಲ್ಲ, ಈಗಿರುವಂಥ ಸ್ಥಿತಿ ಆವಾಗ ಕೂಡ ಏನಾಗಿಲ್ಲ. ಸ್ಕ್ರೀನ್ ಕಾಣ್ತಾ ಇಲ್ಲ, ಒಂದು ಸಲ ಶೇರ್ ಮಾಡ್ತೇನೆ, ಸ್ಟಾಪ್ ಮಾಡಿ. ಕಾಣಿಸ್ತಾ ಇದೆಯಾ? ಓಕೆ. ಯಾರಿಗಾದರೂ ಕಾಣದೇ ಇದ್ದರೆ ಒಂದು ಸಲ ಹೊರಗೆ, ಗ್ರೂಪಿಂದ ಹೊರಗೆ ಬಂದು ಮತ್ತೆ ಜಾಯ್ನ್ ಆಗಿ. ಬಟ್ ಯಾರಿಗೆಲ್ಲರಿಗೂ ಕಾಣ್ತಾ ಇದೆ ಅಂತೆ ನೋಡಿ. ಓಕೆ, ಒಂದು ವೇಳೆ ಇಲ್ಲಿ ಕಾಣದೇ ಇದ್ರೂ ಕೂಡ ನೀವು ವಾಯ್ಸ್ ಕೇಳಿಸ್ಕೊಳ್ಳಿ. ನಿಮಗೆ ರೆಕಾರ್ಡೆಡ್ ಸೆಷನ್ ಬರುತ್ತೆ, ಅದರಲ್ಲಿ ನೀವು ಅದರ ಬಗ್ಗೆ ನೋಡ್ಬೋದು. ಓಕೆ, ಇಲ್ಲಿ ಆ ಸಮಯದಲ್ಲಿ 1962 ಆ ಸಮಯದಲ್ಲಿ ಕೂಡ ನಮಗೇನೂ ಆಗಿಲ್ಲ. ಬಟ್ ಈಗ ಯಾಕೆ ಹೀಗೆ?
ಅಂತೇಳಿ ಎಲ್ಲರೂ ನಾವು ಪ್ರಶ್ನೆ ಒಂದು ಬರುತ್ತೆ. ಅಂದರೆ ಹೇಗೆ ಈ ಗ್ರಹಗಳೆಲ್ಲ ಹೇಗೆ ಡಿಪೆಂಡ್ ಆಗುತ್ತೆ ಅಂತಂಬೋದು ನೋಡಿದಾಗ, ಸೊ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿಕೊಳ್ಳಬೇಡಿ ದಯವಿಟ್ಟು, ಯಾಕಂದರೆ ನಿಮಗೆ ಬೇರೆಯವರಿಗೆ ನಿಮ್ಮ ಮನೆ ಸೌಂಡ್ಸ್ ಎಲ್ಲ ಕೇಳುತ್ತೆ. ಮ್ಯೂಟ್ ಮಾಡಿಕೊಳ್ಳಿ. ಸೊ ಹೀಗೆ ಏನಿದಕ್ಕೆ ಬೇಸು ಅಂತಂದಾಗ, ನಮಗೆ ಜ್ಯೋತಿಷ್ಯದಲ್ಲಿ 3 ಭಾಗ ಇದೆ. ಜಾತಕ ಅನ್ನೋದಕ್ಕಿಂತಲೂ ಹೋರ ಅಂತ ನೋಡೋಣ. ಹೋರಶಾಸ್ತ್ರ ನಾವು ಬಳಸುವುದು ಹೋರಶಾಸ್ತ್ರ, ಸಿದ್ಧಾಂತ, ಸಂಹಿತ, ಹೋರ ಅಂತ 3 ಸಬ್ಜೆಕ್ಟ್. ಸ್ಕಂದತ್ರಯಗಳು ಜ್ಯೋತಿಷ್ಯವನ್ನು 3 ಭಾಗ ಮಾಡಿದ್ದಾರೆ: ಸಿದ್ಧಾಂತ, ಸಂಹಿತ, ಹೋರ. ಹೋರ ಅಂತಂದರೆ ಗಂಟೆ, ಪ್ರಮಾಣ. ಜಾತಕದ ಬಗ್ಗೆ, ಮನುಷ್ಯರ ಜೀವನದ ಬಗ್ಗೆ ತಿಳಿಸುವಂಥ ಶಾಸ್ತ್ರ ಹೋರಶಾಸ್ತ್ರ. ಸಿದ್ಧಾಂತ ಭಾಗ ಏನು ಹೇಳುತ್ತೆ, ಗ್ರಹಗಳು ಎಲ್ಲಿವೆ, ಜಸ್ಟ್ ಓನ್ಲಿ ಅಸ್ಟ್ರಾನಾಮಿಕಲ್ ಟಾಪಿಕ್, ಎಲ್ಲೆಲ್ಲಿ ಗ್ರಹಗಳಿದೆ, ಗಣಿತ ಭಾಗವನ್ನು ನಾವು ಸಿದ್ಧಾಂತ ಭಾಗ ಅಂತ ಕರಿತೀವಿ. ನೆಕ್ಸ್ಟ್ ಸಂಹಿತಾ ಭಾಗ, ಈಗ ನಮ್ಮ ವ್ಯಕ್ತಿಗತವಾಗಲ್ಲದೆ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ, ಪ್ರಕೃತಿಯಲ್ಲಿ ಬದಲಾವಣೆ, ಇದೆಲ್ಲ ಕೂಡ ಸಂಹಿತಾ ಭಾಗದಲ್ಲಿ ಇರುತ್ತೆ. ನಾವು ಅದನ್ನು ಬೃಹತ್ ಸಂಹಿತ ಅಂತ ಒಂದು ಪುಸ್ತಕದಲ್ಲಿ ವರಾಹಮಿರಾಚಾರ್ಯ ಬರೆದಂಥ ಪುಸ್ತಕವನ್ನು ನೋಡ್ಬೋದು. ಅದರಲ್ಲಿ ಮನುಷ್ಯರ ಬಗ್ಗೆ ಇರಲ್ಲ, ಪ್ರಕೃತಿಯ ಬಗ್ಗೆ ಮಾತ್ರ ಇರುತ್ತೆ. ಸೊ ನಾವೇನಾದರೂ ಟಚ್ ಮಾಡಬೇಕಾದ್ರೆ ಆ ಸಬ್ಜೆಕ್ಟನ್ನು ಟಚ್ ಮಾಡಬೇಕು. ಇದರಲ್ಲಿ ಯಾವಾಗ ಭೂಕಂಪಗಳು ಬರುತ್ತೆ, ರಾಜನ ಪಾಲನ ಯಾವಾಗ ತೊಂದರೆ ಆಗುತ್ತೆ, ಯಾವಾಗ ಅನುಕೂಲ ಆಗ್ತದೆ, ಯಾವ ರಾಜ ಹೇಗೆ ಪರಿಪಾಲನೆ ಮಾಡ್ತಾನೆ, ಬೆಲೆಗಳು ಹೇಗಿರುತ್ತೆ, ಇವೆಲ್ಲ ಸಂಹಿತಾ ಭಾಗದಲ್ಲಿ ಇರುತ್ತೆ. ನಾವು ಉಗಾದಿ ದಿನ ನವನಾಯಕರ ಕ್ಯಾಲ್ಕುಲೇಷನ್ ಮಾಡೋ ಕಾಲಕ್ಕೆ, ಆಮೇಲೆ ಈ ವರ್ಷ ಫಲ ಹೇಗಿರುತ್ತೆ, ಪ್ಲವನಾಮ ಸಂವತ್ಸರ ಫಲ ಹೇಗಿರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮಾತ್ರ ನಾವು ಸಂಹಿತವನ್ನು ಬಳಸ್ತೇವೆ. ಅದು ಕೂಡ ಅಷ್ಟು ಪರ್ಫೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಲ್ಲ, ನಾವು ಜಸ್ಟ್ ಡೇಟಾನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಷ್ಟೆ, ಬಟ್ ಅದನ್ನು ಯಾರೂ ಕ್ಯಾಲ್ಕುಲೇಟ್ ಮಾಡಲ್ಲ. ಸೊ ಈ ಸ್ಥಿತಿಯಲ್ಲಿದ್ದಾಗ, ಅಂದರೆ ನಮಗೆ ಸಂಹಿತೆಯಲ್ಲಿ ನಾವು ಜಾಸ್ತಿ ಟಚ್ ಇಲ್ಲ, ನಮಗೆ ಗೊತ್ತಿರೋದೆಲ್ಲ ಮನುಷ್ಯರಿಗೆ ಸಂಬಂಧಪಟ್ಟ ಸಬ್ಜೆಕ್ಟನ್ನು ನಾವು ಕಲಿತುಕೊಂಡು ಪ್ರಕೃತಿಯ ಮೇಲೆ ಹೇಳಿದ್ರೆ ಹೇಗಿರುತ್ತೆ. ಈಗ ಒಬ್ಬ ಡಾಕ್ಟರ್ ಇರ್ತಾನೆ, ಎಲ್ಲ ಗೊತ್ತಿರುತ್ತೆ, ಮನುಷ್ಯನ ಅನಾಟಮಿ ಎಲ್ಲ ಗೊತ್ತಿರುತ್ತೆ, ಶರೀರ ಹೇಗೆ ಎಲ್ಲ ಗೊತ್ತಿರುತ್ತೆ. ಅದನ್ನೇ ತಗೊಂಡು ಒಂದು ಹಾವಿಗೆ ಅಪ್ಲೈ ಮಾಡಿದ್ರೆ ಆಗ್ತದ? ಹಾವಿಗೆ ಹಾರ್ಟ್ ಎಲ್ಲಿರುತ್ತೆ, ಕಿಡ್ನಿ ಎಲ್ಲಿರುತ್ತೆ, ಅದಕ್ಕೆ ವ್ಯವಸ್ಥೆ ಹೇಗಿರುತ್ತೆ ಗೊತ್ತಿಲ್ಲ. ಅವನು ಮನುಷ್ಯರಿಗೆ ಮಾತ್ರ ಗೊತ್ತು, ಬೇರೆದಕ್ಕೆ ಅಪ್ಲೈ ಮಾಡಲಿಕ್ಕಾಗಲ್ಲ. ಅದೇ ರೀತಿ ನಮಗೆ ಗೊತ್ತಿರುವಂಥ ಜ್ಯೋತಿಷ್ಯ ವಿಭಾಗ ಜಾತಕ ಭಾಗ ಮಾತ್ರವೇ. ಅದರಲ್ಲೂ ಗ್ರಹಗಳಿರ್ತವೆ, ಸಂಹಿತಾ ಭಾಗದಲ್ಲೂ ಗ್ರಹಗಳಿರ್ತವೆ, ಸಿದ್ಧಾಂತ ಭಾಗದಲ್ಲೂ ಗ್ರಹಗಳಿರ್ತವೆ. ಎಲ್ಲದರಲ್ಲೂ ಕಾಮನ್ ಏನು? ಗ್ರಹಗಳು ಕಾಮನ್. ಆ ಕಾಮನ್ ಆಗಿದ್ದಂಥ ಗ್ರಹಗಳನ್ನು ಗೊತ್ತಿದ್ದಂಥ ವಿಚಾರದಿಂದ ಹೇಳೋದು ಅಷ್ಟು ಕರೆಕ್ಟ್ ಅಲ್ಲ. ಇಟ್ಸ್ ಎ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್. ಡೀಪಾಗಿ ಅನಾಲಿಸಿಸ್ ಮಾಡೋದಲ್ಲ, ತಪ್ಪು ಅಂತ ಅನುಭವ ಆಗುತ್ತೆ. ಬಟ್ ತಪ್ಪು ಅಂತ ಯಾರು ಹೇಳಬೇಕು? ಗೊತ್ತಿದ್ದವನು ಹೇಳಬೇಕು. ಆ ಗೊತ್ತಿದ್ದವನು ಇಲ್ಲದ್ದರಿಂದ ಇದಿಷ್ಟು ಹೀಗೆ ನಡೀತಾ ಇದೆ, ಯಾರು ಇದನ್ನು ಪಾಯಿಂಟ್ ಔಟ್ ಮಾಡೋರೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ನನ್ನ ಕೇಳಿದ್ರೆ, ನನ್ನ ಒಪಿನಿಯನ್ ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ನಮ್ಮ ಹತ್ರ ಇಲ್ಲ. ಫಸ್ಟ್ ಪಾಯಿಂಟ್, ಇದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಕರೋನಾ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಏನು ಅನಾಹುತ ಆಗುತ್ತೆ, ಎಷ್ಟು ಜನ ಸಾಯ್ತಾರೆ, ಇದಕ್ಕೆ ಸಂಬಂಧಪಟ್ಟ ಡೇಟಾ ನಮ್ಮ ಹತ್ರ, ಅಂದರೆ ಡೇಟಾ ಇನ್ ದಿ ಸೆನ್ಸ್ ಜಾತಕ, ನಾವು ಅದರ ಚಕ್ರವನ್ನು ಹಾಕಿ ಹೇಗೆ ನೋಡಬೇಕು ಅಂತಂಬುದು ನಮ್ಮ ಹತ್ರ ಅವೈಲಬಿಲಿಟಿ ಇಲ್ಲ. ಸಬ್ಜೆಕ್ಟೇ ನಮ್ಮ ಹತ್ರ ಅವೈಲಬಿಲಿಟಿ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ತಲೆ ಅಂದರೆ ಹೇಳೋದು ತಪ್ಪಾಗುತ್ತೆ. ಒಂದು ವೇಳೆ ಹಾಗೂ ನಾನು ಈ ಕರೋನಾ ಬಂದ ಹೊಸದಲ್ಲಿ ಸರಿ ನೋಡೋಣ ಇದು ಹೇಗೆ ಬರುತ್ತೆ, ಅಟ್ಲೀಸ್ಟ್ ಅನಲೈಸ್ ಮಾಡೋಣ ಅಂತೇಳಿ ಸಂಹಿತಕ್ಕೆ ಸಂಬಂಧಪಟ್ಟ 2-3 ವಿಚಾರವನ್ನು ನಾನು ನೋಡಿದೆ. ಸಾಂಕ್ರಾಮಿಕ ರೋಗಗಳು ಹೇಗೆ ಬರುತ್ತೆ, ಪ್ರಕೃತಿ ವಿಕೋಪಗಳು ಹೇಗಾಗತ್ತೆ ಅಂತ ಕೆಲವಿನ ಸ್ಟಡಿ ಮಾಡಿ, ಓನ್ಲಿ ಕೆಲವಿನ ಸ್ಟಡಿ ಅಷ್ಟೇ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಸುಮ್ಮನೆ ಓದೋದು ಬೇರೆ, ಯೂಟ್ಯೂಬ್ ಚಾನಲ್ ನೋಡಿ ಹೇಗೆ ಆಪರೇಷನ್ ಮಾಡಬೇಕು ಅಂತ ಅಂದ್ಕೊಂಡು ತಿಳ್ಕೊಳ್ಳೋದು ಬೇರೆ, ಕ್ಲಾಸ್ ರೂಮಲ್ಲಿ ಕಲಿಯೋದು ಬೇರೆ. ನಂದು ಕೇವಲ ಒಂದು ಸಣ್ಣ ಪ್ರಯತ್ನ ಅಷ್ಟೆ ಮಾಡಿದೆ. ಆದರೆ ಆವಾಗೇನು ಗೊತ್ತಾಗುತ್ತೆ, ರಾಹುಕೇತುಗಳು ಸಾಂಕ್ರಾಮಿಕ ರೋಗಗಳಿಗೆ ಕಾರಕರು. ನಾ ಬೃಹತ್ ಸಂಹಿತದಿಂದ ತಿಳ್ಕೊಂಡಂಥ ವಿಚಾರ. ಮತ್ತು ಶನಿ ಮಾಸ್ ಡೆತ್, ಹೆಚ್ಚು ಮರಣಗಳಿಗೆ ಕಾರಣ ಯಾರು ಅಂತಂದರೆ ಶನಿ ಆಗ್ತಾನೆ. ದೇಶದ ಜಾತಕದಲ್ಲಿ ಅಥವಾ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಗೋಚಾರದಲ್ಲಿ ರಾಹುಕೇತುಗಳ ಮೇಲೆ ಶನಿಯ ದೃಷ್ಟಿ ಏನಾದರೂ ಇದ್ದರೆ ಅಥವಾ ಶನಿಯ ಸಂಬಂಧ ಇದ್ದರೆ ಸಾಂಕ್ರಾಮಿಕ ರೋಗಗಳ ಮೂಲಕ ಹೆಚ್ಚಿನ ಮರಣಗಳಾಗತ್ತೆ ಅಂತಿದೆ.
ಸೊ ಇದು ಕಳೆದ ಬಾರಿ ವರ್ಷ ನೋಡಿದೆ, ಕೆಲವಿನ ಸಿಂಪ್ಟಮ್ಸ್ ಕಾಣಿಸ್ತು, ಆದರೆ ನನಗೆಲ್ಲವನ್ನು ನೋಡ್ಲಿಕ್ಕೆ ಬರೋದಿಲ್ವಲ್ಲ, ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಈಗ ಅದೇ ರೀತಿ ನಮ್ಮ ದೇಶದ ಜಾತಕ 1947, ಯಾಕಂದರೆ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು ನಮಗೆ 15th August 1947, ಆ ಸಮಯದಲ್ಲಿ ಸ್ಟಾರ್ಟ್ ಆಯಿತು. ಸೊ ಈಗ ಆ ಸಮಯಕ್ಕೆ ನಾವು ಗ್ರಹಸ್ಥಿತಿ ಹಾಕಿಕೊಂಡ್ರೆ ವೃಷಭ ಲಗ್ನ ಆಗುತ್ತೆ ನಮ್ಮ ದೇಶದ್ದು. ಆ ವೃಷಭ ಲಗ್ನ ಪ್ಲಸ್ ಕರ್ಕ ರಾಶಿ, ಇದು ನಮ್ಮ ದೇಶದ ಜಾತಕ. ನಮ್ಮ ದೇಶದ ಜಾತಕದಲ್ಲಿ ರಾಹುಕೇತುಗಳು, ರಾಹು ಬಂದು ವೃಷಭ ರಾಶಿಯಲ್ಲಿ, ಕೇತು ಬಂದು ವೃಶ್ಚಿಕ ರಾಶಿಯಲ್ಲಿದ್ದಾರೆ. ರೂಲ್, ಸಿಂಪಲ್ ರೂಲ್ ಏನಂತಂದರೆ, ಗೋಚಾರದಲ್ಲಿರುವಂಥ ಶನಿ ಜಾತಕದಲ್ಲಿರುವಂಥ, ಚಕ್ರದಲ್ಲಿರುವಂಥ, ಜಾತಕ ಅಂತ ಅನ್ನಬಾರದು, ಚಕ್ರದಲ್ಲಿರುವಂಥ ರಾಹುಕೇತುಗಳ ಮೇಲೆ ದೃಷ್ಟಿ ಇದ್ದರೆ, ಸಂಬಂಧ ಇದ್ದರೆ, ಆವಾಗ ಸಾಂಕ್ರಾಮಿಕ ರೋಗಗಳ ಮೂಲಕ ಹೆಚ್ಚಿನ ಜನ ನಷ್ಟವಾಗ್ತದೆ. ಸೊ ರಾಹುಕೇತುಗಳು ಪ್ರಾಬಲ್ಯದಿಂದ ಸಾಂಕ್ರಾಮಿಕ ರೋಗಗಳು ಬರುತ್ತೆ. ಸಾಂಕ್ರಾಮಿಕ ರೋಗಗಳು ಹಿಂದೆಯಿಂದ ಎಷ್ಟೋ ದಿನದಿಂದ ಇದೆ. ಸಾರ್ಸ್ ಬಂತು, ಎಬೋಲೋ ಬಂತು, ಎಲ್ಲ ಭಾಳ ವೈರಸ್ಗಳು ಬರ್ತಾ ಇದೆ. ಸೊ ಈ ವೈರಸ್ಗೆ ಇಷ್ಟೊಂದು ಮಾಹಿತಿ ಯಾಕೆ ಅಂತಂದರೆ ಪ್ರಚಾರ ಜಾಸ್ತಿ ಆಗಿದೆ ಅಷ್ಟೆ. ಇದಕ್ಕಿಂತಲೂ ಸಾರ್ಸ್ ತುಂಬ, ಮೆರ್ಸು, ಸಾರ್ಸ್ ಇದಕ್ಕಿಂತಲೂ ಘೋರವಾಗಿತ್ತು. ಆದರೆ ಜನಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಡ್ಯೂ ಟು ಪಾಸಿಟಿವ್ ಪ್ಲಾಸಿಬೋ ಎಫೆಕ್ಟ್ ಅಂತೀವಿ ನಾವು, ಇದು ವೈದ್ಯಶಾಸ್ತ್ರದಲ್ಲಿ ಗೊತ್ತಾಗ್ತದೆ. ಈಗ ನೋಡಿ, ಈಗ ಬಂದು ಸದ್ಯ ಇವತ್ತಿನ ಚಕ್ರದ ಹಾಕಿದ್ದು ನೋಡಿದರೆ ನಿಮಗೆ ಗೋಚಾರದಲ್ಲಿರುವಂಥ ರಾಹುಕೇತುಗಳ ಮೇಲೆ, ಈಗ ನಮ್ಮ ಈಗ ಗೋಚಾರದಲ್ಲಿ ಕೂಡ ರಾಹುಕೇತುಗಳು ಸೇಮ್ ಪ್ಲೇಸ್ಮೆಂಟಲ್ಲಿ ಬಂದೆ. ನಮಗೆ ಸ್ವಾತಂತ್ರ್ಯ ಬಂದಾಗ ಹೇಗಿತ್ತು ಅದೇ ಪ್ಲೇಸ್ಮೆಂಟಲ್ಲಿದೆ. ಈಗ ಶನಿಗೆ ರಾಹುಕೇತುಗಳಿಗೆ ಸಂಬಂಧ ಬರಬೇಕು. ಆವಾಗ ಸಾಂಕ್ರಾಮಿಕ ರೋಗಗಳ ಮೂಲಕ ಹೆಚ್ಚಿನ ಜನ ನಷ್ಟ ಆಗ್ತದೆ. ಸೊ ಶನಿಯ ದೃಷ್ಟಿ ನೋಡಿ, ಶನಿಯ ದೃಷ್ಟಿ ಜನ್ಮರಾಶಿ ಮೇಲಿದೆ, ಅದೇ ರೀತಿ ಮೀನರಾಶಿ ಮೇಲಿದೆ, ಅದೇ ರೀತಿ ದಶಮ ತುಲಾರಾಶಿ ಮೇಲಿದೆ. ಇಲ್ಲಿ ಯಾರೂ ರಾಹುಕೇತುಗಳ ಸಂಬಂಧ ಇಲ್ಲ. ರಾಹುಕೇತುಗಳ ಸಂಬಂಧ ಹೇಗೆ ಬರ್ಬೋದು? ಇನ್ ಕೇಸ್ ಈ ಶನಿ ಏನಾದರೂ ವಕ್ರಿಯಾದರೆ, ಶನಿ ವಕ್ರಿ ಆದರೆ ರಾಹುಕೇತುಗಳ ಸಂಬಂಧ ಬರುತ್ತೆ. ಯಾಕೆಂದರೆ ಶನಿ ವಕ್ರಿ ಆದರೆ 1, 2, 3, ಸೊ ವಕ್ರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕೇತುವನ್ನು ನೋಡ್ತಾನೆ. ಅದು ಯಾವಾಗ ಆಗಬಹುದು? ನಮಗೆ ಈ ತಿಂಗಳೇ 23ನೇ ತಾರೀಕು ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಶನಿ ರೆಟ್ರೋಗ್ರೇಡ್ ಆಗೋಗಿ ಎವ್ರಿ ಇಯರ್ ಏಪ್ರಿಲ್ ಮೇ ತಿಂಗಳಲ್ಲಿ ಶನಿ ರೆಟ್ರೋಗ್ರೇಡ್ ಆಗ್ತಾನೆ. ಆ ಸಮಯದಲ್ಲಿ ನೋಡಿ ಶನಿ ದೃಷ್ಟಿ ಕೇತು ಮೇಲೆ ಬೀಳ್ತದೆ. ಬೀಳೋದ್ರಿಂದ ಏನಾಗ್ತದೆ, ಸ್ವಲ್ಪ ಸಾಂಕ್ರಾಮಿಕ ರೋಗಗಳ ಮೂಲಕ ಮರಣಗಳಾಗ್ತದೆ. ಈಗಾಗಲೇ ಮರಣಗಳು ಆಗ್ತಾ ಇದೆ. ಬಟ್ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟಾಗಿ ಗೊತ್ತಿಲ್ಲ. ಎಷ್ಟು ಜನ ಕರೋನಾ ಬಂದಿದೆ, ನಮ್ಮ ಹತ್ರ ಡೇಟಾ ಇಲ್ಲ. ಎಷ್ಟು ಜನ ಸಾಯ್ತಾ ಇದ್ದಾರೆ, ಡೇಟಾ ಇಲ್ಲ. ಡೇಟಾ ಇಲ್ಲ ಅಂತಂದರೆ ಎಕ್ಸಾಕ್ಟ್ ಡೇಟಾ ನಮ್ಮ ಹತ್ರ ಇಲ್ಲ. ಇದಕ್ಕೆ ಮನುಷ್ಯನ ಲೈಫ್ ಸ್ಟೈಲ್ ಕಾರಣ ಆಗ್ಬೋದು, ಮನುಷ್ಯನ ಮಾಡಬೇಕಾದ ಕರ್ತವ್ಯಗಳ ಲೋಪದಿಂದ ಆಗ್ಬೋದು, ನಾನಾ ರೀತಿ ಕಾರಣಗಳಿಂದ ಈ ಥರ ತೊಂದರೆ ಆಗ್ತಾ ಇದೆ. ಇದು ಕೇವಲ ಓನ್ಲಿ 0.001% ನಾನು ತಿಳ್ಕೊಂಡ ವಿಚಾರ. ಬಟ್ ಇದಲ್ಲ, ಇದಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟೇ ಬೇರೆ, ಅದಕ್ಕೆ ಎಕ್ಸ್ಪರ್ಟ್ಸೇ ಬೇರೆ ಇರ್ತಾರೆ. ಬಟ್ ಇವತ್ತಿಂದನೇ ಯಾರೂ ಇಲ್ಲ. ಹಿಂದೆ ರಾಜರು ತಮ್ಮ ಸಂಸ್ಥಾನದಲ್ಲಿ ಈ ಸಂಹಿತಾ ಭಾಗವನ್ನು ಅಧ್ಯಯನ ಮಾಡುವಂಥ ಜ್ಯೋತಿಷ್ಯರನ್ನು ಪೋಷಣೆ ಮಾಡುತ್ತಿದ್ದರು. ಅವರು ಕೆಲಸ ಏನಂತಂದರೆ ಬರೀ ಚಕ್ರವನ್ನು ನೋಡ್ತಾರೆ, ಗ್ರಹಸ್ಥಿತಿಯನ್ನು ನೋಡಿಕೊಂಡು ಏನು ವಿಪತ್ತುಗಳು ಬರುತ್ತೆ ಅಂತ ಅಧ್ಯಯನ ಮಾಡ್ತಾ ಅದನ್ನಿಂದ ತಪ್ಪಿಸಿಕೊಳ್ಳಕ್ಕೆ ಬೇಕಾದಂಥ ಹೋಮಗಳು ಹವನಗಳು ಮಾಡ್ಕೊಳ್ತಾ ಇರ್ತಾರೆ. ರಾಜ್ಯದ ಕ್ಷೇಮಕ್ಕಾಗಿ, ರಾಜನ ಕ್ಷೇಮಕ್ಕಾಗಿ, ಪ್ರಜೆಗಳ ಕ್ಷೇಮಕ್ಕಾಗಿ ಡೆಡಿಕೇಟಾಗಿ ಒಂದು ಟೀಮ್ ಇರುತ್ತೆ. ಬಟ್ ಇವತ್ತು ಆ ಟೀಮ್ ಇಲ್ಲ. ಆ ಟೀಮ್ ಏನು, ಅವ್ರು ನಿರಂತರ ಪ್ರಕೃತಿ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ. ಅವರು ನಮಗೇನು ಮಾಡ್ತೇವೆ, ನಾವು ಜಾತಕ ಭಾಗದಲ್ಲಿ ಯಾರಾದರೂ ಸಮಸ್ಯೆ ಬಂದಾಗ ಜಾತಕ ತಂದು ಕೊಟ್ಟಾಗ ಮಾತ್ರ ಅಧ್ಯಯನ ಮಾಡೋರು. ನಾವು ಒಂದು ಕಣ್ಣು ಇಟ್ಟಿರಲ್ಲ ಪ್ರಕೃತಿ ಮೇಲೆ, ಏನು ಬದಲಾವಣೆ ಆಗ್ತಾ ಇದೆ ಗ್ರಹಗಳ ಮೇಲೆ, ಪ್ರಕೃತಿ ಮೇಲೆ ಒಂದು ಕಣ್ಣು ಇಟ್ಟಿರೋಲ್ಲ ನಾವು. ಸಮಸ್ಯೆ ಬಂದಾಗ ಈ ಕಾರಣ ಆಯಿತು ಅಂತ ಆವಾಗ ನಾವು ತಲೆ ಹಿಡ್ಕೊಳ್ತೇವೆ. ಕೈ ಸುಟ್ಟ ಮೇಲೆ ಎಲೆ ಹಿಡ್ಕೊಂಡಂಗೆ ಸಮಸ್ಯೆ ಬಂದ ಮೇಲೆ ಆಮೇಲೆ ನಾವು ಜಾತಕದಲ್ಲಿ ಹುಡುಕೊಳ್ತೇವೆ, ಯಾಕೆ ಹೀಗೆ ಬಂದಿದೆ. ದರ್ ಇಸ್ ನೋ ಯೂಸ್. ಅದರಿಂದ ತಲೆ ಕೆಡಿಸಿಕೊಳ್ಳೋದು, ಅದಕ್ಕಿಂತಲೂ ಸ್ಟಡಿ ಮಾಡಲಾರ್ದು ಸುಮ್ಮನೆ ಇರೋದು ಉತ್ತಮ. ಹಾಗಾಗಿ
ಈ ಕರೋನಾ ಬಗ್ಗೆ ಆಗಲಿ, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಆಗಲಿ, ಪ್ರಕೃತಿ ವಿಪತ್ತುಗಳ ಬಗ್ಗೆ ಆಗಲಿ, ಅದನ್ನು ಅಧ್ಯಯನ ಮಾಡಿ ನಮ್ಮನ್ನು ಎಚ್ಚರಿಸುವಂಥ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ದಯವಿಟ್ಟು ಯಾರು ಕೂಡ ಜ್ಯೋತಿಷ್ಯ ಭಾಗಕ್ಕೆ ಇದನ್ನು ತರಬೇಡಿ. ಒಂದು ವೇಳೆ ನೀವೇನಾದರೂ ತಂದರೂ ಕೂಡ ನಮಗೆ ಬಂದಿರೋದು ಜಾತಕ ಭಾಗ. ಸೊ ಇಂಡಿವಿಜುವಲ್ ಬಗ್ಗೆ ಮಾತ್ರ ನಮಗೆ ಗೊತ್ತಿದೆ, ಅದನ್ನೇ ಇದಕ್ಕೆ ಅಪ್ಲೈ ಮಾಡಿ ಹೇಳ್ತೇವೆ. ಬಟ್ ದಟ್ ಈಸ್ ಸೂಪರ್ಫಿಷಿಯಲ್ ಇನ್ಫಾರ್ಮೇಷನ್. ಅದು ಕರೆಕ್ಟ್ ಆಗೋದಿಲ್ಲ. ಆದಂಗೆ ಇರ್ಬೋದು. ಅದು ಏನೋ ಸ್ವಲ್ಪ ಮನಸ್ಸಮಾಧಾನಕ್ಕೆ, ಬುದ್ಧಿ ಸಂತೃಪ್ತಿಗೆ ಮಾತ್ರ ಉಪಯೋಗ ಆಗುತ್ತೆ ಹೊತ್ತು ಅದು ರಿಯಾಲಿಟಿಯಾಗಿ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇಂಥ ಪ್ರಕೃತಿ ವಿಕೋಪಗಳು ಬಂದಾಗ ಯಾರಾದರೂ ಆಡಿಯೋ ಮೆಸೇಜ್ಗಳಾಗಲಿ, ವಿಡಿಯೋ ಮೆಸೇಜ್ಗಳಾಗಲಿ ನಿಮ್ಮನ್ನು ಕಳಿಸಿದರೆ ತಲೆ ಕೆಡಿಸಿಕೊಳ್ಳಬೇಡಿ. ಯಾಕೆಂದರೆ ಈ ಸಬ್ಜೆಕ್ಟ್ ಇವತ್ತು ಯಾರಿಗೂ ಗೊತ್ತಿಲ್ಲ. ಅದು ಅವಶ್ಯಕತೆ ಇಲ್ಲದೆ ಅದು ಅಂತರಿಸಿ ಹೋಗಿದೆ, ಕಾಲಗರ್ಭದಲ್ಲಿ ಕಲಿತು ಹೋಗಿದೆ. ಯಾಕೆಂದರೆ ಯಾವಾಗ ಒಂದು ಸಬ್ಜೆಕ್ಟ್ ಉಪಯೋಗ ಬರುತ್ತೆ ಅದಕ್ಕೆ ಆಧರಣೆ ಇದ್ದಾಗ ಮಾತ್ರ ತಾನೆ. ಇವತ್ತು ರಾಜ್ಯದಲ್ಲಿ ಕೂಡ ನಮ್ಮ ರಾಜರಾಗಲಿ ಎಲ್ಲರೂ ಕೂಡ ಇಂಥದ್ದೊಂದು ಸಿಸ್ಟಮ್ ಇರಬೇಕು ಅಂತಂದರೆ ಅದನ್ನು ಎಲ್ಲರೂ ಕೈಯಲ್ಲಿ ಇಟ್ಕೊಳ್ತಿದ್ರು. ಇವಾಗ ನಮಗೆ ಆ ಥರದ ಸ್ಥಿತಿ ಇಲ್ಲ. ಹಾಗಾಗಿ ಈ ಸಬ್ಜೆಕ್ಟ್ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ದವ್ರು ಯಾರೂ ಕೂಡ ಅವ್ರು ಹೇಳಿದ್ದನ್ನು ನಾವು ಕೇಳೋದಿಲ್ಲ. ಅಂಥವ್ರು ಟಿ ವಿ ಚಾನಲ್ಗೆ, ಪಬ್ಲಿಕ್ ಡಿಬೇಟ್ಗಳಿಗೆ ಬರೋದಿಲ್ಲ. ಅವ್ರು ಹೇಳಿದ್ದನ್ನು ನಾವು ಕೇಳಿಸಿಕೊಳ್ಳೋದಿಲ್ಲ. ಹಾಗಾಗಿ ಈ ಸಬ್ಜೆಕ್ಟ್ ವಿಚಾರದಲ್ಲಿ ನಮಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದು ಬೇಡ. ಯಾರಾದರೂ ಕೇಳಿದರೆ ಸಿಂಪಲಾಗಿ ಪ್ರಾಮಾಣಿಕವಾಗಿ ಉತ್ತರ ಕೊಡಿ, ಇದರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಸಂಹಿತವನ್ನು ನಾವು ಅಧ್ಯಯನ ಮಾಡಿದವರಲ್ಲ. ಸೊ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ಆ ಸಬ್ಜೆಕ್ಟ್ ಈಸ್ ಡಿಫ್ರೆಂಟ್. ಇಲ್ಲಲ್ರಿ ಅದು ಕೂಡ ಜಾತಕ ಅಲ್ರಿ, ಅದರಾಗೂ ಗ್ರಹಗಳಿರ್ಬೋದು, ಇದರಾಗೂ ಗ್ರಹಗಳಿರ್ಬೋದು, ಬಟ್ ಇಟ್ ಈಸ್ ಡಿಫ್ರೆಂಟ್. ಅದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಜ್ಯೋತಿಷ್ಯರೆಲ್ಲರೂ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರಲ್ವ, ಇರ್ಬೋದು, ಬಟ್ ನನಗೆ ಅಷ್ಟು ಶಕ್ತಿ ಇಲ್ಲ. ನಾನು ಪ್ರೆಡಿಕ್ಟ್ ಮಾಡಲ್ಲ. ಸೊ ಡೀಪಾಗಿ ಯಾರನ್ನ ಕೇಳಿದ್ರೆ ನನಗೆ ಗೊತ್ತಿದ್ದಂಥ 2 ಕಾನ್ಸೆಪ್ಟ್ ಹೇಳ್ತೇನೆ. ಅದು ಕೂಡ ಕರೆಕ್ಟ್ ಆಗಬೇಕು ಅಂತ ಇಲ್ಲ, ಬಟ್ ಅದೊಂದು ಕಾರಣ. ಬಟ್ ಆಗೋದಂಥ ಸಮಸ್ಯೆಗೆ ಕಾರಣ ಹುಡುಕೋದು ವ್ಯರ್ಥ. ಆಗಬೇಕಾದದ್ದು ನೋಡಬೇಕು. ಅದರಿಂದ ನಮ್ಮ ಬುದ್ಧಿಶಕ್ತಿಯನ್ನು, ನಮ್ಮ ಟ್ಯಾಲೆಂಟನ್ನು ತೋರಿಸಿಕೊಳ್ಳಬಹುದು. ನಾವೊಂದು ಆರ್ಟಿಕಲ್ ಬೇಕಾದ್ರೆ ಬರಿಬೋದು, 4 ಜನ 10 ಜನ ಲೈಕ್ ಮಾಡ್ಬೋದು. ಅದರಿಂದ ಆಗುವಂಥ ಉಪಯೋಗ ಏನೂ ಇಲ್ಲ. ಸಾಧ್ಯವಾದಷ್ಟು ಚೈತನ್ಯವಂತರಬೇಕು, ಅಥವಾ ಪ್ರಾಮಾಣಿಕವಾಗಿ ಇನ್ಫಾರ್ಮೇಷನ್ ಕೊಡಬೇಕು. ಪ್ರಾಮಾಣಿಕವಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಮತ್ತೆ ಇನ್ಫಾರ್ಮೇಷನ್ ಇಲ್ಲ, ಹಾಗಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡೋದಾಗಲಿ ತಲೆ ಕೆಡಿಸಿಕೊಳ್ಳಬೇಡಿ. ಏನೋ ತಲೆ ಕೆಡಿಸಿಕೊಂಡು ನೀವು ಸಂಹಿತ ಅಧ್ಯಯನ ಮಾಡಿದರೂ ಕೂಡ ನಮಗೆ ಇವತ್ತಿಗೆ ಪ್ರೆಡಿಕ್ಟ್ ಮಾಡುವಂಥ ಸ್ಥಿತಿ ನಮಗೆ ಬರೋದಿಲ್ಲ. ಅದು ಉಪಯೋಗವೂ ಇಲ್ಲ. ನೀವು ಹೇಳೋದು ಕೂಡ ಕೇಳೋರು ಯಾರೂ ಇಲ್ಲ. ಯಾಕೆಂತಂದರೆ ಶಾಸ್ತ್ರಜ್ಞರು, ಸೈಂಟಿಸ್ಟ್ಗಳು ಹೇಳಿದ್ದೇ ಸರ್ಕಾರ ಕೇಳ್ತಾ ಇಲ್ಲ. ನಿಮ್ಮ ಮಾತುಗಳು ಯಾರೂ ಕೇಳಲ್ಲ. ಅದು ನಮ್ಮ ಬುದ್ಧಿ ನಿರೂಪಣೆ ಮಾಡಿಕೊಳ್ಳಿಕ್ಕೆ, ಹೆಮ್ಮೆತನವನ್ನು ಹೇಳಿಕೊಳ್ಳಲಿಕ್ಕೆ ಬಿಟ್ಟರೆ ಎದಕ್ಕೂ ಉಪಯೋಗ ಆಗೋದಿಲ್ಲ. ಸೊ ದಯವಿಟ್ಟು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ಸೊ ಇದು ಬಹಳಷ್ಟು ಜನ ನನ್ನ ಪ್ರಶ್ನೆಗಳು ಕೇಳಿದ್ದಕ್ಕೆ ನಾನು ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದೇನೆ. ಸೊ ಇನ್ನು ಯಾರಾದರೂ ಇವತ್ತಿನ ಭಾಗದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇನಾದರೂ ಕೇಳಿ, ನೀವು ಅಧ್ಯಯನ ಮಾಡಿದ್ರಲ್ಲಿ, ನೀವು ಪ್ರಾಕ್ಟೀಸ್ ಮಾಡಿದ್ರಲ್ಲಿ, ಅದರಲ್ಲಿ ಏನಾದರೂ ಅಡಿಷನ್ಸ್ ಏನಾದರೂ ಇದ್ದರೆ ನಾನು ಅದನ್ನು ಆ್ಯಡ್ ಮಾಡ್ತೇನೆ, ಈ ಥರ ನೋಡಬೇಕು ಅಂತ ಹೇಳ್ತೇನೆ. ಆ ರೀತಿ ಪ್ರಾಕ್ಟಿಕಲಾಗಿ ಮುಂದುವರಿಯೋಣ. ಸೊ ಯಾರಾದರೂ ಪ್ರಶ್ನೆಗಳಿದ್ರು 1 by 1 ಕೇಳಿ, ಪ್ಲಸ್ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ಕೇಳಿ. ಯಾಕೆಂತಂದರೆ ಎಲ್ಲರ ಟರ್ನು ಬರಬೇಕು. ಒಬ್ಬೊಬ್ಬರು 3-4 ಪ್ರಶ್ನೆ ಕೇಳಿದರೆ ಪಾಪ ಎಲ್ಲರ ಟರ್ನು ಬರೋದಿಲ್ಲ. ನಿಮಗೆ ರೋಸ್ಟರ್ ಸಿಸ್ಟಮ್, ಎಲ್ಲರೂ ಒಂದೊಂದು ಪ್ರಶ್ನೆ ಕೇಳಿದ ಮೇಲೆ ಮತ್ತೆ ಬೇಕಾದ್ರೆ ನೀವು ಒಂದು ರೌಂಡ್ ಆದಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು. ಸೊ ಸಮಯ ನಮಗೆ 1.5 hour ಇರೋದ್ರಿಂದ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡೋಣ. ಸಾಧ್ಯವಾದಷ್ಟು ನಿಮ್ಮ ಪ್ರಶ್ನೆಗಳನ್ನು ನನಗೆ ಮುಂಚಿತವಾಗಿ ಕಳಿಸಿದರೆ ನಾನು ನೋಟ್ ಮಾಡಿಕೊಳ್ತೇನೆ, ಅವರ ಹೆಸರು ಹೇಳ್ತೇನೆ. ಅವ್ರು ಇನ್ನೂ ಅದಕ್ಕೆ ಆ ಪ್ರಶ್ನೆಗೆ ಏನಾದರೂ ಅಡಿಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ಸೊ ಈಗಾದರೆ ನಾನೇನು ಮಾಡಬೇಕು, ನೀವು ಹೇಳಬೇಕು. ನೆಕ್ಸ್ಟ್ ಟೈಮಿಂದ ಯಾರ್ಯಾರು ಪ್ರಶ್ನೆಗಳು ಕೇಳಬೇಕು ಅಂದ್ಕೊಳ್ತಾ ಇದ್ದೀರಿ, ದಯವಿಟ್ಟು ಆ ಪ್ರಶ್ನೆ, ಅವರ ಹೆಸರು ನನಗೆ ಜಸ್ಟ್ ವಾಟ್ಸಪ್ ಮೆಸೇಜ್ ಕಳಿಸಿ. ನನಗೆ ಪ್ರಶ್ನೆ ಇದೆ, ಈ ವಿಚಾರದಲ್ಲಿ ಕೇಳಬೇಕು ಅಂದ್ಕೊಳ್ತಾ ಇದ್ದೀವಿ, ಒಂದೇ ಒಂದು ಲೈನ್ ಸಾಕು. ನೀವೇನು ಆ ಪ್ರಶ್ನೆಯನ್ನು ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ. ಕ್ಲಾಸಲ್ಲಿ ನಾನು ನಿಮ್ಮ ಹೆಸರು ಕೇಳ್ತಾರೆ, ಆವಾಗ ನೀವು ಆ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇವತ್ತಿನ ದಿನ ಅನ್ಸರ್ಟನ್ ಆಗಿರುತ್ತೆ ಕ್ವಶನ್ಸು, ಬಟ್ ನೋ ಪ್ರಾಬ್ಲಮ್. ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗಳು ಕೇಳ್ಬೋದು. ಸೊ ಪ್ರಶ್ನೆಗಳನ್ನು ಶುರು ಮಾಡ್ಬೋದು. ಪ್ರಶ್ನೆಗಳು ಕೇಳುವವರು ಮಾತ್ರ ಅನ್ಮ್ಯೂಟ್ ಮಾಡಿ, ಬೀತವರೆಲ್ಲ ಕೂಡ ಮ್ಯೂಟಲ್ಲಿರಿ. ಹರೇ ಶ್ರೀನಿವಾಸ.
ದಯವಿಟ್ಟು ನೀವು ಸ್ವಲ್ಪ ದೂರ ಬಂದು ಮಾತಾಡಿ, ಯಾಕಂದರೆ ಮನೆ ಬೇಸ್ ಸೌಂಡ್ಸ್ ಎಲ್ಲ ಕೂಡ ಕೇಳ್ತಾ ಇದೆ. ಯಾರನ್ನ ಪ್ರಶ್ನೆ ಕೇಳಬೇಕು ಸ್ವಲ್ಪ ಅಟ್ಲೀಸ್ಟ್ ಸಪ್ರೇಟ್ ಯಾರು ಶಬ್ದ ಇಲ್ಲದ ಕಡೆ ಬಂದು ಕೂಡ ಕೇಳಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ಹೇಳಿ. ಅದೇ ಮೊನ್ನೆ ನಾನು ಹೇಳಿದ್ದೆ ನಿಮಗೆ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಒಬ್ರದ್ದು ಅಂತ. ಅಲ್ಲ, ಇಲ್ಲಿ ಎಲ್ಲರಿಗೂ ಹೇಳಿ, ಎಲ್ಲರಿಗೂ ಕೇಳಿ, ಏನು ಪ್ರಶ್ನೆ ಕೇಳಿ. ಇವ್ರದ್ದು ಜಾತಕ ಹೇಳ್ಬೇಕಾ ಹೆಂಗೆ ಅಂತ. ಇವರು ಕೋರ್ಟ್ ಕೇಸ್ ನಡೀತಾ ಇದೆ, ಅವ್ರು ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಪೋಸ್ಟ್ಪೋನ್ ಆಗ್ತಾ ಇದೆ, ಹೇಗೆ ಇದು ಸಾಲ್ವೇಷನ್ ಅಂತ ನಾನು ಕೇಳಿದ್ದೆ ನಿಮಗೆ. ಓಕೆ ಓಕೆ, ಕೋರ್ಟ್ ಕೇಸನ್ನು ನೀವು ಜಾತಕದಲ್ಲಿ ಹೇಗೆ ನೋಡ್ತಾ ಇದ್ದೀರಿ? ಅದು ಫಸ್ಟ್ ಅವ್ರದ್ದು ಗುರುಬಲ ಹೇಗಿದೆ ನೋಡ್ತಾ ಇದ್ದೀನಿ, ಓಕೆ ಅದು ಹೇಗಾಗುತ್ತೆ ಮತ್ತೆ ಅದರಿಂದ ಗೋಚಾರದಿಂದ ಹಿಡ್ಕೊಂಡು ಅವ್ರ ಜಾತಕ ಇದರಿಂದ ನೋಡ್ತಾ ಇದ್ದೀನಿ. ಓಕೆ 11ನೇ ಸ್ಥಾನದಲ್ಲಿ ಗೋಚಾರದಲ್ಲಿ ಗುರು ಇದ್ದಾನೆ, ಸೊ ಗುರು ಚೆನ್ನಾಗಿದ್ದಾನೆ. ಓಕೆ ಓಕೆ ಆದ್ರೆ ಜಾತಕದಲ್ಲಿ ಗುರು ಒಂದು ಅಷ್ಟು ಇದು ಇಲ್ಲ, ಪಂಚಮ ಸ್ಥಾನದಲ್ಲಿ ಇದ್ದಾನೆ ಓಕೆ ಚಂದ್ರನಿಂದ ಹಿಡಿದು. ಓಕೆ ಸೊ ಇವರಿಗೆ ತುಂಬಾ ಪೋಸ್ಟ್ಪೋನ್ ಆಗೋದು, ಕೆಲಸಗಳು ಆಗ್ತಾ ಇಲ್ಲ, ಹೇಗೆ ಇವ್ರದ್ದು ಅಂತದ್ದು ನಿಮಗೆ ಕ್ವಶನ್ ತಗೋಬೇಕು. ಇದಕ್ಕೆ ನಾನು ಉತ್ತರ ಕೊಡ್ತೇನೆ. ಸಾಮಾನ್ಯವಾಗಿ ಭೀಮಸೇನ್ ಅವರಂತ ಕೇಳಿದಂಥ ಪ್ರಶ್ನೆಯಲ್ಲಿ ಇಟ್ಸ್ ಎ ವ್ಯಾಲಿಡ್ ಕ್ವಶನ್. ಅಂದರೆ ಏನು, ಕೋರ್ಟ್ ಕೇಸ್ಗಳು ಇವತ್ತಿನ ದಿನ ಭಾಳಷ್ಟು ಬರ್ತವೆ, ಭಾಳಷ್ಟು ಜನ ಪ್ರಶ್ನೆಗಳು ಕೇಳ್ತಾರೆ. ಆದರೆ ಅವರು ಕೇಳಿದ್ದು ಜನರಲೈಸ್ಡೇ ಹೇಳಿದ್ದಾರೆ. ಸೊ ಗೋಚಾರದಲ್ಲಿ ನೋಡೋದು ಜನರಲೈಸ್. ಈಗ ಯಾವುದನ್ನ ಒಂದು ಉದ್ಯೋಗ ಬರುತ್ತಾ ಅಥವಾ ನಾನು ಅಂದುಕೊಂಡಿದ್ದಾಗತ್ತಾ ಅಂತಂಬೋದಕ್ಕೆ ಗುರುಬಲ ಅಂತಂಬೋದು ಕಾಮನ್, ಅದು ಕೋರ್ಟ್ ಕೇಸ್ಗೆ ಅಂತ ಪ್ರತ್ಯೇಕವಾಗಿ ಏನೂ ಇಲ್ಲ. ಗೋಚಾರದಲ್ಲಿ ಕೂಡ ಸೊ ಜಾತಕದಲ್ಲಿ ಕೂಡ 11ನೇ ಮನೆ ಲಾಭಸ್ಥಾನ, ಗುರು ದೃಷ್ಟಿ, ಇದೆಲ್ಲ ಕೂಡ ಕಾಮನ್ ಆಬ್ಜೆಕ್ಟ್ಸ್, ಇದೆಲ್ಲ ಕೂಡ ಜನರಲ್ ಸಕ್ಸಸ್ ಅಂತೀವಿ. ಅದಕ್ಕೆ ಕೋರ್ಟ್ ಕೇಸ್ಗಳಿಗೆ ಪರ್ಟಿಕ್ಯುಲರಾಗಿ ಏನು ಸಂಬಂಧ ಇಲ್ಲ. ಸೊ ಕೋರ್ಟ್ ಕೇಸ್ಗಳನ್ನ ನಾವು ಹೇಗೆ ನೋಡ್ತೇವೆ ಅಂತಂದರೆ, ಇದರಲ್ಲಿ ಕೆಲವಿನ ಪಾಯಿಂಟ್ಸ್ ನಾವು ನೆನಪಿಟ್ಕೊಳ್ಬೇಕು. ಪರ್ಟಿಕ್ಯುಲರ್ ಕೋರ್ಟ್ ಕೇಸ್ ಅಂದರೆ ಜಾತಕದಲ್ಲಿ ಯಾವ ಗ್ರಹ ನೋಡಬೇಕು, ಯಾವ ಮನೆ ನೋಡಬೇಕು, ಇದನ್ನು ನಾವು ತಿಳಿದಿಟ್ಕೋಬೇಕು. ಇಲ್ಲಿ ಸಾಮಾನ್ಯವಾಗಿ ನೋಡಿ, ಭಾರತದಲ್ಲಿ ಕೋರ್ಟು ಕೇಸುಗಳು ಅಂತಂದರೆ ಯೂಶ್ವಲಿ ಇದು ಡಿಲೇ. ನಿಮಗೆ ಬೆಂಗಳೂರು ಅಂತ ನಗರದಲ್ಲಿ ಒಂದು 10 ಕಿಲೋಮೀಟರ್ ನೀವು ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಳ್ಳಿ. ಜನರಲ್ ನಾರ್ಮಲ್ ಟೈಮ್ 10 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ನೀವು ನಾರ್ಮಲಾಗಿ ಒಂದು 10 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾದ್ರೆ ನಿಮಗೆ 1 ಅವರ್ ಬೇಕಾಗ್ತದೆ. 1 ಅವರ್ ಬೇಕಾಗ್ತದೆ. ಅದೇ ನೀವು ರಾತ್ರಿ ಹೊತ್ತಾಗಲಿ ಈ ಥರ ಕರೋನಾ ಬಂದ ಎಲ್ಲ ಟ್ರಾಫಿಕ್ ಇಲ್ಲದ ಟೈಮ್ ಆಗಲಿ ನೋಡಿದ್ರೆ ನಿಮ್ಗೆ ಮೇ ಬಿ 10 to 15 ಮಿನಿಟ್ಸ್ ಆಗ್ತದೆ. ಸೊ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಪ್ಲಸ್ ಕೋರ್ಟುಗಳಲ್ಲಿರುವಂಥ ಕೇಸುಗಳು ಜಾಸ್ತಿ. ನೀವು ಬೇಕಾದ್ರೆ ಒಂದು ಸ್ಟಡಿ ಮಾಡಿ, ಇರೋ ಜಡ್ಜ್ಗಳು ಕಡಿಮೆ. ನಮಗೆ ಇಷ್ಟುವರೆಗೂ ಎಷ್ಟು ಕೇಸುಗಳು ಪೆಂಡಿಂಗ್ ಇದೆ ಕೋರ್ಟ್ಗಳಲ್ಲಿ, ಎಷ್ಟು ಜಡ್ಜ್ಗಳಿದ್ದಾರೆ, ಒಂದು ಕೇಸು ಒಂದು ಕಂಪ್ಲೀಟ್ ಆಗಲಿಕ್ಕೆ ಆ್ಯಾವ್ರೇಜ್ ಎಷ್ಟು ದಿನ ಆಗ್ತದೆ, ಇದು ನೋಡಿಕೊಂಡ್ರೆ ಸುಮಾರು ಯಾರೂ ಕೂಡ ಕೋರ್ಟ್ಗಳಿಗೆ ಹೋಗಲ್ಲ. ಯಾಕಂದರೆ ಕೋರ್ಟಿಗೆ ಹೋದ್ರಿಂದ ಅದು ಆಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಸೊ ಯೂಶ್ವಲಿ ನಮ್ಮ ದೇಶದ ಜನಸಂಖ್ಯೆ, ಬರ್ತಾ ಇರುವಂಥ ಇಶ್ಯೂ, ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಕೂಡ ಕೋರ್ಟ್, ಯಾಕಂದರೆ ಟೈಮ್ ಕನ್ಸ್ಯೂಮ್ ಮಾಡಲಿಕ್ಕೆ ಕೋರ್ಟಿಗೆ ಹೋಗ್ತಾರೆ ಭಾಳ ಜನ. ಸ್ವಲ್ಪ ಟೈಮ್ ತೊಗೊಂಡು ಅಟ್ಲೀಸ್ಟ್ ಸ್ವಲ್ಪ ಕೋರ್ಟಿಗೆ ಹಾಕಿದರೆ ಟೈಮ್ ಅಂತೂ ಕಾಲಯಾಪನೆ ಮಾಡ್ಬೋದಲ್ಲ. 40 ವರ್ಷಕ್ಕೆ ಕೋರ್ಟ್ ಕೇಸ್ ಹಾಕಿರಿ 80 ವರ್ಷದಲ್ಲಿ ಗೆದ್ದಂಥ ಸಂದರ್ಭಗಳಿದೆ, 50 ವರ್ಷ 60 ವರ್ಷಗಳು ಆದಂಥ ಸಂದರ್ಭಗಳಿದೆ ಮೆಜಾರಿಟಿ ಕಾನ್ಸೆಪ್ಟ್ಸಲ್ಲಿ. ಸೊ ಇಲ್ಲಿ ಯೂಶ್ವಲಿ ಒಂದು ನೆನ್ಪಿಟ್ಕೊಳ್ಬೇಕಂತಂದರೆ, ಕೋರ್ಟ್ ಕೇಸ್ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಡಿಲೇ, ಜಾತಕಕ್ಕೆ ಸಂಬಂಧ ಇಲ್ಲ. ಈಗ ಜಾತಕಕ್ಕೆ ಸಂಬಂಧ ಬಂತು ಏನೋ ಒಂದು ಹೋಮ ಮಾಡಿಬಿಟ್ರೆ ಇದ್ದಕ್ಕಿದ್ದಂಗೆ ಆಗ್ತದೆ. ಈಗ ನಾನು ಒಳ್ಳೆ ಬೆಂಗಳೂರು ಟ್ರಾಫಿಕ್ನಲ್ಲಿ 10 ಕಿಲೋಮೀಟರು ನಾನು ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ನಾನು ಬರಬೇಕು. ಒಂದು 15 ಮಿನಿಟ್ಸ್ ಅಂದ್ಕೊಳ್ಳಿ, 10 ಕಿಲೋಮೀಟರ್ 15 ಮಿನಿಟ್ಸ್ನ ಬರಬೇಕು. ಏನಾದರೂ ಹೋಮ ಇದ್ದರೆ ಹೇಳಿದ್ರೆ ಹೆಂಗೆ ಸಾಧ್ಯ? ಬೆಂಗಳೂರಿನಂಥ ಟ್ರಾಫಿಕಲ್ಲಿ ಇಟ್ಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಕೂಡ ನಾವು ನೋಡಬೇಕಾಗ್ತದೆ. ಪ್ರಾಕ್ಟಿಕಲಿ ಕೋರ್ಟ್ ಕೇಸ್ ಅಂತಂಬುದು ಕೂಡ ಡಿಲೇ. ಎಷ್ಟೋ ಕೇಸ್ಗಳು ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ ಆಗ್ತದೆ. ನೀವು ಡಿವೋರ್ಸ್ ಕೇಸ್ ನೋಡಿ, ಎಲ್ಲ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್ಸೇ. ವೆರಿ ರ್ಯಾರ್ ಕೇಸಸ್. ನಿಮಗೆ ಡಿವೋರ್ಸ್ ಬೇಗ ಬೇಕು ಅಂದರೆ ಔಟ್ ಆಫ್ ದ ಕೋರ್ಟ್ ಸೆಟಲ್ಮೆಂಟ್, ಕಾಂಪ್ರಮೈಸಿಗೆ ಬಂದ್ಬಿಡ್ಬೇಕಾಗುತ್ತೆ. ಸೊ ಅದಕ್ಕೆ ಇದೊಂದು ಕೋರ್ಟಿಗೆ ನ್ಯಾಯಕ್ಕೆ ಹೋಗಿ ನಮ್ಗೊರೆಯ ಆಗತ್ತಾ ಅಂತಂದರೆ ಇವತ್ತಿನ ಸಿಸ್ಟಮಲ್ಲಿ ಅದು ಹೊಂದಾಣಿಕೆ ಆಗೋದಿಲ್ಲ. ಫಸ್ಟಲ್ಲಿ ಕೋರ್ಟ್ ಅಂದ್ರೆ ಡಿಲೇ. ಸೊ ನಮ್ಮ ಪ್ರಕಾರ ಬೇಗ ಆಗತ್ತೆ ಅಂತಂದರೆ ಒಂದು 2-3 ವರ್ಷದಲ್ಲಿ ಆಗ್ಬೋದು. ಒಂದು 2-3 ವರ್ಷದಲ್ಲಿ ಆಗಬೇಕು ಅಂತಂದರೆ ನೀವು ಒಂದು 2-3 ವರ್ಷದ ಗೋಚಾರವನ್ನು ಅನಲೈಸ್ ಮಾಡಬೇಕಾಗ್ತದೆ. ಈ ತಿಂಗಳಾಗ್ತದೆ, ಬರೋ ತಿಂಗಳಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ತಿಂಗಳಲ್ಲಿ ಮುಗಿಯುವಂಥದ್ದು ಕೇಸುಗಳು ತುಂಬ ಕಷ್ಟ. ಮುಗೀತದೆ ಯಾವಾಗ ಅಂತಂದರೆ ತುಂಬ ದುಡ್ಡು ಸುರಿಬೇಕು, ದುಡ್ಡು ಸುರಿದು ಎಕ್ಸ್ಟ್ರಾರ್ಡಿನರಿ ಆಗಬೇಕು. ಈಗ ಕೆಲವಿನ ಜನ ಪ್ರೆಸ್ಟೇಜ್ ಇಶ್ಯೂಸ್ ಇರುತ್ತೆ, ಪ್ರೆಸ್ಟೇಜ್ಗೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಅಂಥವ್ರ ಕೇಸುಗಳು ಸ್ವಲ್ಪ ಬೇಗ ಆಗ್ತದೆ.
ಸೊ ದುಡ್ಡಿಗೋಸ್ಕರವೇ, ದುಡ್ಡು ಪಡಿಲಿಕ್ಕೆ, ಪ್ರಾಪರ್ಟಿ ಪಡಿಲಿಕ್ಕೋಸ್ಕರವೇ ಕೇಸ್ ಅಂತಂದರೆ ಯೂಶ್ವಲಿ ಇಟ್ ಟೇಕ್ಸ್ ಟೈಮ್. ಯಾಕಂದರೆ ನಮ್ಮ ಇದಕ್ಕೆ ಪ್ರಯಾರಿಟಿ ಕೊಡಿ, ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಯಾರಿಟಿ ಕೇಸ್ಗಳು ಭಾಳ ಇರ್ತವೆ. ಹಾಗಾಗಿ ವಾಯಿದಾಗಳಾಗ್ತಾ ಇರ್ತವೆ. ಹಾಗಾಗಿ ಜನರಲ್ ಆಗಿ ಕೋರ್ಟ್ ಕೇಸ್ ಅಂತ ಡಿಲೇ, ಯಾರನ್ನ ಬಂದು ಜಾತಕವನ್ನು ತೋರಿಸಿ ಯಾವಾಗ ಆಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಂತ ಕೇಳಿದ್ರೆ ಜನರಲ್ ಕ್ರೈಟೀರಿಯಾ ಫಸ್ಟು ಆಲೋಚನೆ ಮಾಡಿ. ಜಾತಕವನ್ನು ನೋಡ್ಲಿಕ್ಕೆ ಹೋಗಬೇಡಿ, ಜಸ್ಟ್ ಜನರಲ್ ಕ್ರೈಟೀರಿಯಾ ಇಸ್ ಡಿಲೇ. ಮಿನಿಮಮ್ 1 year ಆಗ್ತದೆ. ಆ 1 year ಕೂಡ ಆಯಿತು ಅಂತಂದರೆ ಗ್ರೇಟ್. ಅದು ತುಂಬ ದುಡ್ಡು ಖರ್ಚು ಮಾಡಬೇಕು, ಇನ್ಫ್ಲೂಯೆನ್ಸ್ ಮಾಡಬೇಕು, ಅದರ ಜೊತೆ ಸ್ವಲ್ಪ ದೈವ ಬಲ ಇರಬೇಕು. ಈ ಥರ ಇದ್ದರೆ ಬೇಗ ಆಗ್ತದೆ. ಮಾನವ ಪ್ರಯತ್ನ ಪ್ಲಸ್ ದೈವಾನುಗ್ರಹ ಎರಡೂ ಇರಬೇಕು. ನಾವು ಜಾತಕದಲ್ಲಿ ನೋಡೋದೇನೆಂದರೆ ದೈವಾನುಗ್ರಹ ಮಾತ್ರ ನೋಡ್ತೇವೆ. ದೈವಾನುಗ್ರಹ ಇದೆಯಾ ಇಲ್ಲ ಅಂತ ನಾವು ಹೇಳ್ತೇವೆ. ಗುರುಬಲ ಬಂದಿದೆ, ಈ ಕೋರ್ಟ್ ಕೇಸಿಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಹೀಗಿದೆ ಅಂತ ನಾವು ಹೇಳ್ತೇವೆ. ಅಟ್ ದ ಸೇಮ್ ಟೈಮ್ ಪುರುಷ ಪ್ರಯತ್ನ ಕೂಡ ಇರಬೇಕು. ಇವತ್ತಿನ ದಿನ ಪುರುಷ ಪ್ರಯತ್ನ ಕೋರ್ಟ್ ವಿಚಾರಗಳಲ್ಲಿ ಏನಂತಂದರೆ ಒಳ್ಳೆ ಲಾಯರನ್ನು ಹೈರ್ ಮಾಡ್ಕೊಳ್ಬೇಕು, ಅವನು ಚೆನ್ನಾಗಿ ದುಡ್ಡು ಕೊಡಬೇಕು, ಕೋರ್ಟಲ್ಲಿ ಎಲ್ಲ ಖರ್ಚುಗಳು ಮಾಡಬೇಕು. ಇವತ್ತು ಯಾವುದೂ ಕೂಡ ಕೋರ್ಟು ಪ್ರಾಮಾಣಿಕತೆ ಇದೆರಡೂ ಕೂಡ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡಬೇಕಾದಂಥ ವಿಚಾರ. ಎರಡೂ ಕೂಡ ಸೇಮ್ ಆ್ಯಂಗಲಲ್ಲಿ ನೋಡ್ಲಿಕ್ಕೆ ಬರಲ್ಲ. ಸೊ ಪ್ರಾಮಾಣಿಕತವಾಗಿ ನಮಗೆ ಬೇಕು ಅಂತಂದರೆ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಸ್ವಲ್ಪ ಕಾಮನ್ ಸೆನ್ಸ್ ಗ್ರೌಂಡಲ್ಲಿ ನಾವು ಆಲೋಚನೆ ಮಾಡಬೇಕು. ಓಕೆ, ಪುರುಷ ಪ್ರಯತ್ನ ಇರ್ತದೋ ಇಲ್ಲವೋ ಪಕ್ಕಕ್ಕಿಡೋಣ, ನಾವು ದೈವಾನುಗ್ರಹ ವಿಚಾರಕ್ಕೆ ಬರೋಣ. ದೈವಾನುಗ್ರಹ ಅಂತಂದರೆ ಜಾತಕದಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ಕೋರ್ಟ್ ವಿಚಾರಗಳಲ್ಲಿ ಅಂತ ನಾವು ಅಂದುಕೊಂಡ್ರೆ, ಸೊ ಜಾತಕದಲ್ಲಿ ನೋಡಿ, ಕೋರ್ಟ್ಗೆ ಸಂಬಂಧಪಟ್ಟ ಕೇಸುಗಳಲ್ಲಿ ಮುಖ್ಯವಾಗಿ ನೋಡುವಂಥದ್ದು ಯಾವುದನ್ನು ನೋಡಬೇಕು ಅಂತಂಬೋದು ಇಲ್ಲಿ ಹೇಳ್ತೇವೆ. ಮೊದಲು ಲಗ್ನ ನೋಡ್ತೇವೆ. ಲಗ್ನ ಅಂತಂದರೆ ಜಾತಕದಲ್ಲಿ ಲಗ್ನ ಬಲವಾಗಿರಬೇಕು. ಫಸ್ಟ್ ನಾನು ಬಲವಾಗಿರಬೇಕು, ನಾನು ನನ್ನ ಪುಣ್ಯ, ಫಸ್ಟ್ ನಾನು ಬಲಿಷ್ಠವಾಗಿದ್ರೆ ತಾನೇ ಫೇಸ್ ಮಾಡಲಿಕ್ಕೆ. ನಾನೇ ಭಯದಿಂದ ಇದ್ದೆ ಅಂತ ಅಂದ್ಕೊಳ್ಳಿ, ಅದೃಷ್ಟಹೀನನಾಗಿದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ಫಸ್ಟು ಜಾತಕದಲ್ಲಿ ಲಗ್ನ ಹೇಗಿದೆ ಅಂತ ನೋಡಬೇಕು. ಎರಡನೇದು, ಜಾತಕದಲ್ಲಿ 6ನೇ ಮನೆಯನ್ನು ನೋಡಬೇಕು. 6ನೇ ಮನೆ ಶತ್ರು ಅಂದ್ರೆ ಋಣ, ರೋಗ, ಶತ್ರು ಅಂತಿದೆ. ಶತ್ರು ಅಂದರೆ ಏನು? ಶತ್ರುತ್ವ ಬೆಳೆಯೋದೆಲ್ಲಿ? ಕೋರ್ಟುಗಳಲ್ಲೇ. ಶತ್ರುತ್ವ ಆದರೆ ತಾನೇ ಕೋರ್ಟುಗಳಿಗೆ ಹೋಗ್ತೀವಿ. ಒಂದು ಸಾಮಾನ್ಯವಾದ ಶತ್ರುತ್ವ ಇದೆ, ಅವನ ಜೊತೆ ಮಾತಾಡಲ್ಲ, ಅವನ ಜೊತೆ ನಾವು ಏನು ಇಟ್ಕೊಳ್ಳೋದಿಲ್ಲ. ತುಂಬ ಕಾಮನ್ ಆಗಿ ಏನೋ ನಮಗೂ ಅವ್ರಿಗೂ ಹೋಗೋದು ಬರೋದಿದ್ರೆ ಇಮಿಡಿಯೇಟ್ಲಿ ನಾವು ಹೊರಗೆ ಬರಲಿಕ್ಕೆ ಕೋರ್ಟಿಗೆ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತೇವೆ. ಸೊ ಅದಕ್ಕಾಗಿ ಕೋರ್ಟ್ ರೋಲ್ ಪ್ಲೇ ಆಗೋದು ಮುಖ್ಯವಾದಂಥ ಮನೆ ಯಾವುದು ಅಂದರೆ 6ನೇ ಮನೆ. ಜಾತಕದಲ್ಲಿ 6ನೇ ಮನೆಯನ್ನು ನೋಡಿ. 6ನೇ ಮನೆಯನ್ನು ನೋಡೋದು ಅಂತಂದರೆ 6ನೇ ಮನೆಗೆ ಏನಾದರೂ ಪಾಪ ಸಂಬಂಧ ಬಂದರೆ, ರಾಹು ಸಂಬಂಧ ಆಗಲಿ, ಶನಿ ಸಂಬಂಧ ಆಗಲಿ, ಕುಜನ ಸಂಬಂಧ ಆಗಲಿ, ರಾಹುಕೇತುಗಳು, ಈ ಸ್ವಲ್ಪ ಸೂರ್ಯದ ಪಾಪಗ್ರಹಗಳ ಸಂಬಂಧ ಬಂದರೆ ನಿಮಗೆ ಇಶ್ಯೂಸ್ ಅಂತ ಇರುತ್ತೆ. ಕೋರ್ಟಿಗೆ ಹೋಗ್ತೀವೋ ಬೇಡೋ ಬೇರೆ ವಿಚಾರ, ಸಣ್ಣ ಪುಟ್ಟ ಇಶ್ಯೂಸ್ ಇರುತ್ತೆ. ಸಣ್ಣ ಪುಟ್ಟ ಇಶ್ಯೂಸ್ ಇದ್ದಕ್ಕೆ ಎಲ್ಲದಕ್ಕೂ ನಾವು ಕೋರ್ಟಿಗೆ ಹೋಗಲ್ಲ. ಇಫ್ ದ ಅಮೌಂಟ್ ಈಸ್ ವೆರಿ ಬಲ್ಕ್, ನಮ್ಮ ಮನೆ ಪಕ್ಕದವನಿಗೆ 1000 ರೂಪಾಯಿ ಸಾಲ ಕೊಟ್ಟೆ, ಅವನು ಕೊಡ್ತಾ ಇಲ್ಲ, ಎಷ್ಟು ಮಾಡಿದ್ವಿ, 1000 ರೂಪಾಯಿಗೆ ಆಗೋಸ್ಕರ ಯಾರನ್ನ ಕೋರ್ಟಿಗೆ ಹೋಗ್ತಾರೆ. 1000 ರೂಪಾಯಿ ಕೋರ್ಟಿಗೆ ಹೋದರೆ ನಿಮಗೆ 10,000 ಖರ್ಚಾಗ್ತದೆ. ಹಾಗಾಗಿ ಅಂಥದಕ್ಕೆ ಹೋಗಲ್ಲ. ಇಫ್ ದ ಅಮೌಂಟ್ ಆ್ಯಂಡ್ ಪ್ರಾಪರ್ಟಿ ಈಸ್ ಬಲ್ಕ್ ಆರ್ ಪ್ರೆಸ್ಟೇಜಿಯಸ್ ಇಶ್ಯೂ, ಆವಾಗ ನಾವು ಕೋರ್ಟಿಗೆ ಹೋಗ್ತೇವೆ. ಎಲ್ಲದಕ್ಕೂ ನಾವು ಕೋರ್ಟಿಗೆ ಹೋಗಲ್ಲ. ಹಾಗೆ 6ನೇ ಮನೆಗೆ ಪಾಪಗ್ರಹಗಳಿದ್ದಷ್ಟು ಮಾತ್ರಕ್ಕೆ ಹೆದರೋದು ಬೇಕಾಗಿಲ್ಲ. ಇಫ್ ದ ಟ್ರಾನ್ಸಾಕ್ಷನ್ ಈಸ್ ವೆರಿ ಹ್ಯೂಜ್, 6ನೇ ಮನೆಗೆ ಪಾಪಗ್ರಹಗಳಿದ್ದು ಪಾಪ ಸಂಬಂಧ ಬಂದು ಆ ಅಮೌಂಟ್ ಟ್ರಾನ್ಸಾಕ್ಷನು ದೊಡ್ಡ ಬಲ್ಕ್ ಆದರೆ ಅವ ನಾವೇನು ಮಾಡ್ತೇವೆ, ಕೋರ್ಟ್ಗೆ ಹೋಗ್ತೇವೆ. ಸೊ ಯೂಶ್ವಲಿ 6ನೇ ಮನೆಗೆ ಪಾಪ ಸಂಬಂಧ ಇದ್ದರೆ ಏನು ಹೇಳಬೇಕು, ಸ್ವಲ್ಪ ಕೊಲೀಗ್ಸ್ ಜೊತೆ, ಬಂಧುಗಳ ಜೊತೆ ಜಾಗೃತಿಯಾಗಿರಿ. ಕೋರ್ಟ್ ಕೇಸ್ಗಳು ಯಾರು ಹೇಳದೇ ಬಿಡಲಿ. 6ನೇ ಮನೆಗೆ ಪಾಪ ಸಂಬಂಧ ಇದ್ದರೆ ಎಲ್ಲರಿಗೂ ಕಾಮನ್ ಗೈಡೆನ್ಸ್ ಕೊಡಬೇಕು. ಸೊ ಜಾಸ್ತಿ ನಿಮ್ಮ ಸಬಾರ್ಡಿನೇಟ್ಸ್ ಮೇಲಾಗಲಿ, ಯಾಕೆಂದರೆ ಶತ್ರುಗಳಾಗುವಂಥ ಅವಕಾಶ ಇದೆ. ಅದು ತುಂಬ ದೊಡ್ಡದಾಯ್ತು ಅಂದ್ಕೊಳ್ಳಿ ಪ್ರಾಬ್ಲಮ್. ಅದಕ್ಕೆ ದೊಡ್ಡದಾಗಲಾರ್ದ ನಾವೇನು ಮಾಡ್ತೇವೆ, ಮುಂಚಿತವಾಗಿ ಅವನಿಗೆ ಅವೇರ್ನೆಸ್ ಕೊಡ್ತೇವೆ. 6ನೇ ಮನೆಗೆ ಪಾಪಗ್ರಹಗಳಿದ್ದರೆ ಇಲ್ಲ, ಸ್ವಲ್ಪ ನೀವು ನಿಮ್ಮ ಸಬಾರ್ಡಿನೇಟ್ ಜೊತೆ ತುಂಬ ಜಾಗೃತಿಯಾಗಿರಿ. ಈ ಬಂಧು ಬಳಗದ ಜೊತೆ ಸಾಲ ತಗೊಳ್ಬೇಡಿ, ಸಾಲ ತಗೊಂಬೋ ವಿಚಾರದಲ್ಲಿ ಸಾಲ ತಗೋಬೇಡಿ, ಸಾಲ ಕೊಡಬೇಡಿ. 6ನೇ ಮನೆಗೆ ಪಾಪ ಸಂಬಂಧ ಬಂದರೆ ಅವ್ರಿಗೆ ಗೈಡೆನ್ಸ್ ಹೇಳಲೇಬೇಕು, ಸಾಲ ತಗೋಬೇಡಿ, ಸಾಲ ಕೊಡಬೇಡಿ, ಯಾಕಂದರೆ ಶತ್ರುತ್ವ ಬೆಳೀತದೆ. ಇಫ್ ದ ಅಮೌಂಟ್ ಈಸ್ ಬಲ್ಕ್, ಶತ್ರುತ್ವ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಕೋರ್ಟಿಗೆ ಹೋಗ್ತಾರೆ. ಅದು ಕಾಮನ್ ಅದು. ಸೊ ಹಾಗಾಗಿ
ಮುಂಚಿತವಾಗಿ ಯಾರ್ದಾದ್ರೂ ಜಾತಕದಲ್ಲಿ ಈ ರೀತಿ 6ನೇ ಮನೆಗೆ ಪಾಪ ಸಂಬಂಧ ಕಾಣಿದ್ರೆ ಸಾಲ ತಗೋಬೇಡಿ, ಸಾಲ ಕೊಡಬೇಡಿ ಅಂತ ಪರ್ಫೆಕ್ಟಾಗಿ ಹೇಳ್ಬಿಡಿ. ಅವನು ತಗೊಳ್ಳಿಲ್ಲ, ಅವೇ ಜಾಗೃತಿಯಾಗಿದ್ದ ಅಂದರೆ ತೊಂದರೆ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು ಬರ್ತವೆ. ನಿಂಗೆ ನಾನು ಅದು ಕೊಟ್ಟೆ, ನನಗೆ ಈ ಸಹಾಯ ಮಾಡಲಿಲ್ಲ, ನಾನು ನಿಂಗೆ ಅಷ್ಟು ಹೆಲ್ಪ್ ಮಾಡಿದ್ನಲ್ವ. ನಮ್ಮ ಮನೆಗಳಲ್ಲಿ ಜಗಳಗಳಿಲ್ವಾ? ಹೆಣ್ಣು ಮಕ್ಕಳಲ್ಲಿ ಜಗಳಗಳಿಲ್ವಾ? ನಾನು ಮದುವೆಗೆ ಹೋಗಿದ್ದೆ, ನಾನು ಅವ್ರ ಮದುವೆಯಲ್ಲಿ ಒಳ್ಳೆ ಸೀರೆ ಕೊಟ್ಟೆ, ನಂಗೆ ನೋಡಿ ಇಂಥ 300 ರೂಪಾಯಿ ಸೀರೆ ಕೊಟ್ಟಿದ್ದಾರೆ. ಜಗಳ ಇಲ್ವಾ? ಅದು ಕೂಡ ಜಗಳವೇ, ಬಟ್ ಅದಕ್ಕೋಸ್ಕರ ಯಾರು ಕೋರ್ಟಿಗೆ ಹೋಗಲ್ಲ. ಅದೆಲ್ಲ ಕೂಡ ಫ್ಯಾಮಿಲಿ ಕೋರ್ಟ್ ಅಂದರೆ ಕೂಡ ಅದು ಕೂಡ ಬೇರೆ ಆಗ್ತದೆ. ನಮ್ಮ ಮನೆಯಲ್ಲೇ ಅದು ಸಾಧ್ಯವಾದಷ್ಟು ಅದನ್ನು ತಗೊಳ್ತೇವೆ. ಕೊನೆಗೆ ಫೈನಲೈಸ್ ಜಡ್ಜ್ಮೆಂಟ್ ಏನಾಗುತ್ತೆ? ನಿನ್ನ ಸೀರೆ ನೀ ತಗೋ, ನನ್ನ ಸೀರೆ ತಗೋ, ನಿಮ್ಮ ಮನೆ ನಾವು ಬರಲ್ಲ, ನಮ್ಮ ಮನೆ ನೀವು ಬರೋದು ಬೇಡ, ನಿಮ್ಮ ಫಂಕ್ಷನ್ಸ್ ನಾವು ಬರಲ್ಲ, ನಮ್ಮ ಫಂಕ್ಷನ್ಸ್ ನೀವು ಬರಬೇಡ, ಸೆಟಲ್ಮೆಂಟ್ ಆಯಿತು. ಇದೇ ಬಲ್ಕ್ ಆದರೆ ಕೋರ್ಟಿಗೆ ಹೋಗ್ತೇವೆ. ಹಾಗಾಗಿ 6ನೇ ಮನೆಗೆ ಪಾಪಗ್ರಹಗಳ ಸಂಬಂಧ ಬರೋದು ಸಣ್ಣದಕ್ಕಾಗಲೂ ದೊಡ್ಡದಕ್ಕಾಗಲೂ ಕಾರಣ ಅದೇ. ಅದು ಕಾಂಬಿನೇಷನ್ ಇದ್ದು ದೊಡ್ಡದೇನಾದರೂ ಇದ್ದರೆ, ಟ್ರಾನ್ಸಾಕ್ಷನ್ ಇದ್ದರೆ, ಆವಾಗ ನಾವು ಕೇರ್ಫುಲ್ ಆಗಿರಬೇಕು. ಯೂಶ್ವಲಿ ಈಗ 6ನೇ ಮನೆಗೆ ಪಾಪಗ್ರಹಗಳಿದ್ದಾಗ ನಾವು ಬಿಸ್ನೆಸ್ ಮಾಡ್ತೀನಿ ಅಂತ ಯಾರನ್ನ ಬಂದರೆ, ಪಾರ್ಟ್ನರ್ಶಿಪ್ ಬೇಡಪ್ಪ, ನೀನು ಒಬ್ಬನೇ ಮಾಡ್ಕೊ ಅಂತ ಹೇಳಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ತಂದ್ಕೊಡಿ, ಮತ್ತೆ ಗಲಾಟೆಗಳು ಶುರುವಾಗ್ತದೆ. ಇದು ಮುಂಚಿತವಾಗಿ ನಾವು ಎಚ್ಚರಿಸುವಂಥ ವಿಚಾರ. ಮತ್ತು 7ನೇ ಮನೆ ಏನೇನಂತೀವಿ ನಾವು? ಅಪೋನೆಂಟ್ ಅಂತೀವಿ. ಅಂದರೆ ನಾವು ಯಾರ ಮೇಲೆ ಕೇಸ್ ಹಾಕ್ತೀವಿ, ಯಾರ ಮೇಲೆ ಗಲಾಟೆ ಮಾಡಿಕೊಂಡಿದ್ದೀವಿ, ಅದು 7ನೇ ಮನೆ. ಸೊ 7ನೇ ಮನೆಗೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದಿದ್ದರೆ ಅವನು ನಮ್ಮ ಮೇಲೆ ಕೋರ್ಟಿಗೆ ಹೋಗಿ ನಮ್ಮ ಮೇಲೆ ತುಂಬ ಫೆರೋಷಿಯಸ್ ಆಗಿ ಅಗ್ರಿಮೆಂಟ್ಸು ಅದೆಲ್ಲ ಕೂಡ ತುಂಬ ವಾಲ್ನರಬಲ್ ಆಗಿರುತ್ತೆ. ಅವ್ನು ನಮ್ಮ ಹತ್ರ ಏನೋ ಅಗ್ರಿಮೆಂಟ್ ಮಾಡ್ಕೊಳ್ತಾನಲ್ಲ, ತುಂಬ ಮೋಸಪೂರಿತವಾಗಿರುತ್ತೆ. ಅದಕ್ಕೆ 7ನೇ ಮನೆಗೆ ಪಾಪಗ್ರಹಗಳಿದ್ದಾಗ ಪ್ರತ್ಯರ್ಥಿಗಳ ಹತ್ರ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವನು ನಮ್ಮ ಮೇಲೆ ಸಾಧ್ಯವಾದಷ್ಟು ಔಟ್ ಆಫ್ ದ ಕೋರ್ಟ್ ಸೆಟಲ್ ಮಾಡ್ಕೋಬೇಕು. 7ನೇ ಮನೆ, ಯಾಕೆಂದರೆ ಅವನು ನಿಮ್ಮ ಮೇಲೆ ಎಷ್ಟು ದೊಡ್ಡ ಅಲಿಗೇಷನ್ ಹಾಕಲಿಕ್ಕೂ ಪ್ರಯತ್ನ ಮಾಡ್ತಾನೆ. ಅವನು ಗೆಲ್ಲಲಿಕ್ಕೆ ಬೇಕಾದಂಥ ನೆಗೆಟಿವ್ ಮಾರ್ಗಗಳೆಲ್ಲವನ್ನೂ ಓದ್ತಾನೆ. ಅದೇ 7ನೇ ಮನೆಗೆ ಪಾಸಿಟಿವ್ ಶುಭ ಗ್ರಹಗಳಿದ್ದರೆ ಔಟ್ ಆಫ್ ದ ಕೋರ್ಟ್ ಸೆಟ್ಲ್ ಆಗಿಬಿಡುತ್ತೆ. ಇಲ್ಲ ಹೋಗಲಿ ಬಿಡು, ನಾವಿಬ್ಬರು ಜಗಳ ಆಡ್ಕೊಂಡಿದ್ದೀವಿ, ಆದರೆ ಆಯಿತು, ಸುಮ್ಮನೆ ನಂದು ದುಡ್ಡು ಖರ್ಚು, ನಿಂದು ದುಡ್ಡು ಖರ್ಚು, ಯಾಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡೋಣ ಅಂತ ಒಂದು ಸೆಟ್ಲ್ಮೆಂಟಿಗೆ ಬಂದ್ಬಿಡುತ್ತೆ. ಯಾವಾಗ 7ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂದಾಗ. ಪಾಪಗ್ರಹಗಳ ಸಂಬಂಧ ಬಂದಾಗ ತುಂಬ ಲೆಂಗ್ತಿ ಆಗ್ತದೆ, ಅದು ಬೇಗ ಆಗೋದಿಲ್ಲ. ಅದಕ್ಕೆ ಬೇಗ ಆಗುತ್ತಾ ಇಲ್ವ ಕೋರ್ಟ್ ಕೇಸ್ ಸೆಟಲ್ಮೆಂಟ್ ಅಂದರೆ 7ನೇ ಮನೆಯನ್ನು ನೋಡಿ. 7ನೇ ಮನೆಗೆ ಶುಭ ಗ್ರಹಗಳ ಸಂಬಂಧ ಬಂದಿದ್ದರೆ ಬೇಗ ಆಗ್ತದೆ, ಅವನು ಕಾಂಪ್ರಮೈಸಿಗೆ ಬರ್ತಾನೆ. ಇಲ್ಲ ಅಂತಂದರೆ ಕಾಂಪ್ರಮೈಸಿಗೆ ಬರೋದಿಲ್ಲ. ಸೊ ಇಟ್ ಟೇಕ್ಸ್ ಲಾಂಗ್ ಟೈಮ್. ಹಾಗೆ ಅನಲೈಸ್ ಮಾಡಿ. ಆಮೇಲೆ 8ನೇ ಮನೆ. 8ನೇ ಮನೆಗೆ ಏನಾಗುತ್ತೆ ಅಂತಂದರೆ ತುಂಬ ದುಡ್ಡು ಖರ್ಚಾಗ್ತದೆ. ಅಟ್ ದ ಸೇಮ್ ಟೈಮ್ ಸ್ಟ್ರಗಲು ಆಗ್ತದೆ. 8ನೇ ಮನೆಗೆ ಯಾರಾದರೂ ಕೋರ್ಟ್ ಕೇಸ್ಗಳು ಹೋಗಬೇಕು ಅಂತ ಅಂದುಕೊಂಡವನು ಅವನು ಆ್ಯಕ್ಚುಲಿ ಜಾತಕವನ್ನು ತೋರಿಸಿ ಹೋದರೆ ಉತ್ತಮ. ನಾನು ಕೋರ್ಟಿಗೆ ಹೋಗ್ಲಾ ಬೇಡ ಅಂತ ಹೋಗಿ ಮೇಲೆ ಮತ್ತೆ ನಂಗೆ ಆಗುತ್ತಾ ಅಂದರೆ ಯಾರೇನು ಮಾಡೋಕ್ಕೂ ಆಗಲ್ಲ. ಏಕೆಂದರೆ 7ನೇ ಮನೆ 8ನೇ ಮನೆ ಪಾಪಗ್ರಹಗಳ ಸಂಬಂಧ ಬಂದರೆ ಕೋರ್ಟಿಗೆ ಹೋದ್ರೂ ಅವನು ಪ್ರಯೋಜನ ಇಲ್ಲ, ಸುಮ್ಮನೆ ಕಾಲಯಾಪನ ಆಗ್ತದೆ, ದುಡ್ಡು ವೇಸ್ಟ್ ಆಗ್ತದೆ. ಏನಾದರೂ ಪರಿಹಾರ ಏನೂ ಇಲ್ಲ. ಪರಿಹಾರಗಳು ಯಾವುದಕ್ಕೆ ಅಂತಂದರೆ, ಇನ್ನು ಮಾನಸಿಕವಾದ ಸಮಸ್ಯೆಗಳಿಗೆ ಪರಿಹಾರ ಇದೆ, ಕೆಲವಿನ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಈಗ ಬೆಂಗಳೂರಂಥ ಟ್ರಾಫಿಕಲ್ಲಿ 10 ನಿಮಿಷದಲ್ಲಿ ನಾನು 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕೇನೋ, ಪರಿಹಾರ ಹೇಳ್ರಿ ಅಂದರೆ ಫ್ಲೈಟ್ ತೊಗೋಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದು ಫ್ಲೈಟ್ ತೊಗೋಬೇಕು ಅಂತಂದ್ರು ಅಥವಾ ಹೆಲಿಕಾಪ್ಟರ್ ಚಾಪರ್ ತೊಗೋಬೇಕು ಅಂದ್ರೂ ಎಲ್ಲೋ ಹೋಗಬೇಕು, ಅದಕ್ಕೆ ಅಲ್ಲಿಗಾದರೂ ಟ್ರಾಫಿಕ್ ಇರುತ್ತಲ್ಲ. ಸೊ ಇದಕ್ಕೆ ಸಮಸ್ಯೆಯಲ್ಲಿ ಕೈ ಹಾಕಿದ ಮೇಲೆ ಪರಿಹಾರ ಅಂದರೆ ಏನು ಮಾಡೋಕ್ಕಾಗಲ್ಲ. ಜಾತಕದಲ್ಲಿ 7ನೇ ಮನೆ 6, 7, 8 ನೋಡಿ ಪಾಪಗ್ರಹಗಳ ಸಂಬಂಧ ಬಂತು ಅಂತಂದರೆ, ಶುಭಗ್ರಹಗಳ ಸಂಬಂಧ ಇಲ್ಲ ಅಂದರೆ ಕಾಲಯಾಪನೆ ಆಗ್ತದೆ, ದುಡ್ಡು ಖರ್ಚಾಗ್ತದೆ, ಹರಾಸ್ಮೆಂಟ್ ಆಗ್ತದೆ. ಜಾತಕ 6, 7, 8 ಮನೆಗೆ ಅಟ್ಲೀಸ್ಟ್ ಶುಭಗ್ರಹಗಳ ಸಂಬಂಧ ಬಂದರೆ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ, ಅವನ ಪರವ ಆಗ್ತದೆ, ಸ್ವಲ್ಪ ಡಿಲೇ ಆಗ್ತದೆ, ಯಾಕಂದರೆ ಪಾಪ ಸಂಬಂಧ ಇದಲ್ವ, ಡಿಲೇ ಆಗ್ತದೆ. ಸೊ ಹಾಗಾಗಿ 6, 7, 8 ಈ ಮನೆಗಳಿಗೆ ಶುಭಗ್ರಹಗಳ ಸಂಬಂಧ ಬಂದು ಆ ಶುಭಗ್ರಹಗಳ ದಶೆ ಏನಾದರೂ ನಡೀತಾ ಇದ್ದು ಆ ಸಮಯದಲ್ಲಿ ಏನಾದರೂ ಗುರುಬಲ ಇದ್ದರೆ ಅವನ ಪರವಾಗಿ ಕೇಸು ಆಗ್ತದೆ. ಅದೇ ಸಮಯದಲ್ಲಿ 6, 7, 8 ಮನೆಗೆ ಸಂಬಂಧಗಳಿರುವಂಥ ಪಾಪಗ್ರಹಗಳ ದಶೆ ನಡೀತಾ ಇದ್ದರೆ, ಗೋಚಾರದಲ್ಲಿ ಗುರುಬಲ ಇಲ್ಲದೇ ಇದ್ದರೆ ಆವಾಗ ಅವನ ಪರವಾಗಿ ಆಗೋದಿಲ್ಲ. ಎಸ್ಪೆಷಲಿ ನನ್ನ ಪರವಾಗಿ ಆಗುತ್ತಾ ಇಲ್ಲ ಕೇಸು ಅಂತ ಕೇಳಿದಾಗ ಏಕಾದಶ ಸ್ಥಾನವನ್ನು ನೋಡ್ತೇವೆ, 11ನೇ ಮನೆ ನೋಡ್ತೇವೆ. ಆ 11ನೇ ಮನೆಗೆ 6ನೇ ಮನೆಗೆ ಲಿಂಕ್ ಇರಬೇಕು. 6ನೇ ಮನೆ ಅಧಿಪತಿ 11ನೇ ಮನೆಗಾಗಲಿ, 11ನೇ ಮನೆ ಅಧಿಪತಿ 6ನೇ ಮನೆಗಾಗಲಿ
ಸೊ 11ನೇ ಮನೆಯ ಅಧಿಪತಿ 6ನೇ ಮನೆಯನ್ನು ನೋಡೋದಾಗ್ಲಿ, ಅಧಿಪತಿಯನ್ನು ನೋಡೋದಾಗ್ಲಿ, ಅಟ್ಲೀಸ್ಟ್ ಏನೋ ಒಂದು ರಿಲೇಷನ್ಶಿಪ್ ಇರಬೇಕು. ಲಾಭಾಧಿಪತಿ ಚೆನ್ನಾಗಿರ್ತಾನೆ, ಆದರೆ ಕೋರ್ಟ್ ವಿಷಯದಲ್ಲಿ ಲಾಭ ಆಗಬೇಕಲ್ವಾ, ಬೇರೆ ವಿಷಯದಲ್ಲಿ ಲಾಭ ಆಗ್ತದೆ. ಸೊ ಕೋರ್ಟ್ ವಿಷಯದಲ್ಲಿ ನನ್ನ ಫೇವರ್ ಆಗಬೇಕು ಅಂತಂದರೆ ಅವರ ಜಾತಕದಲ್ಲಿ ಏಕಾದಶ ಸ್ಥಾನದಕ್ಕೆ ಮತ್ತು 6ನೇ ಮನೆಗೆ ಸಂಬಂಧ ಇರಬೇಕು. ಅಟ್ಲೀಸ್ಟ್ ನಾವು ಗೋಚಾರ ನೋಡ್ತೀವಲ್ಲ, ಗೋಚಾರದಲ್ಲಾದರೂ ಕೂಡ ಸೇಮ್ ರೂಲ್ಸ್ ಫಾಲೋ ಆಗಿ. ಗೋಚಾರದಲ್ಲಿ ಅವನು ಪ್ರಶ್ನೆ ಕೇಳೋ ಕಾಲಕ್ಕೆ ಲಗ್ನ ಬಲಹೀನವಾಗಿದ್ದು, 6ನೇ ಮನೆಗೆ ಪಾಪಗ್ರಹಗಳ ಸಂಬಂಧ ಇದ್ದು, 7ನೇ ಮನೆಗೆ ಪಾಪಗ್ರಹಗಳ ಸಂಬಂಧ ಇದ್ದು, 11ನೇ ಮನೆಗೂ 7ನೇ ಮನೆಗೂ ಯಾವ ಥರದ ಲಿಂಕ್ ಇಲ್ಲದೇ ಇದ್ದರೆ ಕೋರ್ಟ್ ಕೇಸ್ ಈಗಾಗಲೇ ಮುಗಿಯಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಎಷ್ಟು ವರ್ಷಗಳಾಗ್ಬೋದು ಅಂತ ಕೇಳ್ತಾರೆ, ಅದು ಊಹಿಸಲಿಕ್ಕೆ ಕಷ್ಟ. ಅದೆಲ್ಲ ಕೂಡ ನಾವೇನು ಮಾಡಬೇಕು, ದಶೆಗಳನ್ನು ನೋಡ್ಕೊಂಡು ಹೇಳಬೇಕಾಗ್ತದೆ. ದಶೆಗಳನ್ನು ನೋಡಬೇಕು, ಆ ದಶೆಗಳು ಬಂದಾಗ ಗುರುಬಲ ಇದೆಯಾ ಅಂತ ಕೂಡ ನೋಡಬೇಕು. ಈ ಕ್ಯಾಲ್ಕುಲೇಷನ್ಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಮಿಡಿಯೇಟ್ಲಿ ಚಕ್ರವನ್ನು ನೋಡ್ತಾನೆ 2 ವರ್ಷ ಆಗುತ್ತೆ 3 ವರ್ಷ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯೂಶ್ವಲಿ ಆ ಥರ ಹೇಳಿದ್ರು ಕೂಡ ನಾರ್ಮಲ್ಲಾಗಿ ನಮ್ಮ ದೇಶದ ಕೋರ್ಟ್ಗಳು ಫಂಕ್ಷನ್ ಆಗೋದು ಹೇಗೆ, ಡಿಲೇ ಅದಕ್ಕೂ ಕಾರಣ ಇದೆ. ಯಾಕೆಂದರೆ ಕೋರ್ಟ್ಗಳ ಕೇಸುಗಳು ಜಾಸ್ತಿ ಇದೆ, ಯಾರೇನು ಮಾಡೋಕ್ಕಾಗಲ್ಲ ಪಾಪ. ಜಡ್ಜಿಗಳು ಮಾತ್ರ ಏನು ಮಾಡ್ತಾರೆ ಪಾಪ, ಕೇಸುಗಳು ಜಾಸ್ತಿ ಇರುತ್ತೆ, ಸರಿಯಾದ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡಲ್ಲ. ಹಾಗಾಗಿ ಜನರಲ್ ಕಾಂಟೆಕ್ಸ್ಟ್ ಕೂಡ ನೋಡಬೇಕು. ಕೇವಲ ನಾವು ಆಸ್ಟ್ರಾಲಜಿಕಲ್ ಕಾಂಟೆಕ್ಸ್ಟಲ್ಲೇ ಹೋದರೆ ಆಗೋದಿಲ್ಲ. ಇವತ್ತಿನ ಕಾಲದ ಪ್ರಭಾವವನ್ನು ಕೂಡ ನಾವು ನೋಡಬೇಕಾಗ್ತದೆ. ಸೊ ಹಾಗಾಗಿ ನೀವು ಯಾರಾದರೂ ನಿಮ್ಮನ್ನು ಈ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆ ಅವರ ಜಾತಕವನ್ನು ತಗೊಳ್ಳಿ. ಜಾತಕದಲ್ಲಿ 6, 7, 8 ಮನೆಯನ್ನು ನೋಡಿ. ಮೊದಲು 6ನೇ ಮನೆಯನ್ನು ನೋಡಿ. 6ನೇ ಮನೆಗೆ ಏನಾದರೂ ಪಾಪಗ್ರಹಗಳ ಸಂಬಂಧ ಬಂದಿದೆ ಅಂತಂದರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಅದೇ 6ನೇ ಮನೆಗೆ ಏನಾದರೂ ಶುಭಗ್ರಹಗಳ ಸಂಬಂಧ ಬಂದರೆ ಬೇಗ ಹೊರಗೆ ಬರ್ತಾರೆ. ಸೊ 6ನೇ ಮನೆಯಲ್ಲಿ ಪಾಪಗ್ರಹಗಳಿರೋದಾಗಲಿ, 6ನೇ ಮನೆಯ ಅಧಿಪತಿ ಏನಾದರೂ ಪಾಪಸ್ಥಾನದಲ್ಲಿರೋದು, 6, 8, 12 ಮನೆಯಲ್ಲಿರೋದು, ಅಥವಾ ನೀಚ ಆಗೋದು, ಅಸ್ತಂಗತ ಆಗೋದು ಆದರೆ, ಪಾಪ ಸಂಬಂಧ ಬಂದರೆ ಆವಾಗ ಏನಾಗುತ್ತೆ, ಕಾಂಪ್ಲಿಕೇಟೆಡ್ ಆಗ್ತದೆ. ಸೊ ನೀವು ನೋಡೋ ಜಾತಕದಲ್ಲಿ 6ನೇ ಮನೆ ಚೆನ್ನಾಗಿತ್ತು, ಶುಭಗ್ರಹ ಇದೆ, ಯಾವ ಥರದ ಪಾಪಗ್ರಹಗಳ ಸಂಬಂಧ ಇಲ್ಲ ಅಂದರೆ ಬೇಗ ಹೊರಗೆ ಬರ್ತಾನೆ, ಅದಕ್ಕೇನೂ ತೊಂದರೆ ಇಲ್ಲ, ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ. ಬಟ್ ಅದು ಕೂಡ ಯಾವಾಗ ಹೊರಗೆ ಬರ್ತಾರೆ, ನಮಗೆ ಈ ದಶೆ 6ನೇ ಮನೆಗಿದ್ದಂಥ ಶುಭಗ್ರಹದ ದಶೆಯಲ್ಲಿ, ಆ ದಶೆ ಬಂದಾಗ, ಅದೇ ಸಮಯದಲ್ಲಿ ಗುರುಬಲ ಬಂದಾಗ ಅವನಿಗೆ ದೈವಾನುಗ್ರಹದ ಅನುಕೂಲ ಇದೆ. ಅದೇ ಸಮಯದಲ್ಲಿ ಪುರುಷ ಪ್ರಯತ್ನ ಆಗಬೇಕು. ಒಳ್ಳೆ ಟೈಮ್ ಬಂದ್ಬಿಟ್ಟಿದೆ, 6ನೇ ಮನೆ ಗುರುಗ್ರಹ ಇದೆ, ಗುರುಗ್ರಹ ದಶೆ ನಡೀತಾ ಇದೆ, ಪ್ಲಸ್ ಅದೇ ಸಮಯದಲ್ಲಿ ಗೋಚಾರದಲ್ಲಿ ಗುರು ಚೆನ್ನಾಗಿದ್ದಾನೆ, ಶನಿ ಚೆನ್ನಾಗಿದ್ದಾನೆ, ರಾಹು ಚೆನ್ನಾಗಿದ್ದಾನೆ. ಸೊ ಏನಾಯಿತು, ದೈವಾನುಗ್ರಹ ಪುಷ್ಕಲವಾಗಿದೆ. ಅದೇ ಸಮಯದಲ್ಲಿ ಪುರುಷ ಪ್ರಯತ್ನ ಮಾಡಬೇಕು. ಏನಂತಂದರೆ ಒಳ್ಳೆ ಲಾಯರ್ನ ಇಟ್ಟುಕೊಂಡು ಅವನಿಗೆ ದುಡ್ಡು ಕೊಟ್ಟು ಏನೋ ಹೊರಗೆ ಬರಬೇಕು. ಯಾಕೆಂದರೆ ನಾವು ಕೋರ್ಟಿಗೆ ಹೋಗಿವಲ್ಲ, ಕೋರ್ಟಿಗೆ ಹೋಗಿದೆ ಅಂತಂದರೆ ದುಡ್ಡು ಖರ್ಚಾಗ್ತದೆ. ಅದು ಸ್ವಲ್ಪ ಮಾಡು, ಅದನ್ನು ಹಿಂದೆ ಮುಂದೆ ನೋಡಿದ್ವಿ ಅಂದ್ಕೊಳ್ಳಿ, ಒಳ್ಳೆ ಟೈಮ್ ಹೊರಟೋಗ್ತದೆ. ನಾವು ಪ್ರಯತ್ನ ಮಾಡೋ ಟೈಮಿಗೆ ಒಳ್ಳೆ ಟೈಮ್ ಇರಲ್ಲ. ಸೊ ಇದು ಎರಡೂ ಅಟ್ ಎ ಟೈಮ್ ನಡಿಬೇಕು. ಸೊ ಇಂಥದ್ದೆಲ್ಲ ನಡೆದೆ. ಒಂದು ಕೋರ್ಟ್ ಕೇಸ್ ಇದೆ ಪಾಪ, ಡಿವರ್ಸ್ ಕೇಸು ಸುಮಾರು 6 ವರ್ಷ ಆಯಿತು. ಸ್ವಂತ ಸೋದರತ್ತಿ ಮಗಳನ್ನೇ ಮದುವೆ ಮಾಡಿಕೊಂಡವನು ಕೋರ್ಟ್ ಕೇಸ್ಗೆ ಹೋಗಿದ್ದಾನೆ. ಚೆನ್ನಾಗಿ ಒಳ್ಳೆ ಟೈಮ್ ಬಂದಿದೆ, ಆದರೂ ಆಗ್ತಾ ಇಲ್ಲ. ಸೊ ಅವನದೇ ಕೇಸ್ ಅವನಿಗೆ ಫೇವರಬಲ್ ಆಗಿದೆ, ಡಿವೋರ್ಸ್ ಕೊಡಬೇಕು, ಆದರೂ ಡಿವೋರ್ಸ್ ಬರ್ತಾ ಇಲ್ಲ. ಯಾಕೆ ಹೀಗೆ? ಗುರುಬಲ ಬರ್ತಾ ಇದೆ, ಹೋಗ್ತಾ ಇದೆ, ದಶೆ ಬರ್ತಾ ಇದೆ, ಹೋಗ್ತಾ ಇದೆ, ಎರಡೂ ಕೊಯಿನ್ಸೈಡ್ ಆಗ್ತಾ ಇದೆ, ಜಾತಕದಲ್ಲಿ ಚೆನ್ನಾಗಿದೆ, ಆದರೂ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಆ ವ್ಯಕ್ತಿ ಕೋರ್ಟ್ ಕೇಸ್ ಏನಾಗಿದೆ, ಡಮ್ಮಿ ಲಾಯರ್ನ ಇಟ್ಕೊಂಡಿದ್ದಾನೆ. ಆ ಲಾಯರ್ ಕೇಳಿದಾಗೆಲ್ಲ ಇವನು ದುಡ್ಡು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಏನಾಗ್ತದೆ, ಯೂಶ್ವಲಿ ದುಡ್ಡು ಕೋರ್ಟಿಗೆ ಹೋಗಿದ್ದೀವಿ, ಲಾಯರ್ನ ಹಿಡ್ಕೊಂಡಿದ್ದೀವಿ ಅಂದರೆ ದುಡ್ಡು ಬಿಚ್ಚಬೇಕು. ದುಡ್ಡು ಬಿಚ್ಚಿಲ್ಲ ಅಂದರೆ ಆಗಲ್ಲ. ಕೋರ್ಟಿಗೆ ಹೋಗಿದ್ದೀವಿ ಅಂದರೆ ಅದೇ ಅರ್ಥ. ಸೊ ದುಡ್ಡು ಬಿಚ್ಚಿ ನನಗೇ ಆಗಬೇಕು ಅಂತ, ಯಾಕಂದರೆ ಪ್ರಿಸ್ಟೇಜ್ ಇಶ್ಯೂ ಇದ್ದಂಗೆ ಹೋಗಬೇಕು. ನಾನು ದುಡ್ಡಿಗೋಸ್ಕರ ಕೋರ್ಟಿಗೆ ಹೋಗಿದ್ದೀನಿ ಅಂತಂದರೆ ನಿಮಗೆ ಎಷ್ಟು ದುಡ್ಡು ಬರುತ್ತೋ ಅದಕ್ಕೆ 2ರಷ್ಟು ದುಡ್ಡು ಖರ್ಚಾಗ್ತದೆ. ಯಾಕೆಂದರೆ ಅವ್ರು ಪರ್ಸೆಂಟೇಜ್ ಕೇಳ್ತಾರೆ, ನಿನಗೆ ಇಷ್ಟು ಬರುತ್ತಲ್ವ, ನನಗೆ ಎಷ್ಟು ಕೊಡ್ತೀವಿ, ನನಗೆ 2% ಕಮಿಷನ್ ಕೊಡೋಂಗಿದ್ರೆ ನಿನಗೆ ನಾನು ಡಿವೋರ್ಸ್ ಕೊಡಿಸ್ತೇನೆ. ಅವನು 2% ಇಸ್ ಟೂ ಮಚ್ ಅಂದರೆ ಆಗಲಿ ಆಯಿತು, ರೆಗ್ಯುಲರಾಗಿ ಹೋಗೋಣ. ಅವನೇನು ಮಾಡ್ತಾನೆ, ನೋ ಅಂಬೋದಿಲ್ಲ, ನಿಧಾನಕ್ಕೆ ದುಡ್ಡು ಹೇಳ್ಕೊಳ್ತಾ ಇರ್ತಾನೆ ಅಷ್ಟೇ. ಅಷ್ಟು ಪ್ರಾಮಾಣಿಕತೆಯಿಂದ ಇರಲ್ಲ ಇವತ್ತಿನ ದಿನ ಕೋರ್ಟ್ಗಳಲ್ಲಿ. ಬಹಳಷ್ಟು ಕಡಿಮೆ ಜನ ಪ್ರಾಮಾಣಿಕವಾಗಿರ್ತಾರೆ. ಹಾಗಾಗಿ ನಾವು ಹೋಗೋದೇ ಅನ್ಯಾಯದ ವಿರುದ್ಧ. ಸೊ ಕೋರ್ಟಿಗೆ ಹೋಗಿದ್ದೀವಿ ಅಂತಂದರೆ ಪ್ರಾಮಾಣಿಕವಾಗಿ ಯಾರು ಕೋರ್ಟಿಗೆ ಹೋಗ್ತಾರೋ ಅವ್ರಿಗೆ ತುಂಬ ಖರ್ಚು ಆಗ್ತದೆ, ತುಂಬ ಕಾಲಯಾಪನ ಆಗ್ತದೆ. ಇದಕ್ಕೆ ಪ್ರಿಪೇರ್ಡ್ ಆದವರೇ ಕೋರ್ಟಿಗೆ ಹೋಗ್ತಾರೆ. ತುಂಬ ನ್ಯಾಯಕ್ಕೋಸ್ಕರ ನಾವೇ ಸೆಟ್ಲ್ ಮಾಡ್ಕೋಬೇಕಷ್ಟೆ. ಆಯಿತು, ಅವನೇನೋ ಮಾಡ್ತಾನೆ, ಕೋರ್ಟಿಗೆ ಹೋರಿನ ಜಾಸ್ತಿ ಆಗ್ತದೆ, ಏನೋ ಇಲ್ಲೇ ಸೆಟ್ಲ್ ಮಾಡ್ಕೊಳ್ಳೋಣ, ಆ ಥರ ಏನಾದರೂ ಮಾಡ್ಕೋಬೇಕಾಗ್ತದೆ. ಕೋರ್ಟಿಗೆ ಹೋಗ್ತೀವಿ ಅಂದರೆ ಯೂಶ್ವಲಿ ಡಿಲೇ ಆಗೇ ಆಗ್ತದೆ. ಈ ರೀತಿ ನೀವು ವರ್ತನೆ ಮಾಡಬೇಕು.
ಇನ್ನು ಯಾರೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಅಪ್ಪಣ ಸರ್ ಹೇಳಿ. ಓಕೆ ಓಕೆ, ಖಂಡಿತ. ಈಗ ತಂದೆ ತಾಯಿಗೆ ಮಕ್ಕಳಿಗೆ ಒಂದೇ ನಕ್ಷತ್ರ, ಅಂದರೆ ತಂದೆಗೂ ಮಗನಿಗೂ ಅಥವಾ ತಾಯಿಗೂ ಮಗಳಿಗೂ ಒಂದೇ ನಕ್ಷತ್ರ ಇರಬಾರದು ಅಂತ ರೂಲ್ ಇದೆ, ಶಾಸ್ತ್ರದಲ್ಲಿ ಒಂದಿದೆ. ಅದು ಯಾಕೆ ಅಂತಂದರೆ ಕಾಮನ್ ಸೆನ್ಸ ನಾವು ಆಲೋಚನೆ ಮಾಡಿದರೆ, ಈಗ ತಾಯಿಗೂ ಮಗಳಿಗೂ, ಹರೇ ಶ್ರೀನಿವಾಸ, ತಾಯಿಗೂ ಮಗಳಿಗೂ ಒಂದೇ ಸಲ ಕಷ್ಟ ಬಂತು ಅಂದ್ಕೊಳ್ಳಿ, ಏನು ಮಾಡಬೇಕು? ಯೂಶ್ವಲಿ ನಾವು ಅದು ಆ ವಿಚಾರದಲ್ಲಿ ಕೂಡ ಅಲ್ಲ, ಗಂಡ ಹೆಂಡತಿ ಕೂಡ ಒಂದೇ ನಕ್ಷತ್ರ ಇರಬಾರ್ದು ಅಂತ ಹೇಳ್ತಾರೆ. ಒಂದೇ ನಕ್ಷತ್ರ ಒಂದೇ ರಾಶಿ ಬೇಡ. ಯಾಕೆ ಅಂತಂದರೆ ಗೋಚಾರದಲ್ಲಿ ಬಂದರೆ ಇಬ್ಬರಿಗೂ ಒಂದೇ ಸಲ ಗುರುಬಲ ಬರುತ್ತೆ, ಅಥವಾ 7 ವರ್ಷ ಶನಿ ಬಂತು ಇಬ್ಬರಿಗೂ ಒಂದೇ ಸಲ ಬರುತ್ತೆ, ಅಷ್ಟಮ ಶನಿ ಬಂತು ಇಬ್ಬರಿಗೂ ಒಂದೇ ಸಲ ಬರುತ್ತೆ. ಗೋಚಾರದಲ್ಲಿ ಜನ್ಮರಾಶಿಗಳು ಇಬ್ಬರದು ಒಂದೇ ಆದರೂ ಕೂಡ ಗೋಚಾರದಲ್ಲಿ ಗ್ರಹಸ್ಥಿತಿ ಇಬ್ಬರಿಗೂ ಒಂದೇ ಸಲ ಬರುತ್ತೆ. ಅವಾಗ ಏನಾಗುತ್ತೆ, ಕಷ್ಟ ಬಂದ್ರೂ ಇಬ್ಬರಿಗೂ ಒಂದೇ ಸಲ ಬಂದಾಗ ಹೇಗೆ? ಇವತ್ತು ಜನರಲ್ಲ ನೋಡಿ, ವ್ಯಾಕ್ಸಿನ್ ಹಾಕ್ಸ್ಕೋಬೇಕಾದ್ರೆ ಗಂಡ ಹೆಂಡತಿ ಏನು ಮಾಡ್ತಾರೆ, ನಾವು ಒಂದಿನ ಹಾಕ್ಸ್ಕೊಂಡ್ರೆ ನೀ ಒಂದಿನ ಹಾಕ್ಸ್ಕೋ, ಯಾಕೆಂದರೆ ಇಬ್ಬರಿಗೂ ಜ್ವರ ಬಂತು ಅನ್ಕೋ, ಇಬ್ಬರು ಮಲಗಿದ್ರೆ ಮಾಡೋರು ಯಾರು, ಮಕ್ಕಳಿಗೆ ಮಾಡೋರು ಯಾರು, ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದಲ್ವ? ಸೊ ಒಬ್ಬರಾದ್ಮೇಲೆ ಒಬ್ಬರು ಹಾಕ್ಸ್ಕೊಳ್ತಿದ್ದಾರಲ್ಲ, ಸೇಮ್ ಅದು ಅಷ್ಟೇ. ಇದು ಓನ್ಲಿ ಕಾಮನ್ ಸೆನ್ಸ್ ವಿಚಾರ, ಇದಕ್ಕೇನು ದೊಡ್ಡ ಶಾಸ್ತ್ರದ ದೊಡ್ಡ ಡೀಪ್ ಏನಿಲ್ಲ. ಇಬ್ಬರಿಗೂ ಒಂದೇ ಸಲ ತೊಂದರೆ ಬರಬಾರದು. ಒಬ್ಬರು ಗಟ್ಟಿ ಇದ್ದರೆ ಒಬ್ಬರು ವೀಕ್ ಆದಾಗ ಇನ್ನೊಬ್ಬರು ಗಟ್ಟಿ ಇರಬೇಕು, ಆ ಗ್ರೌಂಡ್ಸ್ ಎಲ್ಲ ಹೇಳ್ತೇವೆ. ಅದೇ ರೀತಿ ತಾಯಿ ಮಗ ಕೂಡ ಅಷ್ಟೇ, ಮದುವೆ ಆಗೋವರೆಗೂ ತಾಯಿ ಮಗಳು, ತಂದೆ ಮಗ, ಇವರಲ್ಲಿ ಅಟ್ಲೀಸ್ಟ್ ಯಾರನ್ನೋ ಒಬ್ಬರು ಗಟ್ಟಿ ಇರಬೇಕು. ಮನೆಯಲ್ಲಿ ಕೂಡ ರಜಾ ಆದರೆ ಏನು ಮಾಡ್ತಾರೆ, ತಾಯಿ ರಜಾ ಆದರೆ ಮಗಳು ಅಡುಗೆ ಮಾಡ್ತಾರೆ, ಮಗಳು ರಜಾ ಆದರೆ ತಾಯಿ ಅಡುಗೆ ಮಾಡ್ತಾರೆ, ಇಬ್ಬರು ರಜೆ ಒಂದೇ ಸಲ ರಜಾ ಏನು ಮಾಡ್ತಾರೆ ಪಾಪ, ಇದು ಕಷ್ಟ. ಸೊ ಈ ರೀತಿ ನಾವು ಹೇಳಬೇಕಾಗತ್ತೆ. ಇಷ್ಟೇ, ಇದಕ್ಕೆ ದೊಡ್ಡ ಲಾಜಿಕ್ ಅಂತೂ ಏನೂ ಇಲ್ಲ. ಇದು ಶಾಸ್ತ್ರಪರವಾಗಿ ಕಾಮನ್ ಸೆನ್ಸ್ ವಿಚಾರವಾಗಿ ಇದು ಆಗಬಾರದು ಅಂತ ಹೇಳ್ತಾರೆ. ಒಂದು ವೇಳೆ ಆದರೆ ಶಾಂತಿ ಮಾಡಿಸಿ, ನಕ್ಷತ್ರ ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ. ಬಟ್ ಪ್ರಾಣಾಂತಕ ಮೃತ್ಯು ಆ ಥರ ಏನೂ ಇಲ್ಲ, ಅದಕ್ಕೆ ಏನೂ ಹೆದರೋದು ಬೇಕಾಗಿಲ್ಲ. ಓನ್ಲಿ ಕಾಮನ್ ಸೆನ್ಸ್ ಗ್ರೌಂಡಲ್ಲಿ ನಾವು ಇದನ್ನು ಆಲೋಚನೆ ಮಾಡಬೇಕು. ಇಬ್ಬರದು ಒಂದೇ ನಕ್ಷತ್ರ ಆದರೆ ಉಳಿಯೋದಿಲ್ಲ, ಮಗು ಮರಣ ಆಗ್ತದೆ, ಈ ಥರ ಏನೂ ಸೂತ್ರಗಳಿಲ್ಲ. ಸೊ ಹಾಗಾಗಿ ಹೆದರೋದು ಬೇಕಾಗಿಲ್ಲ. ಮತ್ತೆ ಯಾರಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ನಮಸ್ಕಾರ, ಹೇಳಿ. ಓಕೆ, ಯಾ ಸೊ ಇದರಲ್ಲಿ ಇದು ಒಂದು ಪ್ರಶ್ನೆಯಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಬೇಕಾಗುತ್ತೆ, ಅದು ನಾನು ಕರೆಕ್ಟ್ ಮಾಡ್ತೇನೆ. ಪ್ಲಸ್ ಕೇಂದ್ರ ಕೋಣಸ್ಥಾನದಲ್ಲಿ ಶನಿ ಆಗಲಿ ಇದಂದಿದ್ರೂ ಕೂಡ ದಟ್ ಡಿಪೆಂಡ್ಸ್ ಆನ್ ದಿ ಲಗ್ನ. ನಾನು ಫಸ್ಟ್ ಕ್ವಶನ್ ಕ್ಲಾರಿಫೈ ಮಾಡ್ತೇನೆ. ಫಸ್ಟ್ ಏನು ಮಾಡಬೇಕಂದ್ರೆ, ಈಗ ಸಪೋಸ್ ನಾನು ಜನರಲಾಗಿ ಒಂದು ಹೇಳ್ತೇನೆ, ಯಾರಾದರೂ ನಮ್ಮ ಮನೆ ಅಡ್ರೆಸ್ ಕೇಳ್ತಾರೆ ಅಂದ್ಕೊಳ್ಳಿ. ಮನೆ ಅಡ್ರೆಸ್ ಬಂದಾಗ ಏನು ಮಾಡ್ತೇನೆ, ಸೊ ಸೇ ಫಾರ್ ಎಕ್ಸಾಂಪಲ್ 1295 7th ಮೇನ್ ರೋಡ್ 6th ಕ್ರಾಸ್ ನಿಯರ್ ಪೊಲೀಸ್ ಸ್ಟೇಷನ್ ಅಂತ ಬರೆದು ಕೊಟ್ಬಿಡ್ತೇನೆ. ಕೆಳಗೆ ಯಾವ ಲೊಕ್ಯಾಲಿಟಿ ಯಾವ ಸಿಟಿ ಅಂತ ಬರೆಯಲ್ಲ. ಅವಾಗೇನಾಗುತ್ತೆ, ಬೆಂಗಳೂರು ಅಂದ್ಕೋಬೇಕು, ಬಾಂಬೆ ಅಂದ್ಕೋಬೇಕು, ಹೈದರಾಬಾದ್ ಅಂದ್ಕೋಬೇಕು, ಚೆನ್ನೈ ಅಂದ್ಕೋಬೇಕು, ಡೋಂಟ್ ನೋ. ಸೊ ಹಾಗೆ ಈ ಪ್ರಶ್ನೆಯಲ್ಲಿ ನೀವು ಹೇಳೋ ಇನ್ಫಾರ್ಮೇಷನ್ ಆಗಿದೆ. ಯಾಕೆಂತಂದರೆ ಫಸ್ಟ್ ಏನು ಬರಬೇಕು, ಕ್ವಶನ್. ವಾಟ್ ಈಸ್ ದ ಕ್ವಶನ್? ಡಿಪೆಂಡ್ಸ್ ಆನ್ ದ ಕ್ವಶನ್. ನೀವು ಕೇಳೋ ಪ್ರಶ್ನೆ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಸಪೋಸ್ ನೀವು ಹೇಳೋ ಪ್ರಶ್ನೆ ಇಫ್ ಇಟ್ ಈಸ್ ಪಾಸಿಟಿವ್ ಕೇಸ್ ಆಯ್ತು ಅಂದ್ಕೊಳ್ಳಿ, ದಟ್ ಈಸ್ ನೆಗೆಟಿವ್. ಯಾಕೆಂತಂದರೆ ಒಂದು ಮದುವೆ ವಿಚಾರಕ್ಕೆ ಅಂತ ಅಂದ್ಕೊಳ್ಳಿ, ನಿಮಗೆ ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ, ಅದರಲ್ಲಿ ಶನಿ ಇದ್ದ ಅಂತ ಅಂದ್ಕೊಳ್ಳಿ, ಯೂಶ್ವಲಿ ಏನಾಗುತ್ತದೆ, ಡಿಲೇ ಆಗ್ತದೆ. ಸೊ ದಟ್ ಈಸ್ ನೆಗೆಟಿವ್. ಅದೇ ಇನ್ ಕೇಸ್ ನೆಗೆಟಿವ್ ಕೇಸ್ ಆಯ್ತು ಅಂದ್ಕೊಳ್ಳಿ, ಸೊ ಮನೆಗೆ ಈಗ ಸಪೋಸ್ ಗಂಡ ಹೆಂಡತಿ ತುಂಬ ಗಲಾಟೆ ಮಾಡ್ತಾ ಇದ್ದಾರೆ,
ಒಬ್ಬರನ್ನೊಬ್ಬರು ಆವಾಗ ಸಪ್ತಮದಲ್ಲಿ ಶನಿ ಇದ್ದಾನೆ, ದಟ್ ಇಸ್ ಗುಡ್. ಯಾಕೆಂತಂದರೆ ಅವನು ಸ್ವಲ್ಪ ಸ್ಲೋ ಇರ್ತಾನೆ, ಬೇಗ ರಿಯಾಕ್ಟ್ ಆಗಲ್ಲ. ಸೊ ನೀವು ಯಾವ ಕೇಸಲ್ಲಿ ಕೇಳ್ತಾ ಇದ್ರಿ? ಒಳ್ಳೆಯದ ಪ್ರಕಾರ ಹೇಳಿದಾಗ ಒಂಥರ ಆನ್ಸರ್ ಬರುತ್ತೆ, ಕೆಟ್ಟ ಪ್ರಕಾರ ಒಂಥರ ಆನ್ಸರ್. ಅಂದರೆ ಎಲ್ಲ ಭಾವಗಳು ಎಲ್ಲ ಗ್ರಹಗಳು ಕೂಡ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ. ದಟ್ ಡಿಪೆಂಡ್ಸ್ ಆನ್ ಯುವರ್ ಕ್ವಶನ್. ನಿಮ್ಮ ಕ್ವಶನ್ ಮೇಲೆ ಅದು ಒಳ್ಳೆಯದಾ ಕೆಟ್ಟದ್ದಾ, ಒಂದು ವೇಳೆ ಇದ್ರೆ ಏನಾಗುತ್ತೆ ಅಂತ ಅಂಬುದು ಕ್ವಶನ್ ಮೇಲೆ ಹೋಗ್ತದೆ. ಗುರುಗ್ರಹ 6ನೇ ಮನೆಗಿದ್ರೆ ಏನು? ಹಣದ ವಿಚಾರಕ್ಕೆ ತೊಂದರೆ, ಕೋರ್ಟ್ ವಿಚಾರಕ್ಕೆ ಒಳ್ಳೆಯದು. ಸೊ ನಿಮಗೆ ಯಾವುದು ಪ್ರಶ್ನೆ ಹೇಳಿದ್ರೆ ಅದ್ರ ಮೇಲೆ ಉತ್ತರ ಹೇಳ್ಬೋದು. ಬಟ್ ಜನರಲೈಸ್ಡ್ ಆಗಿ ಶನಿ ಅಲ್ಲಿದ್ರೆ ಏನಾಗುತ್ತೆ, ಇದೆಲ್ಲ ಕೂಡ ಏನಾಗುತ್ತೆ ಅಂದರೆ ಒಂಥರ ಅನ್ಸರ್ಟಿನಿಟಿ. ಫಸ್ಟ್ ಕ್ವಶನ್ ಬರಬೇಕು ಯಾವಾಗೂ. ಅದೇ ಜ್ಯೋತಿಷ್ಯದಲ್ಲಿ ನೀವು ಜಾತಕವನ್ನು ನೋಡ್ತಾ ಇದ್ದೀರಿ ಅಂತಂದರೆ ವಾಟ್ ಈಸ್ ದ ಕ್ವಶನ್. ಯಾಕೆಂದರೆ ಒಂದೊಂದು ಕ್ವಶನ್, ಯಾಕೆಂದರೆ ಒಂದು ಗ್ರಹಗಳೆಲ್ಲ ಕೂಡ ಒಂದೊಂದು ಗ್ರಹ ಎಷ್ಟೋ ವಿಚಾರಗಳನ್ನು ನಿಮಗೆ ಸೂಚನೆ ಮಾಡ್ತದೆ. ಯಾವ ವಿಚಾರಕ್ಕೆ ನಿಮ್ಗೆ ಉತ್ತರ ಕೊಡಬೇಕು? ಒಳ್ಳೆಯದು ಅಂತಂದರೆ ಯಾವ ವಿಚಾರಕ್ಕೆ, ಕೆಟ್ಟದ್ದು ಅಂದರೆ ಯಾವ ವಿಚಾರಕ್ಕೆ. ಈಗ ಕರೋನಾ ಬಗ್ಗೆ ಹೇಳಿ, ಒಳ್ಳೆಯದು ಕೆಟ್ಟದ್ದು? ನೀವು ಒಳ್ಳೆಯದು ಅಂತ ಹೇಳಲಿಕ್ಕೆ ನಾನು 10 ಪಾಯಿಂಟ್ಸ್ ಕೊಡ್ತೇನೆ, ಕೆಟ್ಟದ್ದು ಅಂತ ಹೇಳಲಿಕ್ಕೆ 10 ಪಾಯಿಂಟ್ಸ್ ಕೊಡ್ತೇನೆ. ಬಟ್ ನೀವು ಯಾವ್ದು ತೊಗೊಳ್ತೀರಿ? ನಿಮಗೆ ಯಾವ್ದು ಬೇಕೋ ಅದೇ ತೊಗೊಳ್ತೀರಿ ಅಲ್ವಾ? ಸೊ ಹಾಗಾಗಿ ಜನರಲೈಸ್ಡ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ. ಈ ವಿಷಯಕ್ಕೆ, ಈ ಲಗ್ನಕ್ಕೆ ಅಂತಂದಾಗ ಏನಾಗುತ್ತೆ ಅಂದರೆ, ನಿಮಗೆ ಅಲ್ಲಿ ಲಗ್ನ ಅಂತಂಬ ಟಾಪಿಕ್ಕೇ ಗೊತ್ತಿಲ್ಲ. ಲಗ್ನ ಯಾವುದು ಅಂತ ಗೊತ್ತಾದರೆ ನೆಕ್ಸ್ಟ್ ಏನಾಗುತ್ತೆ, ಆ ಶನಿಗೆ ಆಗಲಿ ಏನು ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತೆ. ಆ ಗ್ರಹ ಅಲ್ಲಿ ಇರೋದ್ರಿಂದ ಯಾವ ವಿಷಯಕ್ಕೆ ಒಳ್ಳೆಯದು, ಯಾವ ಕೆಟ್ಟದ್ದು, ಯಾವುದಕ್ಕೆ ಕೆಟ್ಟದ್ದು ಅಂತ ಹೇಳ್ಬೋದು. ಬಟ್ ಜನರಲೈಸ್ಡ್ ಕ್ವಶನ್ ಇಲ್ಲಾರದೆ, ಲಗ್ನ ಅಂತಂಬೋದು ಯಾವುದು ಹೇಳಲಾರದೆ ಜನರಲೈಸ್ಡ್ ಆಗಿ ಈ ಕ್ವಶನಿಗೆ ಆನ್ಸರ್ ಹೇಳೋದು ತುಂಬ ಕಷ್ಟ. ಬಟ್ ನಾನು ಎರಡಕ್ಕೂ ಹೇಳ್ತೇನೆ. ಒಬ್ಬರು ಒಳ್ಳೆಯದು ಅಂತ ಹೇಳಿದ್ರೆ ನಾನು ಕೆಟ್ಟದ್ದು ಅಂತ ಪ್ರೂವ್ ಮಾಡ್ತೇನೆ, ಯಾರನ್ನ ಕೆಟ್ಟದ್ದು ಅಂತ ಹೇಳಿದ್ರೆ ನಾನು ಒಳ್ಳೆಯದು ಅಂತ ಪ್ರೂವ್ ಮಾಡ್ತೇನೆ. ಆವಾಗ ಪ್ರಶ್ನೆ ಹೇಳಿಬಿಟ್ರೆ ಅಂದ್ಕೊಳ್ಳಿ, ಯಾವುದೋ ಒಂದೇ ಉತ್ತರ ಕೊಡಬೇಕಾಗ್ತದೆ, ಗುಡ್ ಆರ್ ಬ್ಯಾಡ್. ಕ್ವಶನ್ ಇಲ್ಲದಷ್ಟವರೆಗೂ ಗುಡ್ ಪಾಯಿಂಟ್ಸ್ ಇರುತ್ತೆ, ಬ್ಯಾಡ್ ಪಾಯಿಂಟ್ಸ್ ಇರುತ್ತೆ. ಅದಕ್ಕೆ ಜ್ಯೋತಿಷ್ಯರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದ ಗುಡ್ ಪಾಯಿಂಟ್ಸ್ ಹೇಳ್ತಾರೆ, ಬೇಡದಾಗ ಬ್ಯಾಡ್ ಪಾಯಿಂಟ್ಸ್ ಹೇಳ್ತಾರೆ. ನಿಮ್ಮನ್ನು ಹೆದರಿಸಬೇಕು, ನಿಮ್ಮ ಹತ್ರ ದುಡ್ಡು ತೊಗೋಬೇಕು ಅಂತಂದಾಗ ಬ್ಯಾಡ್ ಪಾಯಿಂಟ್ಸ್ ಹೇಳ್ತಾರೆ. ನೀವು ಚೆನ್ನಾಗಿ ದುಡ್ಡು ಕೊಟ್ಟಿದ ಮೇಲೆ ಏನಾಗುತ್ತಾರೆ, ಎಲ್ಲ ಗುಡ್ ಪಾಯಿಂಟ್ಸ್ ಹೇಳ್ತಾರೆ. ದಿಸ್ ಈಸ್ ದ ಲಾಜಿಕ್ ಆಫ್ ದ ಅಸ್ಟ್ರಾಲಜರ್. ಸೊ ಅದಕ್ಕಾಗಿ ಈ ವಿಚಾರದಲ್ಲಿ ನಮಗೆ ಕ್ವಶನ್ ಕ್ಲಾರಿಟಿ ಇರಬೇಕು. ಅಟ್ ದ ಸೇಮ್ ಟೈಮ್ ಯಾವುದೇ ಗ್ರಹವನ್ನು ಹೇಳಬೇಕಾದ್ರೆ ನಾ ಫಸ್ಟೇ ಒಂದು ಹೇಳಿದೆ, ಗ್ರಹ ಇಂಡಿವಿಜುವಲ್ ಆಗಿ ಹೇಳಬಾರ್ದು. ವಾಟ್ ಈಸ್ ಇಟ್? ಶನಿ ಅಂದರೆ ಯಾರು? ಸಪ್ತಮಾಧಿಪತಿಯೋ, ಷಷ್ಠಾಧಿಪತಿಯೋ, ರೋಗಾಧಿಪತಿಯೋ, ಕರ್ಮದ ಸ್ಥಾನಾಧಿಪತಿಯೋ ಬೇಕು. ಇಂಡಿವಿಜುವಲ್ ಆಗಿ ಒಂದು ಗ್ರಹದ ಹೆಸರು ಹೇಳ್ಕೊತ ಹೋದರೆ ನಿಮಗೆ ಆನ್ಸರ್ ಬರೋದಿಲ್ಲ. ಇಟ್ ಈಸ್ ಅನ್ಸರ್ಟನ್ ಆಗಿರುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಆಗಿ ಇಂಥ ವಿಷಯಕ್ಕೆ, ಇಂಥ ಲಗ್ನಕ್ಕೆ ಈ ಗ್ರಹ ಈ ಕೇಂದ್ರ ಸ್ಥಾನದಲ್ಲಿದೆ, ಕೋಣಸ್ಥಾನದಲ್ಲಿದೆ ಅಂದರೆ ಎಕ್ಸಾಕ್ಟ್ಲಿ ಆನ್ಸರ್ ಬರುತ್ತೆ. ಅದರ್ವೈಸ್ ಆನ್ಸರ್ ಬರೋದಿಲ್ಲ, ತುಂಬ ಕಷ್ಟ. ಬೇರೆ ಯಾರಾದರೂ ಪ್ರಶ್ನೆ ಕೇಳ್ಬೋದು? ನಮಸ್ಕಾರ ಯೋಗೇಶ್ ಅವರೇ, ಹೇಳಿ. ಹೌದು, ಅದೇ ಹೇಳ್ದಲ್ಲ, 11ನೇ ಮನೆಗೂ 6ನೇ ಮನೆಗೂ ಕನೆಕ್ಷನ್ ಇರಬೇಕು. 11ನೇ ಮನೆಗೂ 6ನೇ ಮನೆ ಕನೆಕ್ಷನ್ ಇದ್ರೆ ಸಕ್ಸಸ್ ಆಗುತ್ತೆ. ಹೇಳ್ಬೋದು. ಬಟ್ ಗೋಚಾರದಲ್ಲಿ ಕಡಿಮೆ ಪ್ರಯಾರಿಟಿ ಇರುತ್ತೆ, ಬಟ್ ಜಾತಕದಲ್ಲಿ ಇರಬೇಕು. ಗೋಚಾರದಲ್ಲಿ ಅಂತಂದರೆ ಆ ಸಮಯಕ್ಕೆ ಮಾತ್ರ ಸ್ಥೀಮಿತ. ಬಟ್ ಇನ್ನೊಂದ್ಸಲ ಪ್ರಶ್ನೆ ಕೇಳಿದೆ ಅಂದ್ಕೊಳ್ಳಿ, ಮತ್ತೆ ಅದೇ ಕಾಂಬಿನೇಷನ್ ಇರಲಿಕ್ಕಿಲ್ಲ. ಬಟ್ ಜಾತಕದಲ್ಲಾದರೆ ಡೆಫಿನೆಟ್ಲಿ ಆಗಿರುತ್ತೆ. ಸೊ ಜಾತಕದಲ್ಲಿ ಏಕಾದಶಿ ಸ್ಥಾನಕ್ಕೂ 6ನೇ ಮನೆಗೂ ಲಿಂಕ್ ಇದ್ದರೆ ಖಂಡಿತ ಸಕ್ಸಸ್ ಆಗ್ತಾನೆ. ಅದೇ ಗೋಚಾರದಲ್ಲಿದ್ದರೆ ಆ ಸಮಯಕ್ಕೆ ಅವನ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಆ ಸಮಯಕ್ಕೆ ಅವನು ಪ್ರಯತ್ನ ಮಾಡದೇ ಇದ್ದರೆ ಬೇರೆ ಯಾವ ಸಮಯದಲ್ಲೂ ಪ್ರಯತ್ನ ಮಾಡಿದ್ರೆ ಸಕ್ಸಸ್ ಆಗಲ್ಲ. ಟೈಮ್ ತುಂಬ ಕಡಿಮೆ ಇರುತ್ತೆ ಗೋಚಾರದಲ್ಲಿ, ಟೈಮ್ ತುಂಬ ಕಡಿಮೆ. ಈ ಸಮಯದಲ್ಲಿ ನೀನು ಜಾಸ್ತಿ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಕೋರ್ಟ್ ವಾಯ್ದೆ ಕೊಡುತ್ತೆ, ಅಯ್ಯೋ ನಾನೇನು ಮಾಡೋದು ಸರ್ ಅಂತ ಹೇಳ್ತಾನೆ. ಅಷ್ಟೇ, ಜಾತಕದಲ್ಲಿ ಇರಬೇಕು, ಗೋಚಾರದಲ್ಲಿದ್ದರೆ ಪ್ರಯೋಜನ ಇಲ್ಲ. ಬೇರೆ ಪ್ರಶ್ನೆ ಇದೆ ಕೇಳ್ಬೋದು? ನಮಸ್ಕಾರಮ್ಮ, ಹೇಳಿ. ಅದು ಕಾಲಕ್ಕೆ ಸ್ಥೀಮಿತ ಮಾಧ್ಯಮ. ಈಗ ಸಪೋಸ್ ಈಗೆಲ್ಲ ಕೂಡ 1 ಮದುವೆ, 2 ಮದುವೆ, 3 ಮದುವೆಗಳಿಗೆ ಸ್ಥೀಮಿತ.
ಹಳೆ ಕಾಲದಲ್ಲಿ ಒಬ್ಬೊಬ್ಬರು 100 ಮದುವೆ ಮಾಡ್ಕೊಳ್ತಿದ್ರು. ಅವ್ರು ಹೇಳ್ತಾರಲ್ಲ, ಅದು ರಾಜನಿಗೆ 100 ಜನ ಹೆಂಡತಿಯರು ಅಂತ ಹೇಳ್ತಿದ್ರು. 100 ಜನ ಅಂತಂದರೆ 100 ಜನ ಜೊತೆ ಬಿಟ್ಟು ಹೋಗಬೇಕು ಅಂದರೆ ಶತ ಶತಕಳತ್ರ ಯೋಗ ಈ ಥರ ಹೇಳಬೇಕಾಗ್ತದೆ. ಬಟ್ ದ್ವಿಕಳತ್ರ ತ್ರಿಕಳತ್ರ ಅಂತಂಬುದು ರೈಟ್ ಕಾನ್ಸೆಪ್ಟ್ ಅಲ್ಲ. ನಿಮಗೆ ಕ್ಲಾಸಿಕಲ್ ಬುಕ್ಸಲ್ಲಿ ಎಲ್ಲಿ ನೋಡಿದ್ರು ಕೂಡ ದ್ವಿಕಳತ್ರ ತ್ರಿಕಳತ್ರ ಅಂತಂಬುದಿರಲ್ಲ. ಅದು ಒಂದು ಓನ್ಲಿ ಒನ್ ಗ್ರೌಂಡ್ ಮೇಲೆ ಇರುತ್ತೆ. ಯಾವುದು ಅಂತಂದರೆ, ಹಿಂದಿನ ಕಾಲದಲ್ಲಿ ಮನೆಗೆ ಯಜಮಾನ ಅಂತಂಬೋನು ಯಾವ ಸಮಯದಲ್ಲಿ ಮದುವೆ ಮಾಡ್ಕೊಳ್ಬೋದು, ಎರಡನೇ ಮದುವೆ ಮಾಡ್ಕೊಳ್ಬೋದು ಅಂದರೆ ರೂಲ್ಸ್ ಇದೆ. ಗಂಡಸು ಆದವನು 2 ಕಾರಣಕ್ಕಾಗಿ ಮದುವೆ ಮಾಡ್ಕೋಬೋದು. ಎರಡನೇ ಮದುವೆ ಮಾಡ್ಕೊಳ್ಬೋದು, 3ನೇ ಮದುವೆ ಮಾಡ್ಕೋಬೋದು, 4ನೇ ಮದುವೆ ಮಾಡ್ಕೋಬೋದು. ಯಾವುದು ಅಂತಂದರೆ, ಒಂದು ಮನೆಗೆ ಸಣ್ಣ ಮಕ್ಕಳಿದ್ದು ನೋಡಿಕೊಳ್ಳೋರು ಇಲ್ಲದಿದ್ದರೆ, ಅಟ್ ದ ಸೇಮ್ ಟೈಮ್ ಮಾಡಬೇಕಾದಂಥ ಆಚರಣೆ ಬ್ರೇಕ್ ಡೌನ್ ಆದರೆ ಆ ಸಮಯದಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಎರಡನೇದು ಸಂತಾನ ಇಲ್ಲದ್ರೆ ಮದುವೆ ಮಾಡ್ಕೋಬೇಕು ಅಂತ ಹೇಳುತ್ತೆ. ಈ 2 ಕಾರಣಕ್ಕೆ ಶಾಸ್ತ್ರ ಮದುವೆ ಮಾಡಿಕೊಳ್ಳಬೇಕು ಅಂತ ಹೇಳುತ್ತೆ. ಇನ್ನು ಯಾವ ಕಾರಣಕ್ಕೂ ಮದುವೆ ಇಲ್ಲ ಅಂತ ಹೇಳುತ್ತೆ. ಸೊ ಇನ್ನು ಯಾವ ಕಾರಣಕ್ಕೂ ಮದುವೆ ಇಲ್ಲ ಅಂತ ಶಾಸ್ತ್ರವೇ ಈ ರೀತಿ ಹೇಳ್ತಾ ಇದ್ದಾಗ ಜ್ಯೋತಿಷ್ ಶಾಸ್ತ್ರ ಅದಕ್ಕೆ ವಿರುದ್ಧವಾಗಿ ಹೇಳಲ್ಲ. ಸೊ ದ್ವಿಕಳತ್ರ ಯೋಗ ಇದೆ ಅಂತಂದ್ರೆ ಏನು, ನಿಮ್ಮನ್ನು ಪ್ರೋತ್ಸಾಹ ಮಾಡಿದಂಗೆ ಅಲ್ವಾ. ಸೊ ದ್ವಿಕಳತ್ರ ಯೋಗ ಯಾವಾಗ, ಈ ಗ್ರೌಂಡ್ಸಲ್ಲಿ ಕೆಲವೊಂದು ಜನಕ್ಕೆ ಮಾನಸಿಕವಾಗಿ ಕೂಡ ಇರ್ತಾರೆ. ಈಗ ಸಪೋಸ್ ಮದುವೆ ಆಗಿದೆ, ನಾನು ಮಾನಸಿಕವಾಗಿ ಬೇರೆ ಯಾರೋ ಒಬ್ಬ ಹೆಣ್ಣಾಗಲಿ ಅದನ್ನು ಆಲೋಚನೆ ಮಾಡ್ತಾ ಮಾನಸಿಕವಾಗೇ ಜೊತೆ ಇದ್ರೆ ಹೇಗಿರುತ್ತೆ ಅಂತಂದರೆ ಕೂಡ ಮಾನಸಿಕವಾಗಿ ಮದುವೆ ಆದಂಗೆ ದ್ವಿಕಳತ್ರ ತ್ರಿಕಳತ್ರ, ಬಟ್ ರಿಯಾಲಿಟಿಗೆ ಇರೋದಿಲ್ಲ. ಬಟ್ ಈ ಥರ ಸಾಕಷ್ಟು ಬರುತ್ತೆ. ಸೊ ಜಾತಕದಲ್ಲಿ ಪರ್ಟಿಕ್ಯುಲರ್ ಆಗಿ ದ್ವಿಕಳತ್ರ ಯೋಗ ಇದೆಯಾ ಅಂತಂಬೋದು ಈ 2 ಗ್ರೌಂಡ್ಸಲ್ಲಿ ನೋಡಿ. ಸಂತಾನ ಇಲ್ವಾ, ಆವಾಗ ದ್ವಿಕಳತ್ರ ಯೋಗದ ಬಗ್ಗೆ ನೋಡಿ. ಅಥವಾ ಮನೆಗೆ ಸಣ್ಣ ಮಕ್ಕಳಿದ್ದಾರೆ, ಅಥವಾ ಮನೆಗೆ ಒಂದು ಹಸೆ ಮೇಲೆ ಕೂತ್ಕೊಂಡು ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಕೂಡ ಹೆಂಡತಿ ಇರಬೇಕು. ಹೆಂಡತಿ ಇಲ್ಲದ್ರೆ ಒಂದು ದಾನ ಮಾಡಲಿಕ್ಕೆ ಕೂಡ ಹಿ ಈಸ್ ನಾಟ್ ಎಲಿಜಿಬಲ್. ಹೆಂಡತಿ ಪಕ್ಕದಲ್ಲಿಲ್ಲದ್ರೆ ಯಾವ ಶುಭ ಕಾರ್ಯಗಳನ್ನ ಮಾಡಲಿಕ್ಕೂ ಬರೋದಿಲ್ಲ. ಖಂಡಿತ ಹೆಂಡತಿ ಇರಲೇಬೇಕು. ಆ ಗ್ರೌಂಡ್ಸಲ್ಲಿ ಏನಾದರೂ ಬೇಕಾದರೆ ನೀವು ದ್ವಿಕಳತ್ರ ಯೋಗದ ಬಗ್ಗೆ ಹೇಳಬೇಕು. ಸೊ ಇನ್ನು ಯಾವ ಗ್ರೌಂಡ್ಸಲ್ಲಿ ಕೂಡ ಇನ್ ಕೇಸ್ ಇರ್ಬೋದು, ಆದರೆ ನಾವು ಹೇಳೋಂಗಿಲ್ಲ. ದ್ವಿಕಳತ್ರ ಯೋಗ ಇರಲಿ, ತ್ರಿಕಳತ್ರ ಯೋಗ ಇರಲಿ, ಬಹುಭಾರ್ಯ ಯೋಗ ಇರಲಿ, ಆದರೂ ಕೂಡ ಈ ಗ್ರೌಂಡ್ಸ್ ನೋಡ್ತೇವೆ. ಈ ಗ್ರೌಂಡ್ಸ್ ಇಲ್ಲಾರ್ದ ಬೇರೆ ಗ್ರೌಂಡಲ್ಲಿ ಮದುವೆ ಮಾಡ್ಕೊಳ್ಳೋದು ಪ್ಯೂರ್ಲಿ ಯಾಕೆ, ಅವನ ಸ್ವಂತ ಕಾಮನೆ ಈಡೇರಿಸಿಕೊಳ್ಳೋದಕ್ಕೋಸ್ಕರವೇ. ಅದಕ್ಕೆ ಶಾಸ್ತ್ರವನ್ನು ಡಿವಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ನಾವು ಈ ಗ್ರೌಂಡ್ಸ್ ಇಲ್ಲ, ನಾನು ಮದುವೆ ಮಾಡ್ಕೊಳ್ತೇನೆ, ನಾನು ಎರಡನೇ ಮದುವೆ ಮಾಡ್ಕೊಳ್ತೇನೆ ಅಂತಂದರೆ ಅದು ಅವನಿಷ್ಟ. ನಾವು ಅದಕ್ಕೆ ಇದೇ ಬೇಡ ಅಂತ ಕೂಡ ಹೇಳಲಿಕ್ಕೂ ಬರೋದಿಲ್ಲ. ಎಷ್ಟೋ ಜನ ಡೈವರ್ಸ್ ತೊಗೊಳ್ತಾರೆ. ನಾನು ಡೈವರ್ಸ್ ತೊಗೊಳ್ತೀನಿ ಆಚಾರ್ಯ ಅಂತಂದ್ರೆ ಅರ್ಥ ಏನು, ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತಲೇ ಅರ್ಥ. ಯಾಕಂದ್ರೆ ನಿಜವಾಗಿ ಇನ್ನೊಂದು ಮದುವೆ ಮಾಡಿಕೊಳ್ಳೋ ಯೋಗ ಇಲ್ಲದಾಗ ಡಿವೋರ್ಸ್ ಬೇಕಾಗಿಲ್ಲ, ಆಯ್ತು ಆರಾಮಾಗಿದ್ದು ಬಿಡ್ಬೋದು. ಅದಕ್ಕೆ ಯಾಕೆ ಕೋರ್ಟಿಗೆ ಹೋಗಿ ಎಲ್ಲ ಗಲಾಟೆ ಮಾಡಿಕೊಳ್ಬೇಕು. ನಿನ್ನ ಪಾಟಿಗೆ ನೀ ಇದ್ಬಿಡು, ನನ್ನ ಪಾಟಿಗೆ ನಾ ಇರ್ತೇನೆ. ಆದರೆ ಎರಡನೇ ಮದುವೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ದ್ವಿಕಳತ್ರ ಅಂತಂಬೋದು ನಾವು ನೋಡ್ತೇವೆ. ಸೊ ಅದು ಕೂಡ ಈಗ ನೋಡೋವಂಥ ಗ್ರೌಂಡ್ಸ್ ಈಸ್ ಡಿಫ್ರೆಂಟ್. ಹಾಗಾಗಿ ಜಾಸ್ತಿ ಅದ್ರ ಮೇಲೆ ಫೋಕಸ್ ಮಾಡೋ ಕೆಲಸ ಇಲ್ಲ. ಇನ್ ಕೇಸ್ ನೀವು ಆ ರೀತಿ ಯಾರಾದರೂ ಏನಾದರೂ ಪ್ರಶ್ನೆಗಳು ಬಂದಾಗ ಶುಕ್ರನಿಗಾಗಲಿ ಸಪ್ತಮ ಸ್ಥಾನಕ್ಕಾಗಲಿ, ಈ ಒಂದು ಸಪ್ತಮ ಸ್ಥಾನದಲ್ಲಿ ಶುಕ್ರ ಇರೋದು, ರಾಹು ಇರೋದು, ಪಾಪಗ್ರಹಗಳ ಸಂಬಂಧ ಸಪ್ತಮಕ್ಕಾಗಲಿ ಶುಕ್ರನಿಗಾಗಲಿ ಇದ್ದರೆ ಈ ರೀತಿ ದ್ವಿಕಳತ್ರ ಅಥವಾ ಅದಕ್ಕಿಂತಲೂ ಬಹುಭಾರ್ಯ ಯೋಗ ಆಗಲಿಕ್ಕೆ ಅವಕಾಶ ಉಂಟು. ಬಟ್ ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ, ಅವಕಾಶ ಉಂಟು. ಅವನು ಅಂದರೆ ನಾನು ಹೇಳ್ತೀನಿ, ಹಾದಿ ತಪ್ಪಲಿಕ್ಕೆ ಅವಕಾಶ ಉಂಟು ಅಂತ ನಾನು ಹೇಳ್ತೇನೆ. ಅದು ಒಳ್ಳೆಯದು ಅಂತ ನಾನು ಹೇಳೋಕ್ಕಾಗಲ್ಲ, ಹಾದಿ ತಪ್ತಾರೆ. ಹಾದಿ ತಪ್ಪೋದಂದರೆ ಈಗ ಡೈವರ್ಸ್ ತೊಗೊಂಡು ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಅಂದರೆ ಹಾದಿ ತಪ್ಪೋದೇ. ನನ್ನ ಪ್ರಕಾರ, ಶಾಸ್ತ್ರ ಪ್ರಕಾರ ಕೂಡ ಹಾದಿ ತಪ್ಪೋದೆ. ಅದು ಜನಗಳೇ ಕಮ್ಮಿ ಈಗ ಅಂತ ಜನ್ರೇಷನ್ ಪ್ರಕಾರ ಏನು ಮಾಡ್ತೇವೆ, ಅಯ್ಯೋ ಅದೊಂದು ಒಳ್ಳೆ ಕಾರ್ಯ, ಶುಭ ಕಾರ್ಯ, ಎರಡನೇ ಮದುವೆ ಶುಭ ಕಾರ್ಯ. ಫಸ್ಟ್ ಮದುವೆಯಲ್ಲೇ ನಾವು ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಂಥ ಹೆಂಡತಿಯಲ್ಲಿ ಪ್ರಮಾಣ ಮಾಡಿದ್ದನ್ನೇ ಬ್ರೇಕ್ ಮಾಡಿ ಎರಡನೇ ಮದುವೆಯಲ್ಲಿ ಮತ್ತೆ ದೇವರ ಹತ್ರ ಪ್ರಮಾಣ ಮಾಡೋದೇನು, ಇದು ಒಂಥರ ಹಾಸ್ಯಾಸ್ಪದ. ನಾವು ಒಬ್ಬರ ಹತ್ರ ಹೋಗಿ ನಿನ್ನನ್ನು ನಿನ್ಗೆ ನಾನು 10,000 ಕೊಡ್ತೇನೆ ಅಂತ ಹೇಳ್ತೇವೆ, ಒಳ್ಳೆ ಟೈಮಲ್ಲಿ ಕೈ ಎತ್ತು ಬಿಡ್ತೇವೆ. ಇನ್ನೊಂದು ಸಲ ಹೋಗಿ ಈ ಸಲ ನಿಂಗೆ ಸಹಾಯ ಮಾಡ್ತೇವೆ ಅಂದರೆ ಇವನು ಮಧ್ಯದಲ್ಲಿ ಕೈ ಎತ್ತು ಬಿಡ್ತಾನಪ್ಪ, ಅದು ನಾವು ನೋಡ್ಕೊಳ್ಳೋಣ ಅಂತ ಅಂತಾರೆ. ಹಾಗಾಗಿ ಇದು ಸ್ವಲ್ಪ ಈಗಿನ ಕಾಲಕ್ಕೆ ಅನ್ವಯ ಆಗೋದಿಲ್ಲ. ಬಟ್ ಈಗಿನ ಕಾಲದಲ್ಲಿ ಕೇಳೋವಂಥ ಪ್ರಶ್ನೆಗಳು ಅದೇ ಇತ್ತೆ, ಮಾಡೋವಂಥ ಬಟ್ ಜನರಿಕ್ ಆಗಿರುವಂಥ ಕ್ವಶನ್ಸ್ ಅಲ್ಲ. ಹಾಗಾಗಿ ನಾನೇನು ಹೇಳ್ತೇನೆ, ದ್ವಿಕಳತ್ರ ಯೋಗ ಇದೆ ಅಂತೇಳಿ ನಾವು ಹಿಡ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಅವನ ಡೈವರ್ಸ್ ತೊಗೊಳ್ತೇನೆ, ಮನೆಗೆ ತುಂಬ ಹೆಂಡತಿ ಜೊತೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾನೆ ಅಂತಂದರೆ ಆವಾಗ ದ್ವಿಕಳತ್ರ ಯೋಗ ಬಗ್ಗೆ ನೀವು ಅವನ ಜಾತಕದಲ್ಲಿ ಆಲೋಚನೆ ಮಾಡ್ಬೋದು. ಮಾಡಿದ್ರು ಕೂಡ ನೀವು ಹೇಳಲಿಕ್ಕೆ ಏನೂ ಇಲ್ಲ. ನೀವು ಬೇಡ ಅಂದ್ರೂ ಅವ್ನು ಮಾಡಿಕೊಡ್ತಾನೆ,
ನೀವು ಬೇಕು ಅಂದ್ರೂ ಮಾಡಿಕೊಳ್ಳೋಕೆ ಸುಮ್ಮನೆ ಇತ್ತು. ಅದು ಎಸ್ಪೆಷಲಿ ಅವನಿಗೆ ಸಂಬಂಧಪಟ್ಟದ್ದು. ಬೇರೆ ಪ್ರಶ್ನೆ ಕೇಳ್ಬೋದು. ಸೊ ನಾನು ಕೇಳಿದಂಥ ಉತ್ತರದಲ್ಲಿ ಮತ್ತೆ ಫರ್ದರ್ ಕ್ವಶನ್ಸ್ ಇದ್ರೂ ಕೂಡ ಇನ್ನೊಂದು ರೌಂಡಲ್ಲಿ ನೀವು ಕೇಳ್ಬೋದು. ಸೊ ಇದೇ ನಾನು ಹೇಳಿದ್ದೆ ಫೈನಲ್ ಅಂತ ನೀವು ಅಂದ್ಕೋಬೇಡಿ. ಇಫ್ ಯು ನೀಡ್ ಫರ್ದರ್ ಇನ್ಫಾರ್ಮೇಷನ್ ನೀವು ಕೇಳ್ಬೋದು. ಹೇಳಿ, ಯಾರಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಕೇಳಿ, ಸೆಕೆಂಡ್ ರೌಂಡ್ ಬೇರೆ ಇನ್ಯಾವುದಾದ್ರು ಕ್ವಶನ್ಸ್, ಸೆಕೆಂಡ್ ಕ್ವಶನ್ಸ್ ಏನಾದ್ರು ಕೂಡ ಕೇಳಿ. ಈಗ ಕೇಳಿದವರೇ ಮತ್ತೆ ಕೇಳೋಂಗಿದ್ರು ಕೂಡ ಕೇಳಬೇಕು. ಸೊ ನನ್ನ ಅಡ್ವೈಸ್ ಏನಂತಂದರೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ರೇ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಕ್ಲಾಸಲ್ಲಿ ಕೇಳ್ತಾ ಇದ್ರೇ ಹೆಚ್ಚು ಪ್ರಶ್ನೆಗಳು ಬರಲ್ಲ, ನಿಮಗೆ ರಿಯಾಲಿಟಿ ಕೇಸಲ್ಲೇ ಕ್ವಶನ್ಸ್ ಬರುತ್ತೆ. ಸೊ ನೀವು ಸ್ವಲ್ಪ ಅಭ್ಯಾಸ ಮಾಡ್ತಾ, ಯಾಕೆಂದರೆ ಪಾಠದಲ್ಲಿ ನಾನು ಎಲ್ಲ ಕ್ವಶನ್ಸು ಕವರ್ ಮಾಡೋಕ್ಕಾಗಲ್ಲ, ಆ ಸಂದರ್ಭ ಬಂದಾಗೇ ಜಾಸ್ತಿ ಕ್ವಶನ್ಸ್ ಕವರ್ ಆಗ್ತದೆ. ಸೊ ಕಲಿಯೋದು ಬೇರೆ, ರಿಯಾಲಿಟಿಲಿರೋದು ಬೇರೆ. ನೀವು ಇಂಜಿನಿಯರಿಂಗ್ ಮಾಡೋದು ಗೊತ್ತಾಗ್ತದೆ, ಇಂಜಿನಿಯರಿಂಗ್ ಮಾಡೋ ಕಾಲಕ್ಕೆ ನಿಮಗೆ ಕಾಲೇಜಲ್ಲಿ ಹೇಳ್ಕೊಡೋದೇ ಬೇರೆ, ನಿಮಗೆ ಉದ್ಯೋಗಕ್ಕೆ ಸೇರಿದಾಗ ಅವರಿಗೆ ಬೇಕಾದ ರಿಕ್ವೈರ್ಮೆಂಟೇ ಬೇರೆ, ತುಂಬ ಔಟ್ಡೇಟೆಡ್ ಆಗಿರುತ್ತೆ. ನಿಮಗೆ ಕಾಲೇಜಲ್ಲಿ ಹೇಳ್ಕೊಡೋದು ರಿಯಾಲಿಟಿಗೆ ಇರೋದೇ ಇಲ್ಲ. ಅವರು ಅದಕ್ಕೇನು ಮಾಡ್ತಾರೆ, ಅವ್ರು ಮತ್ತೆ ನಿಮಗೆ ಎಕ್ಸಾಮ್ ಇಟ್ಟು ಮತ್ತೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಯಾಕಂದರೆ ಅವರಿಗೆ ಬೇಕಾದ ಥರ ಟ್ರೈನಿಂಗ್ ಕೊಟ್ಕೊಳ್ತಾರೆ. ಸೊ ಆ ರೀತಿ ನಿಮಗೆ ಜ್ಯೋತಿಷ್ಯ ಭಾಗದಲ್ಲಿ ಪುಸ್ತಕದ ಮುಖಾಂತರವಾಗಿ ಕಲಿಯೋದೇ ಬೇರೆ, ಬಟ್ ರಿಯಾಲಿಟಿಯಲ್ಲಿ ಇರೋದೇ ಬೇರೆ. ನಿಮಗೆ ರಿಯಾಲಿಟಿಯಲ್ಲಿ ಯಾರ ಪ್ರಶ್ನೆಗಳಿಗೆ ರಿಯಲ್ ಟೈಮಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, ಅದಕ್ಕೆ ಕೊಡೋ ಉತ್ತರಗಳೇ ಬೇರೆ ಥರ ಇರುತ್ತೆ. ಹೇಳಿಮ್ಮ. ತುಂಬಾ ನೀಚ ಗ್ರಹಗಳಿದ್ರೆ ನಾವು ಏನಂತ ಅವ್ರಿಗೆ ಅಡ್ವೈಸ್ ಮಾಡಕ್ಕಾಗತ್ತೆ ಗುರುಗಳೇ? ಇವಾಗ 8ನೇ ಮನೆಯಲ್ಲಿ ಒಂದು ನೀಚ ಗ್ರಹ ಇರೋದು, ಇಲ್ಲಾಂದ್ರೆ 8ನೇ ಮನೆ ಗ್ರಹ ಬೇರೆ ಕಡೆ ನೀಚ ಜಾಗದಲ್ಲಿ ಇರೋದು, ದುಷ್ಟಾನದಲ್ಲಿ ಇರೋದು, ಇಲ್ಲ 2-3 ಮೆಲಿಫಿಕ್ಸ್ 8ನೇ ಮನೆಗೆ ಸಂಬಂಧ ಇರೋದು, ಆ ತರ ಬಂದಾಗ ಓಕೆ ವಾಟ್ ಈಸ್ ದ ಕ್ವಶನ್? ಅಂದ್ರೆ ನೀವು ಯಾವ ಪ್ರಶ್ನೆಗೆ ನೋಡ್ತೀರಿ? ಅದೇ ಹುಡುಗಿ ಜಾತಕ ತಗೊಂಡ್ಬರ್ತಾರೆ ಮದ್ವೆಗೆ. ಹುಡುಗಿ ಜಾತಕ, ಮದುವೆ ವಿಚಾರಕ್ಕ? ಮದುವೆ ವಿಚಾರಕ್ಕೆ ಅಷ್ಟಮಾಧಿಪತಿ ನೀಚ ಆದರೆ ಅಲ್ವಾ? ಅಷ್ಟಮಾಧಿಪತಿ ನೀಚ ಆದರೆ ಅಷ್ಟಮಾಧಿಪತಿ ನೀಚ ಆಗುವಂಥದ್ದೇನೂ ಇಲ್ಲ. ಅಷ್ಟಮಾಧಿಪತಿ ನೀಚ ಆಗೋಂಗಿಲ್ಲ, ಬಟ್ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಪಾಪಗ್ರಹಗಳಿದೆಯಾ ಅಂತ ನೋಡ್ಕೊಳ್ಳಿ. ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಾಗ ಸ್ವಲ್ಪ ಏನಾಗುತ್ತೆ, ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಗಲಾಟೆಗಳು ಶುರುವಾಗೋದು, ಡಿವೋರ್ಸ್ ಬರೋದು, ಈ ಥರ ಅದಾಗತ್ತೆ. ಅಷ್ಟಮ ಸ್ಥಾನ ಅಂದರೆ ಏನು? ಸೌಭಾಗ್ಯ ಯೋಗ. ಸೌಭಾಗ್ಯ ಅಂತಂದರೆ ನಾವು ಒಂದೇ ಒಂದು ಕಾನ್ಸೆಪ್ಟಿಗೆ ಹೋಗ್ಬಾರ್ದು. ಸೌಭಾಗ್ಯ ಅಂತಂದರೆ ಭರ್ತನ ಆಯುಷು ತಂದುಕೊಳ್ಳಬೇಡಿ. ಭರ್ತ ಆಯುಷ್ ಕೂಡ ಒಂದು, ಅದರಲ್ಲಿ ಭರ್ತನ ಯೋಗಕ್ಷೇಮ ಬರೋದು ಈ ಒಂದು ಅಷ್ಟಮ ಸ್ಥಾನದಿಂದನೇ ಬರುತ್ತೆ. ಯೋಗಕ್ಷೇಮ, ಕ್ಷೇಮ ಅಂದರೆ ಮತ್ತೆ ಅವನಿಗೇನಾದರೂ ಆರೋಗ್ಯ ಹಾನಿ ಅದಲ್ಲ, ಮಾನಸಿಕವಾದ ಕ್ಷೇಮ ಕೂಡ ಅಲ್ಲೇ ಬರುತ್ತೆ. ಸೊ ಗಂಡ ಮನೆಗೆ ಪ್ರಶಾಂತವಾಗಿರಬೇಕು, ಯಾವುದು ಗಲಾಟೆ ಮಾಡಿಕೊಳ್ಳದೆ ಪ್ರಶಾಂತವಾಗಿ ಸಂತೋಷವಾಗಿ ಇರಬೇಕಂದ್ರೂ ಕೂಡ ಅಷ್ಟಮ ಸ್ಥಾನವೇ. ಇನ್ ಕೇಸ್ ಅಷ್ಟಮ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಬಂಧ ಜಾಸ್ತಿ ಇದ್ದು ಅಷ್ಟಮ ಸ್ಥಾನಕ್ಕೆ ಪ್ರಾಬಲ್ಯ ಜಾಸ್ತಿ ಇದ್ದರೆ ಏನಾಗಬಹುದು ಇವತ್ತಿನ ಕಾಲದಲ್ಲಿ ಅಂತಂದರೆ, ಮಿನಿಮಮ್ ಕೇಸಲ್ಲಿ ಗಂಡ ಯಾವಾಗೂ ಟೆನ್ಷನ್ ಆಗಿರ್ತಾನೆ, ಮ್ಯಾಕ್ಸಿಮಮ್ ಕೇಸಲ್ಲಿ ಅವನ ಆಯುಷ್ಯ ಹೋಗ್ಬೋದು. ಮ್ಯಾಕ್ಸಿಮಮ್ ಕೇಸಲ್ಲಿ ಅದಕ್ಕೆ ಅವನ ಆಯುಷ್ಯನ ಕೂಡ ನೋಡ್ತೇವೆ. ಇನ್ ಕೇಸ್ ಅಷ್ಟಮ ಸ್ಥಾನದಲ್ಲಿ ನಮಗೇನಾದರೂ ಪಾಪಗ್ರಹಗಳಿದ್ದಾಗ ಗಂಡನ ಆಯುಷ್ಯ ಆಗಿರುತ್ತೆ ಅಂತ ನೋಡ್ತೇವೆ. ಬಟ್ ಆ ಕ್ಯಾಟಗರಿಯಲ್ಲಿ ನೋಡಿದ್ರು ಕೂಡ ಮಿನಿಮಮ್ ಅಂತಂದ್ರೆ ಏನಂತಂದರೆ, ಯಾವಾಗೋ ಗಂಡ ಟೆನ್ಷನ್ ಮಾಡೋದು, ಮನೆಗೆ ಬರ್ತಾನೆ ಹೆಂಡತಿಗಳು ಗಲಾಟೆ ಮಾಡೋದು, ಈ ಒಂಥರ ಪೀಸ್ಫುಲ್ ಎನ್ವೈರ್ಮೆಂಟ್ ಇರೋದಿಲ್ಲ. ಗಲಾಟೆ ಮಾಡಿಕೊಂಡ ಅಂತ ಅಂದ್ಕೊಳ್ಳಿ, ಆ ತತ್ಕಾಲಕ್ಕೆ ಇವ್ರ ಮನಸ್ಸಿನಲ್ಲಿ ಅವ್ರು ಸತ್ತು ಹೋಗ್ತಾರೆ, ಅವ್ರ ಮನಸ್ಸಲ್ಲಿ ಇವ್ರು ಸತ್ತು ಹೋಗ್ತಾರೆ. ಇಂಥವ್ಳನ್ನ ಯಾಕಪ್ಪ ಮದುವೆ ಮಾಡಿಕೊಂಡೆ ಅಂತ ಮನಸ್ಸಿಗೆ ಬಂತು ಅಂತ ಅಂದ್ಕೊಳ್ಳಿ, ಆ ಸಮಯದಲ್ಲೇ ಹೆಂಡತಿ ಸತ್ತೋದಂಗೆ.
ಆ ಥರ ವಿಯೋಗ, ಭಾವನೆಗಳಲ್ಲಿ ವಿಯೋಗ ಆಗ್ಬೋದು. ನಿಮಗೆ ಡೈರೆಕ್ಟಾಗಿ ಭೌತಿಕವಾಗಿ ವಿಯೋಗ ಆಗಬೇಕು ಅಂತಿಲ್ಲ. ಭಾವನೆಗಳಲ್ಲಿ ಎಷ್ಟೋ ಸಲ ನಾವು ಅಂದ್ಕೊಳ್ತೀವಲ್ಲ, ಯಾಕಪ್ಪ ಇವಳನ್ನ ಮದುವೆ ಮಾಡಿಕೊಂಡೆ, ನಾನು ತುಂಬ ತಪ್ಪು ಮಾಡಿದೆ. ಆಕೆನೂ ಅಂದ್ಕೊಳ್ತಾರೆ, ಇಂಥವ್ನು ಇರಬಾರ್ದಾಗಿತ್ತು, ಇಂಥವ್ರೆಲ್ಲ ಎಕ್ಸ್ಟ್ರೀಮ್ ಕೇಸಲ್ಲಿ ಯಾಕಿದ್ದಾನೆ ಇಂಥವ್ನು ಉಳಿದು ಅಂತ ಎಕ್ಸ್ಟ್ರೀಮ್ ಕೇಸಲ್ಲಿ ಅಂದ್ಕೊಳ್ತೀವಲ್ಲ. ಸೊ ಆ ಭಾವನೆ ಬಂತು ಅಂತಂದರೆ ಆವಾಗ ವಿಯೋಗ ಆದಂಗೆ. ಎಷ್ಟೋ ಜನ ಗಂಡ ಹೆಂಡತಿಯರ ಮನೆಗೆ ಮಾತಾಡ್ಕೊಳ್ಳದೆ ವಾರ, ತಿಂಗಳು, ವರ್ಷ ಇರ್ತಾರಲ್ವಾ, ಅದೆಲ್ಲ ವಿಯೋಗದ ಕೆಳಗೆ ಬರುತ್ತೆ. ಈ ಕೇಸಸ್ ಎಲ್ಲ ಕೂಡ ಸಪ್ತಮ ಅಷ್ಟಮ ಕಾನ್ಫ್ಲಿಕ್ಟ್ ಆದಾಗ ಬರುತ್ತೆ. ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಇವತ್ತಿನ ಪ್ರಕಾರ ಸಾಯ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ರಪ್ಚರ್ ಆಗುತ್ತೆ, ಒಂಥರ ನೆಗೆಟಿವ್ ಎನ್ವೈರ್ಮೆಂಟ್ ಇರುತ್ತೆ, ಅಷ್ಟು ಹೊಂದಾಣಿಕೆ ಇರಲ್ಲ ಅಂತ ಹೇಳ್ಬೋದು. ಓಕೆ ಗುರುಗಳೇ, ಧನ್ಯವಾದಗಳು. ನಮೋ ನಮಃ. ನಮೋ ನಮಃ. ಮತ್ತೆ ಪ್ರಶ್ನೆ ಕೇಳಬಹುದು. ಸೊ ನಿಮಗೆ ಪ್ರಶ್ನೆಗಳು ಕೇಳಬೇಕು ಅಂತ ಬೇಕಾದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಸಲ್ಲಿ, ಟಿ ವಿ ಚಾನಲ್ಸಲ್ಲಿ ಬರುವಂಥ ಡಿಬೇಟ್ಗಳು ನೋಡಿ. ಫಸ್ಟ್ ಅವ್ರ ಡಿಬೇಟ್ಗಳು ಏನು ಹೇಳ್ತಾರೆ, ಅವ್ರಿಗೆ ಸಬ್ಜೆಕ್ಟ್ ಗೊತ್ತಿದೆಯೋ ಗೊತ್ತಿಲ್ಲೋ, ದಟ್ ಈಸ್ ಡಿಫ್ರೆಂಟ್. ಫಸ್ಟ್ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಅಲ್ಲಿಂದ ಶುರು ಮಾಡೋಣ. ಎಲ್ಲರೂ ಕೂಡ ದಿನ ಅಟ್ಲೀಸ್ಟ್ ವಾರಕ್ಕೆ ಒಂದು ಡಿಬೇಟ್ ನೋಡಿ, ಅಥವಾ ಯಾರೋ ಒಬ್ಬರು ಜ್ಯೋತಿಷ್ಯ ಬಂದು ಹೇಳ್ತಾರೆ ಈ ಥರ ಆಗುತ್ತೆ, ಅಲ್ಲಿಂದ ನೀವು ಕ್ವಶನ್ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ, ಆ ಥರದ ವಿಷಯಗಳು ತಿಳ್ಕೊತಾನೆ ಆಗುತ್ತೆ, ನಮಗೆ ನಾಲೆಡ್ಜ್ ಎಲಿವೇಟ್ ಆಗ್ತದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಡಿಬೇಟ್ಗಳಾಗಲಿ, ಆರ್ಟಿಕಲ್ಸ್ ಆಗಲಿ ಓದಿ, ಅಟ್ಲೀಸ್ಟ್ ಎಲ್ಲರೂ ಒಂದೊಂದು ಕ್ವಶನ್ ಕೇಳಬೇಕು. ನಾನು ಐ ಫೀಲ್ ವೆರಿ ಹ್ಯಾಪಿ. ಎಲ್ಲರೂ ಒಂದೊಂದು ಕ್ವಶನ್ ಕೇಳಿದ್ರು ಅಂದ್ಕೊಳ್ಳಿ, ಸಪೋಸ್ 20 ಜನ ಇದ್ದಾರೆ ಅಂದ್ಕೊಳ್ಳಿ, 20 ಕ್ವಶನ್ಸ್ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ. ನೀವು ಕೇಳೋದು ಒಂದು ಕ್ವಶನೇ, ಬೇರೆಯವ್ರು ಕೇಳೋ ಕ್ವಶನಿಗೆ ಕೂಡ ನಿಮಗೆ ಉತ್ತರ ಗೊತ್ತಿದ್ರೆ ಅಪ್ಡೇಟ್ ಆಗ್ತದೆ, ಇಲ್ಲದ್ರೆ ಕ್ಲಾರಿಫೈ ಆಗ್ತದೆ. ಸೊ ಡಿಬೇಟ್ಸ್ ಕೇಳಿ, ಜ್ಯೋತಿಷ್ಯರ ಎಲ್ಲರೂ ಒಂದೊಂದು ಒಪಿನಿಯನ್ ಕೇಳಿ, ಒಬ್ಬೊಬ್ಬರು ಈ ರೀತಿ ಯಾಕೆ ಹೇಳ್ತಾರೆ, ಸಮಾಜವನ್ನು ಯಾಕೆ ಹೆದರಿಸ್ತಾರೆ, ಈ ಪ್ರಶ್ನೆಗೆ ನನ್ನ ಉತ್ತರ ಏನು, ನಾವಾದರೆ ಹೇಗೆ ಉತ್ತರ ಕೊಡ್ಬೋದು, ಈ ರೀತಿ ಆಲೋಚನೆ ಮಾಡ್ತಾ ಮುಂದುವರಿಬೇಕು. ಗುರುಗಳೇ, ಒಂದು ಜನರಲ್ ಕ್ವೆಶನ್. ನಾರ್ಮಲಿ ಮೂಲ ನಕ್ಷತ್ರ ಇದ್ರೆ ಅಷ್ಟು ಬೇಗ ಮ್ಯಾಚ್ ಮೇಕಿಂಗ್ ಎಲ್ಲ ಆಗಲ್ಲ ಅಂತಾರಲ್ಲ, ಅದೇನು ಪ್ರಾಕ್ಟಿಕಲಿ ಅದು ಪಾಸಿಬಿಲಿಟಿನಾ ಅಥವಾ ದಟ್ಸ್ ಓನ್ಲಿ ಎ ಮಿಸ್ಕಾನ್ಸೆಪ್ಟಾ? ಇಲ್ಲ, ಅದು ಒನ್ಸ್ ಅಪನ್ ಎ ಟೈಮ್ ಪ್ರಾಕ್ಟಿಕಲಿ ಪಾಸಿಬಿಲಿಟಿ ಇತ್ತು, ಬಟ್ ಈಗ ಅದು ಅನ್ವಯ ಆಗಲ್ಲ. ಕಾಲ ಕಾಲಕ್ಕೂ ಬದಲಾಗ್ತಾ ಇರುತ್ತೆ. ಒಂದು ಕಾಲದಲ್ಲಿದ್ದಂಥ ದೋಷ ಈ ಕಾಲದಲ್ಲಿ ಆ ದೋಷ ಆಗೋದಿಲ್ಲ. ಈಗ ನಿಮಗೆ ಸಪೋಸ್ ಮನುಧರ್ಮಶಾಸ್ತ್ರ ಇದೆ. ಮನುಧರ್ಮಶಾಸ್ತ್ರ ಒಂದು ಕಾಲಕ್ಕೆ ಅದು ತುಂಬ ಅಪ್ಲಿಕಬಲ್, ಬಟ್ ಈಗ ಅಪ್ಲಿಕಬಲ್ ಅಲ್ಲ. ಈಗ ಅದು ತುಂಬ ಕಷ್ಟ, ಅದಕ್ಕೆ ಕಾಲ ಕಾಲಕ್ಕೆ ಬದಲಾಗ್ತದೆ. ಈಗ ಮೂಲ ನಕ್ಷತ್ರ ಕಾನ್ಸೆಪ್ಟ್ ತಗೊಳ್ಳಿ. ಮೂಲ ನಕ್ಷತ್ರ ಇದ್ರೆ ಏನಂತಾರೆ, ಮಾವ ಇಲ್ಲದ ಮನೆ ಅಲ್ವಾ? ಕರೆಕ್ಟ್. ನಿಮಗೆ ಪ್ರಾಚೀನ ಅಂದ್ರೆ ಒಂದು 50-60 ಇಯರ್ಸ್ ಬ್ಯಾಕ್ ಹೋಗಿ, ಅವಾಗೆಲ್ಲ ಕೂಡ ಜಾಯಿಂಟ್ ಫ್ಯಾಮಿಲೀಸೇ ಇತ್ತು. ಮದುವೆ ಮಾಡಿಕೊಂಡ ಮೇಲೆ ಹುಡುಗ ಹುಡುಗಿ ಸಪರೇಟ್ ಆಗಿ ಹೋಗಿದ್ದಾರೆ ಅಂತ, ದಟ್ ಈಸ್ ಈಕ್ವಲ್ ಟು ಡಿವೋರ್ಸ್. ಫ್ಯಾಮಿಲಿ ಡಿವೋರ್ಸ್ ಅಂದ್ರೆ ಮಗ ಸೊಸೆ ತಂದೆ ತಾಯಿಯನ್ನ ಬೇರೆ ಮಾಡಿದ್ದಾಳೆ. ಸೊ ಆಗಿನ ಕಾಲದಲ್ಲಿ ಈ ಆಲೋಚನೆಗಳೇ ಇಲ್ಲ. ಆಗಿನ ಕಾಲದಲ್ಲಿ ಪ್ಯಾರೆಂಟ್ಸ್ಗೂ ಮಕ್ಕಳಿಗೂ ಡೈವರ್ಸ್ ಅಂಬೋದು ಕೂಡ ತುಂಬ ಇರ್ತಿತ್ತು. ಈಗ ನಮಗೆ ಹೇಗಿದೆಯೋ ಅವಾಗ ಹಾಗೆ. ಸೊ ಮೆಜಾರಿಟಿ ಕೇಸಸ್ಲಿ ಎಲ್ಲರೂ ಒಟ್ಟಿಗೆ ಇರ್ತಿದ್ರು. ಪ್ಲಸ್ ಈಗಿದ್ದಂಗೆ ಅವಾಗ ಜಾಬ್ಗಳು ಇಲ್ವಲ್ಲ. ಈಗೇನೋ ನನಗೆ ಹೈದರಾಬಾದ್ ಜಾಬ್ ಬಂದಿದೆ, ಅಮೆರಿಕಾದಲ್ಲಿ ಜಾಬ್ ಬಂದಿದೆ, ಹೊಟ್ಟೋಗ್ಬೋದು. ಆಗಿನ ಕಾಲದಲ್ಲಿ ಏನು ಜಾಬ್ ಇತ್ತು ನಿಮಗೆ? ಇರೋ ಊರಲ್ಲೇ ಇದ್ದು, ಒಂದೇ ಊರಲ್ಲೇ ಇದ್ದು ಹೊಲ ಕೆಲಸ ಮಾಡಿಕೊಂಡು ಬೇರೆ ಮನೆ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಸೊ ಅಂದ್ರೆ ಏನು, ಮಾವ ಇಲ್ಲದ ಮನೆಯಲ್ಲ ಅಂತಂದ್ರೆ ಇವರಿರೋ ಮನೆಯಲ್ಲಿ ಮಾವ ಇರಲ್ಲ ಅಂತ ಅರ್ಥ. ಹಳೆ ಕಾಲದಲ್ಲಿ ಇವರು ಮಾವನ ಜೊತೆಗಿದ್ರೆ ಮಾವಗೂ ಈ ಸೊಸೆಗೂ ಆಗದೇ ಇರೋದು, ಗಲಾಟೆಗಳು ಬರೋದು. ವಿಯೋಗ ಅಂತಂದ್ರೆ ಸಾವು ಅಂತ ಅರ್ಥ ಅಲ್ಲ, ದಟ್ ಈಸ್ ಎಕ್ಸ್ಟ್ರೀಮ್ ಕೇಸ್ ಸಾವು ಅಂಬೋದು. ಅದೇ ಸಮಯದಲ್ಲಿ ಅವನ ಆಯುಷ್ ಕೂಡ ಹೋಯ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡೋಕ್ಕಾಗಲ್ಲ. ಶಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಹುಡುಗಿನ ಮದುವೆ ಮಾಡಿಕೊಂಡ ಒಂದು 6 ತಿಂಗಳಿಗೆ ಸತ್ತೋದ ಅಂದ್ಕೊಳ್ಳಿ ಅವ್ರ ಮಾವ. ಎಲ್ಲರೂ ಏನು ಮಾಡ್ತಾರೆ, ಈ ಹುಡುಗಿ ಬಂದಪ್ಪ ಅದಕ್ಕೆ ಸತ್ತೋದ, ಮೂಲ ನಕ್ಷತ್ರ ಬೇಗ ಮದುವೆ ಮಾಡ್ಕೊಂಡ್ಬಿಟ್ಟಿವಿ. ಮೂಲ ನಕ್ಷತ್ರ ಮದುವೆ ಮಾಡ್ಕೊಂಡ್ರೆ ಅವನ ಆಯುಷ್ ಹೋಗೋದಿದ್ರೆ ಮೂಲ ನಕ್ಷತ್ರ ಹುಡುಗಿಯೇ ಮನೆಗೆ ಬರ್ತಾಳೆ, ಏನೋ ಒಂದು ಕಾರಣ ಬೇಕಲ್ವಾ. ಸೊ ಇದೇನಾಗುತ್ತೆ, ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಒಂದು ಮಾನಸಿಕವಾಗಿ ಮಿಸ್ಕಾನ್ಸೆಪ್ಟ್. ಅಂದ್ರೆ ಮಾವ ಇಲ್ಲದ ಮನೆ ಅಂದ್ರೆ ಇವರಿಬ್ಬರು ಒಂದೇ ಮನೆಯಲ್ಲಿ ಸರ್ವೈವ್ ಆಗಲ್ಲ, ಅದು ಮಾನಸಿಕವಾಗಲಿ ಬೇರೆ ಥರ ಆಗಲಿ. ಆಗಿನ ಕಾಲದಲ್ಲಿ ಒಂದೇ ಮಾವ ಸುಸೈಡ್ ಮಾಡ್ಕೊಳ್ಳೋದು,
ಅವ್ರ ಟಾರ್ಚರ್ ತಟ್ಕೊಳ್ಳಾರ್ದೆ ಸೊಸೆ ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಇಬ್ಬರು ಜಗಳ ಆಡ್ಕೊಳ್ಳೋದು, ಒಂದು ನೆಗೆಟಿವ್ ಎನ್ವೈರ್ಮೆಂಟ್ ಇರೋದು. ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ನಿಮ್ಮ ಅಪ್ಪ ಇದ್ರೆ ನಾನು ಈ ಮನೆಗಿರಲ್ಲ, ನಾವಿಬ್ಬರು ಬೇರೆ ಮನೆಗೆ ಹೋಗೋಣ. ಹಳೆ ಕಾಲ ಸಿನಿಮಾಗಳು ನಾವು ನೋಡ್ತಾ ಇರ್ತೀವಲ್ಲ, ಹೆಂಡತಿ ಏನು ಮಾಡ್ತಾಳೆ, ಗಂಡನನ್ನು ಕರ್ಕೊಂಡು ಬೇರೆ ಸಿಟಿಗೆ ಹೊಟ್ಟೋಗೋದು, ಬೇರೆ ಊರಿಗೆ ಹೊಟ್ಟೋಗೋದು, ಈ ಥರ ಮಾಡ್ತಿದ್ರು. ಹಾಗೆ ಆ ಥರ ಈಗ ಆ ಪ್ರಾಬ್ಲಮ್ ಇಲ್ಲ. ಈಗ ನೀವು ಮದುವೆ ಮಾಡೋಕೆ ಮುಂಚೆನೇ ಅತ್ತೆ ಮಾವ ಏನು ಮಾಡ್ತಾರೆ, ಸಪ್ರೇಟ್ ಮನೆ ಮಾಡ್ಕೊಟ್ಬಿಡ್ತಾರೆ ನಿಮಗೆ. ನೀವು ಒಂದೇ ಮನೆಗಿರೋ ಅವಕಾಶವೇ ಇಲ್ಲ. ಸನ್ ದೆನ್ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದ ಮೂಲ ನಕ್ಷತ್ರ? ಏನು ಪ್ರಾಬ್ಲಮ್ ಇಲ್ಲ. ಆದರೆ ಹಿಂದಿನಿಂದ ಬಂದದ್ದು ಕಾನ್ಸೆಪ್ಟ್ ಹಾಗೆ ಉಳ್ಕೊಂಡಿದೆ. ಮೂಲ ನಕ್ಷತ್ರ ಮಾಡಿಕೊಂಡ್ರೆ ಮಾವ ಹೊಟ್ಟೋಗ್ತಾನಂತೆ, ಅದು ಅಜ್ಞಾನದಿಂದ ಬಂದಿದೆ. ಆವಾಗೂ ಅಜ್ಞಾನವೇ, ಈಗಲೂ ಅಜ್ಞಾನವೇ. ಬಟ್ ಕಾನ್ಸೆಪ್ಟಲ್ಲಿ ಏನು ದೋಷ ಇಲ್ಲ. ಬಟ್ ಈಗ ಬದಲಾಗಿದೆ. ಅತ್ತಿ ಮಾವ ಸೊಸೆ ಒಂದೇ ಕಡೆ ಇರಲ್ಲ. ಎಲ್ಲಿದ್ದಾರೆ, ಈಗ ಇರೋದೇ ಇಲ್ವಲ್ಲ. ಅವ್ರ ಜೀವನ ಅವ್ರದ್ದು, ಇವ್ರ ಜೀವನ ಇವ್ರದ್ದು. ಈಗೀಗ ಕರೋನಾ ಬಂದ ಮೇಲೆ ಈಗೂ ಕೂಡ ಎಷ್ಟವರೆಗೂ ಪ್ಯಾಚಪ್ ಆಗುತ್ತೋ ಗೊತ್ತಿಲ್ಲ. ಬಟ್ ಆ ರಿಲೇಶನ್ಶಿಪ್ ಮಕ್ಕಳಿಗೆ, ತಂದೆ ತಾಯಿಗೆ ಸ್ಟೈನ್ ರಿಲೇಶನ್ಶಿಪ್ ಇದೆ. ಅತ್ತೆ ಮಾವಾಗ ಏನು ಹೇಳ್ತೀರಿ ಹೇಳಿ? ಹಾಗಾಗಿ ಬಟ್ ಇದು ಇಟ್ಸ್ ಎ ನಾಟ್ ಎ ಮಿತ್, ಇದು ಮಿಸ್ಇಂಟರ್ಪ್ರಿಟೇಷನ್ ಅಂತ ಹೇಳ್ಬೋದು. ಧನ್ಯವಾದಗಳು. ಸೊ ಬೇರೆ ಯಾವ್ದು ಪ್ರಶ್ನೆ ಇದ್ರೆ ಕೇಳ್ಬೋದು. ಸೊ ಓಕೆ, ಸೊ ಮೇಬಿ ಪ್ರಶ್ನೆಗಳು ಇಲ್ಲ ಅನಿಸುತ್ತೆ ಜಾಸ್ತಿ ಕೇಳಲಿಕ್ಕೆ. ಓಕೆ, ಎಲ್ಲರೂ ಕೂಡ ನೆಕ್ಸ್ಟ್ ಟೈಮಿಂದ ಈ ನಾನು ಹೇಳಿದ್ನಲ್ಲ, ಈ ರೀತಿ ಜನರಲ್ ಕ್ವಶನ್ಸಿಂದಾನು ಫಸ್ಟ್ ಶುರು ಮಾಡೋಣ. ಸೊ ಯಾಕಂದರೆ ಈ ಕ್ಲಾಸ್ನಲ್ಲಿ ನಾನು ಬೇರೆ ಪಾಠ ಹೇಳಲ್ಲ, ಬರೀ ನಾನು ಡೌಟ್ಸ್ ಮಾತ್ರ ಕ್ಲಿಯರ್ ಮಾಡ್ತೇನೆ. ಸೊ ಪಾಠ ಹೇಳೋದ್ರಿಂದ ನೀವು ಜಸ್ಟ್ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಚಿಕ್ಕ ಚಿಕ್ಕ ಕ್ವಶನ್ಸಿಂದ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡದೇ ಇದ್ದರೆ ನಾವು ಇಷ್ಟು ದಿನ ಹೇಳ್ಕೊಂಡಂಥ ಪಾಠದ ಉಪಯೋಗ ಏನೂ ಇರಲ್ಲ. ಸೊ ಹಾಗಾಗಿ ಅದು ಬಿಡಬಾರ್ದು ಅಂತ ಒಂದು ಪ್ರಯತ್ನಕ್ಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟೈಮಿಂದ ಡಿಬೇಟ್ಗಳಲ್ಲಿ ನೀವು ಜಸ್ಟ್ ಭಾಗವಹಿಸಿ, ಜಸ್ಟ್ ಕೇಳಿ, ಕ್ವಶನ್ಸನ್ನು ಬರ್ಕೊಳ್ಳಿ. ಎಲ್ಲಿ ಡಿಬೇಟ್ ಆಗ್ತಾ ಇದೆ, ಯಾರು ಡಿಬೇಟ್ ಮಾಡ್ತಾ ಇದ್ದಾರೆ, ಅದು ನಮಗೆ ಅನವಶ್ಯಕತೆ. ಅದಿದ್ರೆ ಮತ್ತೆ ಏನಾಗುತ್ತೆ, ಕಾಂಟ್ರವರ್ಸಿ ಆಗ್ತದೆ. ಯಾರು ಹೇಳಿದ್ರು, ಹೆಸರುಗಳು ಯಾವ ಚಾನಲ್ ಬಂತು, ಅದೆಲ್ಲ ನಮಗೇನು ಬೇಕಾಗಿಲ್ಲ. ಜಸ್ಟ್ ವಿಷಯವನ್ನು ಮಾತ್ರ ನಾವು ಡಿಸ್ಕಸ್ ಮಾಡೋಣ. ಅದಕ್ಕೆ ಶಾಸ್ತ್ರದ ರೀತಿ ಯಾವ ಥರ ಇದೆ, ನನಗೂ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಇನ್ನಿಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ನೆಕ್ಸ್ಟ್ ಕ್ಲಾಸಿಂದ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಕು ಅನ್ಕೋತಾ ಇದ್ರು, ಒಂದು ಪ್ರಶ್ನೆ, ಈ ಪ್ರಶ್ನೆ ಕೇಳಬೇಕು, ಒಂದೇ ಒಂದು ಲೈನ್ ಸಾಕು. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಅದನ್ನು ನಿಮ್ಮನ್ನು ಕೇಳ್ತೇನೆ. ಆವಾಗ ನೀವು ಇನ್ನಿಷ್ಟು ಇನ್ಪುಟ್ ಕೊಡಿ, ಎಲ್ಲರೂ ಕೇಳ್ತಾರೆ, ಅದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಜನರಲ್ ಕ್ವಶನ್ಸ್ ನೀವು ಮುಂಚಿತವಾಗಿ ತಿಳಿಸ್ಲದ್ರೂ ಕೂಡ ನೀವು ಕ್ವಶನ್ಸ್ ಟೈಮ್ ಇದ್ದರೆ ಕೊನೆಗೆ ನೀವು ಕೇಳ್ಬೋದು. ಅಯ್ಯೋ ನಾವು ಮುಂಚಿತವಾಗಿ ಕ್ವಶನ್ಸ್ ಕೇಳಿಲ್ಲ, ಈಗ ಕೇಳ್ರಿ ಏನೋ ಅಂದ್ಕೊಟ್ಟು ಅದೆಲ್ಲ ಏನೂ ಇಲ್ಲ. ಎಲ್ಲರದ್ದು ಒಂದು ರೌಂಡ್ ಆಯ್ತು ಅಂದ್ಕೊಳ್ಳಿ, ನೀವು ಕೂಡ ಮತ್ತೆ ಕ್ವಶನ್ಸು, ಜನರಲ್ ಕ್ವಶನ್ಸ್ ಕೇಳ್ಬೋದು, ಅಡಿಷ್ನಲ್ ಕ್ವಶನ್ಸು ಕೇಳ್ಬೋದು. ಸೊ ಇವತ್ತು ನಾವಿವತ್ತು 1 ಅವರಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೇವೆ, ಬಿಕಾಸ್ ಯಾರೂ ಪ್ರಶ್ನೆಗಳು ಕೇಳ್ತಾ ಇಲ್ಲ. ಮತ್ತು ಬರುವಂಥ ವಾರ ನಾವು ಪಾರ್ಟಿಸಿಪೇಟ್ ಮಾಡೋಣ, ಇದೇ ರೀತಿ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಧನ್ಯವಾದಗಳು. ನಮೋ ನಮಃ. ಎಲ್ಲರೂ ಕೂಡ